ಸೆಷನ್ ಇದ್ದಾರೆ ನಮ್ಮ ಟೀಮಲ್ಲಿ ಯಾರೇ ಇರ್ಬೋದು, ಎಲ್ಲರಿಗೂ ನಾವು ಏನೋ ಒಂದು ಅವಕಾಶ ಕೊಡೋಣ ದಟ್ ನೀವು ಕಲಿಬಹುದು ಕನ್ನಡದಲ್ಲಿ ಯಾವ ಥರ ಅಗ್ರಿಕಲ್ಚರ್ ಪ್ರೊಡಕ್ಟ್ಸ್ ಬಗ್ಗೆ, ಅಗ್ರಿಕಲ್ಚರ್ ಫೀಲ್ಡಲ್ಲಿ ಯಾವ ಥರ ಬೆಳಿಬೋದು, ತಮ್ಮ ಬಿಸ್ನೆಸ್ನ ಬೆಳೆಸ್ಬೋದು. ಬಿಸ್ನೆಸ್ಗಿಂತ ಮುಖ್ಯ ಇವತ್ತು ನಾವು ಏನು ಅನ್ನ ತಿಂತಾ ಇದ್ದೀವಿ, ಏನು ನಮಗೆ ಏನಾದರೂ ಸಿಗ್ತಾ ಇದೆ, ಏನು ಪ್ರತಿದಿನ ಏನು ತಿಂತಾ ಇದ್ದೀವಿ ಪ್ರತಿ ಕ್ಷಣ, ಆ ರೈತರು ಯಾರಿದ್ದಾರೆ ರೈಟ್, ಅವ್ರು ಏನು ಬೆಳಗಿಂದ ಸಾಯಂಕಾಲ ಆ ಬಿಸಿಲಲ್ಲಿ, ಆ ಮಳೆಯಲ್ಲಿ, ಆ ಚಳಿಯಲ್ಲಿ ಏನು ಕೆಲಸ ಮಾಡ್ತಾರೆ ಅದರಿಂದ ನಾವು ಇವತ್ತು ಜೀವನ ಮಾಡ್ತಿದ್ದೀವಿ, ಸುಖವಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ. ಆ್ಯಂಡ್ ಅ ಬಿಗ್ ಹ್ಯಾಟ್ಸ್ ಆಫ್ ಟು ದೆಮ್. ಎಸ್ಪೆಷಲಿ ಹೇಳೋದು ಈಸಿ ಗೊತ್ತು ನನಗೆ, ಅಲ್ಲಿ ಮಾಡೋದು ಭಾಳ ಕಷ್ಟ. ನಮಗೆಲ್ಲ ನಾವು ಕುತ್ಕೊಂಡು ಲ್ಯಾಪ್ಟಾಪಲ್ಲಿ ಹೇಳ್ತಾ ಇದ್ದೀವಿ, ಐ ನೋ ಇಟ್ಸ್ ನಾಟ್ ಅ ಬಿಗ್ ಡೀಲ್, ಬಟ್ ಎಸ್ ಅವ್ರ ಕಡೆಯಿಂದ ಏನು ಎಫರ್ಟ್ ಹಾಕ್ತಾ ಇದ್ದಾರೆ, ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಆ್ಯಂಡ್ ಇವತ್ತು ನಮ್ಮ ಟೀಮಲ್ಲಿ ಒಬ್ರು ಲೀಡರ್ ಇದ್ದಾರೆ, ಮಿಸ್ಟರ್ ಸುಹಾಸ್, ಹೂ ಇಸ್ ಅ ಸಿಲ್ವರ್ ಡೈರೆಕ್ಟರ್ ಇನ್ ವೆಸ್ಟೀಜ್ ಫ್ರಮ್ ಅ ಟೀಮ್ ಕಾಲ್ಡ್ ಮಸ್ಟ್ಯಾಂಗ್ಸ್. ಆ್ಯಂಡ್ ಇವರು ಲಾಸ್ಟ್ ವೆಸ್ಟೀಜಲ್ಲಿ ಆಲ್ಮೋಸ್ಟ್ 13 ತಿಂಗಳಲ್ಲಿ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಗೇನ್ ಮಾಡಿದ್ದಾರೆ ಅಗ್ರಿಕಲ್ಚರಲ್ಲಿ. ಆ್ಯಂಡ್ ಇವರು ಅವರ ಅನುಭವಗಳಿಂದ ಯಾವ ಥರ ಅಗ್ರಿಕಲ್ಚರ್ ಬಿಸ್ನೆಸ್ನ ಪ್ರಾಡಕ್ಟ್ಸ್ನ ಪ್ರಮೋಟ್ ಮಾಡಿ ಬಹಳಷ್ಟು ರೈತರಿಗೆ, ನೂರಾರು ರೈತರುಗಳಿಗೆ ಇವತ್ತು ಸಹಾಯ ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಆ ಬೆಳೆ ಅನ್ನೋದನ್ನ ಯಾವ ಥರ ಗ್ರೋ ಮಾಡ್ಬೋದು, ಯಾವ ಥರ ಒಳ್ಳೆ ರಿಸಲ್ಟ್ಸ್ ತೆಗಿಬೋದು, ಅವೆಲ್ಲ ಹೇಳ್ಕೊಟ್ಟಿದ್ದಾರೆ. ಐ ಥಿಂಕ್ ಇನ್ನೂವರೆಗೂ ನೀವು ಇದಕ್ಕಿಂತ ಮುಂಚೆ ಯು ಆಲ್ ವರ್ ಅಟೆಂಡಿಂಗ್ ಹಿಂದಿ ಅಗ್ರಿ ಮೀಟಿಂಗ್, ಕರೆಕ್ಟ್? ಸೊ ಐ ಥಿಂಕ್ ಹಿಂದಿಯಲ್ಲಿ ಅಗ್ರಿ ಮೀಟಿಂಗ್ ನಿಮಗೆ ಅಟೆಂಡ್ ಮಾಡೋ ಅವಕಾಶ ಸಿಗ್ತಾ ಇತ್ತು, ಕರೆಕ್ಟ್? ಬಟ್ ಇವತ್ತು ಫಾರ್ ದ ಫಸ್ಟ್ ಟೈಮ್ ನಾವು ಕನ್ನಡದಲ್ಲಿ ಪ್ಲಾನ್ ಮಾಡಿದ್ದೀವಿ, ಸೊ ದಟ್ ನಮ್ಮ ಕನ್ನಡ ಆಡಿಯನ್ಸ್ ಯಾರಿದ್ದಾರೆ, ನಮ್ಮ ಕನ್ನಡ ಟೀಮ್ ಯಾರಿದ್ದಾರೆ, ಎಲ್ಲರಿಗೂ ಹೆಲ್ಪ್ಫುಲ್ ಆಗಲಿ ಅಂತ. ಸೊ ಐ ಥಿಂಕ್ ಯಾರು ಇನ್ನೂ ಪಟಾಕಿ ಇನ್ನೂ ತೊಗೊಂಡಿಲ್ಲ ಅನ್ಸುತ್ತೆ. ಯಾರ್ಯಾರು ಪಟಾಕಿ ತೊಗೊಂಡಿದ್ದೀರಾ, ರೈಟ್? ಬಟ್ ಲೆಟ್ ಮಿ ಟೆಲ್ ಯು, ಫೈರ್ ಕ್ರ್ಯಾಕಿಂಗ್ ಇಸ್ ಬ್ಯಾನ್. ಐ ಸ್ಟಿಲ್ ರಿಮೆಂಬರ್ ಇನ್ ಮೈ ಚೈಲ್ಡ್ಹುಡ್ ಡೇಸ್, ವಿ ಯೂಸ್ ಟು ಬಿ ಸೋ ಎಕ್ಸೈಟೆಡ್. ಅಪ್ಪ ಪಟಾಕಿ ತರ್ತಾರೆ, ಇವ್ರು ತರ್ತಾರೆ, ಐ ಯೂಸ್ ಟು ಬಿ ವಿತ್ ಮೈ ನೇಬರ್ಸ್, ಐ ಯೂಸ್ ಟು ಲೈಕ್ okay, I can burst their crackers and all that. So I still remember. And to all these people who are celebrating Diwali, happy advance Diwali to all of you. And guys, are you ready for today's session? ಬಹಳಷ್ಟು ಜನ ಇಲ್ಲಿ ಐ ಥಿಂಕ್ ನಾಚಿಕೆ ಪಡ್ತಾರಂತೆ ಅನ್ಕೊಂತೀನಿ, ಅದಕ್ಕೋಸ್ಕರ ವಿಡಿಯೋ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಸೊ ಈ ಸೆಷನ್ ಎಕ್ಸೈಟೆಡ್ ಅದೀರಿ, ಸೆಷನ್ನ ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ದೀರಾ. ದಟ್ ಹೌದು ಇವತ್ತು ಕಲಿಬೋದು ಅಂತ ಅಂದ್ರೆ ನಮ್ಮ ವಿಡಿಯೋನ ಆನ್ ಮಾಡ್ಕೊಳ್ಳಿ, ನಿಮ್ಮ ಬ್ಯೂಟಿಫುಲ್ ಫೇಸ್ನ ತೋರಿಸಿ, ಯಾರು ನೀವು, ಯಾವ ಥರ ಇದ್ದೀರಾ, ರೈಟ್? ಆ ಕ್ಯಾಮ್ರಾ ಹಿಂದೆ ಇರಬೇಡಿ, ಕ್ಯಾಮ್ರಾ ಮುಂದೆ ಬನ್ನಿ, ರೈಟ್? ಕ್ಯಾಮ್ರಾ ಹಿಂದೆ ಇದ್ಬಿಟ್ಟು ಏನು ಮಾಡಂಗಿದೆ, ರೈಟ್? ಇಫ್ ಯು ಆರ್ ಎಕ್ಸೈಟೆಡ್ ಅಬೌಟ್ ಟುಡೇಸ್ ಸೆಷನ್, ವಿಡಿಯೋ ಟರ್ನ್ ಆನ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ಮಿಸ್ಟರ್ ಸುಹಾಸ್ ಅವ್ರು ಏನೇನು ಹೇಳಕ್ಕೆ ಹೋಗ್ತಾ ಇದ್ದಾರೆ, ಒಂದೊಂದು ಪಾಯಿಂಟ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಆ್ಯಂಡ್ now I hand over this session to one of a very dynamic leader, one of the upcoming, great performer, I can say. He's all the way from Mysuru, and his name is Mr. Suhas, who is by qualification doing his aeronautical third year, and side by side he's doing Vestige. He's a silver director with amazing experience and amazing knowledge. And now I hand over this session, and I give this part to Mr. Suhaji. So just a moment, Suhaji, I will. Okay, you're a co-host. You can unmute and you can speak. So, guys, with a virtual round of applause, you all can give a virtual applause because Suhaji ನಿಮಗೋಸ್ಕರ ಬಂದಿದ್ದಾರೆ. ಅವ್ರು ಯಾವುದೋ ಟೀಮ್ ಇಲ್ಲ, ನಮ್ಮ ವೆಸ್ಟೀಜ್ ಡ್ರೀಮ್ ಟೀಮ್ಗೋಸ್ಕರ ಬಂದಿದ್ದಾರೆ, ನಿಮಗೆ ಹೇಳ್ಕೊಡಕ್ಕೆ ಬಂದಿದ್ದಾರೆ. ನಿಮಗೆ ಯಾವ ಥರ ನೀವುಗಳು ಇದರಿಂದ ಲಾಭ ತೆಗಿಬೋದು, ಬೆನಿಫಿಟ್ ಎತ್ಬೋದು ಅನ್ನೋದಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ. ಸೊ ಗೈಸ್, ವರ್ಚುವಲ್ ಅಪ್ಲಾಸ್, ಆ್ಯಂಡ್ ನೀವು ಚಾಟ್ ಬಾಕ್ಸಲ್ಲಿ ಹೋಗಿ ಮೆನ್ಷನ್ ಮಾಡ್ಬೋದು ವೆಲ್ಕಮ್ ಸುಹಾಸ್ಜಿ ಅಂತ. ಸೊ ಸುಹಾಸ್ಜಿ, ಓವರ್ ಟು ಯು. Everybody is here, close to 100 people are here who are willing and waiting to excited to listen to you, and all over to you. Sir, good morning everyone. ಇವತ್ತು ನಾವು ಕನ್ನಡ ಅಗ್ರಿ ಪ್ರಾಡಕ್ಟ್ಸ್ ಬಗ್ಗೆ ಕಲಿಯಕ್ಕೆ ಹೋಗ್ತಾ ಇದೀವಿ. ಬಿಕಾಸ್ ವೆಸ್ಟೀಜ್ ಏನ್ ಆಫರ್ ಮಾಡುತ್ತೆ, ಎಲ್ಲಾ ತರ ಜನರಿಗೂ ಕೂಡ ವೆಸ್ಟೀಜ್ ಮಾಡುವಂತ ಒಂದು ಆಪರ್ಚುನಿಟಿನ ಕೊಡ್ತಾ ಇದೆ. ಅಂಡ್ ಬಿಫೋರ್ ದಟ್, ಈ ಸೆಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಐ ವಾಂಟ್ ಟು ಥ್ಯಾಂಕ್ ಅರ್ಬಾಜ್ ಶುಐಬ್ ಸರ್ ಫಾರ್ ಗಿವಿಂಗ್ ಮಿ ದಿಸ್ ಅಮೇಜಿಂಗ್ ಆಪರ್ಚುನಿಟೀಸ್ ಟು ಸ್ಪೀಕ್ ಇನ್ ಫ್ರಂಟ್ ಆಫ್ ಅಪ್ರಾಕ್ಸಿಮೇಟ್ಲಿ 100 ಪೀಪಲ್. ಅಂಡ್ ಸರ್, ಇವತ್ತು ನಾವು ಫುಲ್ ಕನ್ನಡದಲ್ಲಿ, ತುಂಬಾ ಜನ ಕೇಳ್ತಾರೆ ಹಿಂದಿ ಟ್ರೈನಿಂಗ್ಸ್ ಆಗ್ತಾ ಇದೆ, ಬಟ್ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದನ್ನ ಹಿಂದಿ ಟ್ರೈನಿಂಗ್ಸ್ ಅಟೆಂಡ್ ಮಾಡಿ ಕೂಡ ನಾವು ರೈತರ ಹತ್ರ ಹೋಗಿ ಏನ್ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಹಿಂದಿಯಲ್ಲಿ ಹೇಳ್ಕೊಡ್ತಾರೆ, ಬಟ್ ರೈತರಿಗೆ ನಾವು ಹೆಂಗೆ ಕನ್ವೆ ಮಾಡ್ಬೇಕು ಅದನ್ನ, ಅಥವಾ ಒಂದು ಇನ್ಫಾರ್ಮೇಶನ್ ಹೆಂಗ್ ಪಾಸ್, ಈಗ ನಮ್ದೊಂದು ಪ್ರಾಡಕ್ಟ್ಸ್ ಬಗ್ಗೆ ಇನ್ಫಾರ್ಮೇಶನ್ ಆಗಿರ್ಲಿ ಅಥವಾ ಫಾಲೋ ಅಪ್ಸ್ ಆಗಿರ್ಲಿ, ಹೇಗ್ ಮಾಡ್ಬೇಕು ರೈತರಿಗೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಸೆಷನ್ ಇರ್ತಾ ಇತ್ತು ಹಿಂದಿಯಲ್ಲಿ. ಕರ್ನಾಟಕದಲ್ಲಿ ಹಿಂದಿ ರೈತರು ಯಾರು ಇರೋದಿಲ್ಲ. ಓಕೆ, ಆಲ್ಮೋಸ್ಟ್ ಎಲ್ಲ ಫುಲ್ ಕನ್ನಡನೇ ಮಾತಾಡ್ತಾರೆ. ಸೊ ಇದರಿಂದಾಗಿ ತುಂಬಾ ಜನ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಸೊ ಅರ್ಬಾಜ್ ಶುಐಬ್ ಸರ್ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ನನಗೆ, ನಿಮ್ಗೆಲ್ಲರಿಗೂ ಅಗ್ರಿ ಪ್ರಾಡಕ್ಟ್ಸ್ ಬಗ್ಗೆ ತಿಳಿಸ್ಕೊಡೋದಕ್ಕೆ. ಸೊ ಯಾಕೆ, ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಅಗ್ರಿಯಲ್ಲಿ ಯಾಕೆ ವರ್ಕ್ ಮಾಡಬೇಕು ಅಥವಾ ಹೇಗೆ ನಾವು ವರ್ಕ್ ಮಾಡಬೇಕು, ಇದ್ರ ಬಗ್ಗೆ ನಾವು ಒಂದು 5-10 ಮಿನಿಟ್ಸ್ ಇಂಟ್ರಡಕ್ಷನ್ ಕೊಡ್ತೀನಿ. ಆಮೇಲೆ ನಾನು ಯಾವ್ಯಾವ ಪ್ರಾಡಕ್ಟ್ಸ್ ಇದೆ, ಏನೇನ್ ಯೂಸೇಜ್, ಡೋಸೇಜ್, ಅದನ್ನೆಲ್ಲ ನೆಕ್ಸ್ಟ್ ನಾವು ಮಾತಾಡ್ತೀವಿ. ಫಸ್ಟ್ ಯಾಕೆ ನಾವು ಅಗ್ರಿಕಲ್ಚರ್ ಮಾಡ್ಬೇಕು, ಅಗ್ರಿ ಪ್ರಾಡಕ್ಟ್ಸ್ ಇಂದಲ್ಲಿ ವೆಸ್ಟೀಜ್ ಬಿಸ್ನೆಸ್ ನ ಮಾಡಬೇಕು. ಫಸ್ಟ್ ಥಿಂಗ್ ಏನಂದ್ರೆ, ಇಂಡಿಯಾ ಇಸ್ ಅ ನೇಷನ್ ಆಫ್ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಇಸ್ ದ ಬ್ಯಾಕ್ ಬೋನ್ ಆಫ್ ಇಂಡಿಯಾ. ಸೊ ನಾವೆಲ್ಲ ಕೇಳಿರ್ತೀವಿ, ಅಗ್ರಿಕಲ್ಚರ್ ಇಸ್ ದ ಬ್ಯಾಕ್ ಬೋನ್ ಆಫ್ ಇಂಡಿಯಾ. ಸೊ
ನಮ್ಗೆ ಬ್ಯಾಕ್ ಬೋನ್ ಅಗ್ರಿಕಲ್ಚರ್ ಇರೋದ್ರಿಂದ ವೆಸ್ಟೀಜ್ ನಮ್ಗೆ ಒಂದು ಬಿಸ್ನೆಸ್ ಆಪರ್ಚುನಿಟಿ ಕೊಡ್ತಾ ಇದೆ ಥ್ರೂ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್. ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ನ ರೈತರಿಗೆ ಹೆಲ್ಪ್ ಆಗೋ ತರ ನಾವು ರೈತರಿಗೆ ಹೆಲ್ಪ್ ಮಾಡೋದ್ರಿಂದ ನಾವು ಕೂಡ ಒಳ್ಳೆ ಒಂದು ಇನ್ಕಮ್ ನ ಅರ್ನ್ ಮಾಡ್ಬೋದು, ಗೇನ್ ಮಾಡ್ಬೋದು. ಸೊ ಈ ತರ ಆಪರ್ಚುನಿಟಿ ವೆಸ್ಟೀಜ್ ಕೊಡ್ತಾ ಇದೆ. ಸೊ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ವೆಸ್ಟೀಜ್ ಎಂತ ಒಂದು ಕಂಪನಿ ಅಂತ. ಸೊ ಎಲ್ಲಾ ತರ ಕ್ಯಾಟಗರಿ ಪೀಪಲ್, ಹೋಮ್ ಕೇರ್ ಪ್ರಾಡಕ್ಟ್ಸ್ ಇದೆ, ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ ಇದೆ, ಕಲರ್ ಕಾಸ್ಮೆಟಿಕ್ಸ್ ಇದೆ, ಅದ್ರ ಜೊತೆಗೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಕೂಡ ಇದೆ. ಮೇನ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಾವ್ ಇವತ್ತು ಆನ್ಲೈನ್ ಅಲ್ಲಿ ಈ ತರ ಝೂಮ್ ಮೀಟಿಂಗ್ಸ್ ಹಿಂಗೆಲ್ಲ ಮಾಡ್ತೀವಿ. ಓಕೆ, ಬಟ್ ಅಲ್ಲಿ ರೈತರು ಆ ತರ ಆಗಲ್ಲ, ಝೂಮ್ ಮೀಟಿಂಗ್ ಆಗಲ್ಲ. ಅವ್ರು ಪ್ಲಾಂಟ್ಸ್ ಗಳ ಜೊತೆ ಅವರು ಲ್ಯಾಂಡ್ ಹೋಗ್ಬೇಕಾಗುತ್ತೆ, ಅಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಅವರು ಕಷ್ಟ ಪಡ್ಬೇಕಾಗುತ್ತೆ. ಸೊ ಈ ತರ ಎಲ್ಲ ಇರುತ್ತೆ. ಸೊ ಆ ತರ ರೈತರಿಗೆ ನಾವು ಹೇಗೆ ಹೆಲ್ಪ್ ಮಾಡಿ ಅವ್ರಿಗೂ ಕೂಡ ಒಂದು ಪಾರ್ಟ್ ಟೈಮ್ ಬೇಸ್ ಆಗಿ ಇನ್ಕಮ್ ನ ಜನರೇಟ್ ಮಾಡೋದು ಹೇಳ್ಕೊಡ್ಬೋದು ಅಂತ ನಮ್ಮ ವೆಸ್ಟೀಜ್ ಬಿಸ್ನೆಸ್ ಅಲ್ಲಿ ನಾವು ಕಲಿಬಹುದು. ದೆನ್ ದಿಸ್ ಅ ಥಿಂಗ್. ಓಕೆ, ವೆಸ್ಟೀಜ್ ಅಗ್ರಿ ಬಿಸ್ನೆಸ್ ಯಾಕೆ ಮಾಡ್ಬೇಕು ಅಂದ್ರೆ ಇದನ್ನ ನಾವು ತುಂಬಾ ಜನ ರೈತರಿಗೆ ಹೆಲ್ಪ್ ಮಾಡ್ಬೋದು. ಬಿಕಾಸ್ ಗವರ್ಮೆಂಟ್ ಆಫ್ ಇಂಡಿಯಾ ಏನ್ ಹೇಳುತ್ತೆ, ಬೈ 2022 2022ರಲ್ಲಿ ನಮ್ಮ ರೈತರಿಗೆ ಏನ್ ಪ್ರೆಸೆಂಟ್ ಇನ್ಕಮ್ ಇದೆ ಅದನ್ನ ಡಬಲ್ ಮಾಡೋ ಪ್ಲಾನ್ ಅಲ್ಲಿ ಇದೆ. ಡಬಲ್ ಮಾಡೋ ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದೆ. ಓಕೆ, ಸೊ ಇದಕ್ಕೋಸ್ಕರ ತುಂಬಾ ಪ್ರಾಜೆಕ್ಟ್ಸ್ ನಡೀತಾ ಇದೆ, ನಿಮ್ಗೆ ಗೊತ್ತಿರ್ಬೋದು. ದೆನ್ ಅದಕ್ಕೋಸ್ಕರ ಈ ತರ ಪ್ರಾಜೆಕ್ಟ್ ನಡೀತಿರ್ಬೇಕಾದ್ರೆ ನಮ್ ಕಡೆ ಕೂಡ ಏನಿದೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇದೆ. ಥ್ರೂ ದಟ್ ನಾವು ಕೂಡ ಫಾರ್ಮರ್ಸ್ ಹೆಲ್ಪ್ ಮಾಡ್ಬೋದು. ಸೊ ಇದಕ್ಕೋಸ್ಕರ ನೀವು ವೆಸ್ಟೀಜ್ ಅಗ್ರಿಕಲ್ಚರ್ ಬಿಸ್ನೆಸ್ ಮಾಡ್ಬೇಕಾಗುತ್ತೆ. ದೆನ್ ಸೆಕೆಂಡ್ ಥಿಂಗ್ ಹೌ ವಿ ನುಡಿಡು. ಸೊ ಈಗ ತುಂಬಾ ಜನ ಕೇಳೋ ಕ್ವಶನ್ ಇದೆ, ನಾವು ನಾನ್ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀವಿ. ಓಕೆ, ನಾನು ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀನಿ, ನಾನಿದ್ದೀನಿ ಬ್ಯಾಂಗ್ಳೂರ್ ಸಿಟಿನಲ್ಲಿ, ನನಗೆ ಯಾವ್ದು ಫೀಲ್ಡ್ಸ್ ಬಗ್ಗೆ ಗೊತ್ತಿಲ್ಲ, ನನಗೆ ಪ್ಲಾಂಟ್ಸ್ ಬಗ್ಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ. ಓಕೆ, ಯಾವ್ಯಾವ ಪ್ಲಾಂಟ್ ಇದೆ ಅಂತ ಗೊತ್ತಿಲ್ಲ ನನಗೆ. ಸೊ ಇದನ್ನ ನಾನು ಸಜೆಸ್ಟ್ ಮಾಡ್ಬೋದು, ನಾನು ಕೂಡ ಮಾಡಕ್ಕಾಗುತ್ತೆ. ತುಂಬಾ ಜನ ಈ ತರ ಡೌಟ್ ಅಲ್ಲಿ ಇರ್ತಾರೆ. ನಾನು ನಾನ್ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀನಿ, ನಾನು ಕೂಡ ಅಗ್ರಿಕಲ್ಚರ್ ವೆಸ್ಟೀಜ್ ಸುಹಾಸಿ, ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ. Just hold on, guys. Suhaji, there is a technical issue ಆಗಿದೆ. Just hold on. There's some network issue. Thank you. Suhaji, ತಮ್ಮ ನೆಟ್ವರ್ಕ್ ಕನೆಕ್ಷನ್ ಚೆಕ್ ಮಾಡ್ಕೊಳ್ಳಿ ಒಂದ್ ವೇಳೆ. I think you just have to check your network connection. Harshiji, are you able to hear Suhaji? No, right? Okay. I think there's a network connection. Just hold on once. Actually, in Mysore, it's raining right now, so that's why he's having network issue. So he'll be back any moment. So guys, as Suhaji ಹೇಳ್ತಾ ಇದ್ರು that ನೀವು ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇಂದ ಬರ್ತೀರಾ ಬರಲ್ಲ, ಅದು irrespective. Even if you don't have agriculture background, doesn't matter, you can still work in agri. ಇನ್ನು ಅಗ್ರಿದಲ್ಲಿ ವರ್ಕ್ ಮಾಡ್ಬೋದು, ಬಿಕಾಸ್ ಆ ಪೊಟೆನ್ಷಿಯಲ್ ಇದೆ. ವೆಸ್ಟೀಜ್ ಆ ಥರ ಒಂದು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದರೆ ನೀವು ಅಗ್ರಿಯಲ್ಲಿ ವರ್ಕ್ ಮಾಡ್ಬೋದು. ಆ್ಯಂಡ್ ಅಗ್ರಿ ಬಿಸ್ನೆಸ್ ಇಸ್ ಸಚ್ ಅಮೇಸಿಂಗ್ ಆ್ಯಂಡ್ ಸೋ ಸಿಂಪಲ್ that once you get the knowledge and once you get the results, your business is going to be stable. Your business volume will always be stable. So ನಮ್ಮ ಮಧ್ಯ ಸುಹಾಸಿ ಹ್ಯಾಸ್ ಕಮ್ ಬ್ಯಾಕ್. ಸೊ ಸುಹಾಸಿ, ಐ ಥಿಂಕ್ ನೀವು ಒಂದು ವೇಳೆ ವಿಡಿಯೋನ ಟರ್ನ್ ಆಫ್ ಮಾಡ್ಕೊಡಿ, ಇಶ್ಯೂ ಇಲ್ಲ. ಐ ಥಿಂಕ್ ನಿಮ್ಮ ಬ್ಯಾಂಡ್ವಿಡ್ತ್ ಸ್ವಲ್ಪ ಲೋ ಇದೆ, ಅಂಡ್ ಸ್ವಲ್ಪ ವಾಲ್ಯೂಮ್ನ ಇನ್ಕ್ರೀಸ್ ಮಾಡಿ, ಅಂಡ್ ತಮ್ಮ ವೋಕಲ್ ಕಾರ್ಡ್ ವಾಲ್ಯೂಮ್ನ ಕೂಡ ಇನ್ಕ್ರೀಸ್ ಮಾಡ್ಕೊಡಿ, ರೈಟ್? ಅದು ಕೂಡ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಡಿ, ಸ್ವಲ್ಪ ಜೋರಾಗಿ ಮಾತಾಡಿ, ಎಲ್ಲರಿಗೂ ಕೇಳಿಸುತ್ತೆ. ಹಾ ಸರ್, ಓಕೆ ಸರ್, ಆಯ್ತು. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಓಕೆ, ನಾನು ಹೇಳ್ತಾ ಇದ್ದೆ ಯಾರ್ಯಾರು ಅಗ್ರಿಕಲ್ಚರ್ ಬಿಸ್ನೆಸ್ ಅಲ್ಲಿ ವರ್ಕ್ ಮಾಡ್ಬೋದು. ಸೊ ನಾನ್ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇಂದ ಕೂಡ ಬಂದವರು ಇದರಲ್ಲಿ ವರ್ಕ್ ಮಾಡ್ಬೋದು, ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರು ಕೂಡ ಈ ಒಂದು ಬಿಸ್ನೆಸ್ ಅಲ್ಲಿ ವರ್ಕ್ ಮಾಡ್ಬೋದು. ಯಾವ ರೀತಿ ವರ್ಕ್ ಮಾಡ್ಬೋದು, ಯಾವ್ಯಾವ ತರ ಪ್ರಾಡಕ್ಟ್ಸ್ ಇದೆ, ಸೊ ಈಗ ಸ್ಟೆಪ್ ಬೈ ಸ್ಟೆಪ್ ನಾವು ತಿಳ್ಕೊಳ್ಳೋಣ. ಸೊ ನಾನು ಸ್ಕ್ರೀನ್ ಶೇರ್ ಮಾಡಲಾ ಸುಹಾಸಿ? ಹಾ ಸರ್, ಎಸ್ ಸರ್, ಮಾಡಿ ಸರ್. ಓಕೆ, ಫೈನ್. ಸೊ ಗೈಸ್, ರೆಡಿ ಇದ್ದೀರಾ? ಐ ನೋ ನಾನು ನಿಮ್ಮೆಲ್ಲರಿಗೂ ಅನ್ಮ್ಯೂಟ್ ಮಾಡೋಕ್ಕಾಗಲ್ಲ, ರೈಟ್? ನೀವೆಲ್ಲರೂ ಸ್ಕ್ರೀನ್ ಹಿಂದೆ ಇದ್ದೀರಾ, ಆ್ಯಂಡ್ ಎಲ್ಲ ಬಚ್ಚಿಕೊಂಡಿದ್ದಾರೆ ಎಲ್ಲ ಒಂದ್ ಕಡೆ, ರೈಟ್? ವಿಡಿಯೋ ಆನ್ ಮಾಡ್ತಾರೆ, ನೀವು ಯಾಕೋ ನಾಚಿಕೆ ಆಗ್ತಿದೋ ಏನಾಗ್ತಿದೋ ಗೊತ್ತಿಲ್ಲ ನನಗೆ. ಬಟ್ ನೀವೆಲ್ಲಿ ಇದ್ದೀರಾ ನೋಟ್ ಡೌನ್ ಮಾಡ್ಕೊಳ್ಳಿ. ಸೆಷನ್ ನಿಮಗೋಸ್ಕರ ಎಸ್ಪೆಷಲಿ ಆರ್ಗನೈಸ್ ಮಾಡಿರೋದು. ಸೊ ಸೆಷನ್ ಆಸ್ ಅ ಜೋಕ್ ತೊಗೊಂಬೇಡಿ, ಡೆಫಿನೆಟ್ಲಿ ಟೇಕ್ ಇಟ್ ಆಸ್ ಅ ವೆರಿ ಸೀರಿಯಸ್ ಥಿಂಗ್ ಆ್ಯಂಡ್ ಸ್ಟಾರ್ಟ್. ಸೊ ಸುಹಾಸಿ, ಐ ಥಿಂಕ್ ಇಟ್ಸ್ ವಿಸಿಬಲ್. ನಿಮಗೆ ಸ್ಕ್ರೀನ್ ಕಾಣಿಸ್ತಾ ಇದೆ ಸುಹಾಸಿ ಸ್ಕ್ರೀನು? ಸುಹಾಸಿ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಸ್ಕ್ರೀನ್ ಕಾಣಿಸ್ತಾ ಇದೆಯಾ? Mr. Suhas, is the screen visible?
ಸ್ವಾತಿ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? Okay, it's visible. All right. Sorry, Thank sir. Little bit you. disturbance. No problem. So I think the screen is visible. ಕಾಣಿಸ್ತಾ ಇದೆ ನಿಮಗೆ? ಹಾ ಸರ್ ಕಾಣಿಸ್ತಾ ಇದೆ ಸರ್. ನೆಕ್ಸ್ಟ್ ಸ್ಲೈಡ್ ಹೋಗ್ಲಾ? ಹಾ ಸರ್ ಹೋಗಿ ಸರ್. Okay, fine. Yeah, Vestige Agri Products. ಸೊ ವೆಸ್ಟೀಜ್ ಅಗ್ರಿ ಪ್ರಾಡಕ್ಟ್ಸ್ ಸರ್ ನೋಡಿ, ನಮ್ಮ ಹತ್ರ 7 ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇದೆ. ಓಕೆ, ಅದು 3 ಕ್ಯಾಟಗರೀಸ್ ಅಲ್ಲಿ ನಾವು ಡಿವೈಡ್ ಮಾಡಿದೀವಿ. ಸೊ ಫಸ್ಟ್ ಕ್ಯಾಟಗರಿ ಪ್ಲಾಂಟ್ ಪ್ರೊಟೆಕ್ಷನ್ ಕ್ಯಾಟಗರಿ. ಸೊ ನಾವು ಪ್ಲಾಂಟ್ ಗೆ ಪ್ರೊಟೆಕ್ಷನ್ ಕೊಡೋ ಕ್ಯಾಟಗರಿಲಿ ಬಂದ್ಬಿಟ್ಟು ಒಂದು ಪ್ರಾಡಕ್ಟ್ ಇದೆ, ಅಗ್ರಿ ಬಯೋ ಫಂಗಿಸೈಡ್. ಬಟ್ ಇದು ಕರ್ನಾಟಕದಲ್ಲಿ ಅವೈಲೇಬಲ್ ಇಲ್ಲ, ಇದರಲ್ಲಿ ಬೇರೆ ಹೆಸರಲ್ಲಿ ನಾವು ಕರಿತೀವಿ ಕರ್ನಾಟಕದಲ್ಲಿ, ಅಗ್ರಿ ಪ್ರೋಟೆಕ್ ಅಂತ. ಸೊ ಓಕೆ, ಸೆಕೆಂಡ್ ಕ್ಯಾಟಗರಿ ಆಫ್ ಪ್ರಾಡಕ್ಟ್ಸ್ ಅಗ್ರಿ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ನ್ಯೂಟ್ರಿಷನಲ್ ಕ್ಯಾಟಗರಿ. ಸೊ ನ್ಯೂಟ್ರಿಷನಲ್ ಕ್ಯಾಟಗರಿ ಯಾವ್ಯಾವ ಪ್ರಾಡಕ್ಟ್ಸ್ ಬರುತ್ತೆ? ಫಸ್ಟ್ ಪ್ರಾಡಕ್ಟ್ ಬರುತ್ತೆ ಅಗ್ರಿ ಹ್ಯೂಮಿಕ್, ಸೆಕೆಂಡ್ ಪ್ರಾಡಕ್ಟ್ ಬರುತ್ತೆ ಅಗ್ರಿ ಮಾಸ್, ಥರ್ಡ್ ಪ್ರಾಡಕ್ಟ್ ಇದೆ ಅಗ್ರಿ ನ್ಯಾನೋಟೆಕ್, ಅಂಡ್ ಫೋರ್ತ್ ಪ್ರಾಡಕ್ಟ್ ಅಗ್ರಿ ಗೋಲ್ಡ್. ದೆನ್ ಫಿಫ್ತ್ ಓಕೆ, ನೆಕ್ಸ್ಟ್ ಥರ್ಡ್ ಕ್ಯಾಟಗರಿ ಬರುತ್ತೆ ಆಕ್ಟಿವೇಟರ್ ಕ್ಯಾಟಗರಿ. ಅದರಲ್ಲಿ ನಮ್ಮ ಹತ್ರ ಒಂದೇ ಒಂದು ಪ್ರಾಡಕ್ಟ್ ಇರೋದು, ಅದು ಬಂದ್ಬಿಟ್ಟು ಅಗ್ರಿ 82. ಹಾ ಸರ್, ನೆಕ್ಸ್ಟ್ ಸ್ಲೈಡ್ಸ್. All right. ಓಕೆ, ಫಸ್ಟ್ ನಾವ್ ಯಾವ ಪ್ರಾಡಕ್ಟ್ ಬಗ್ಗೆ ಡಿಸ್ಕಸ್ ಮಾಡಕ್ ಹೋಗ್ತಾ ಇದೀವಿ ಅಂದ್ರೆ ಅಗ್ರಿ 82. ಸೊ ಏನಿದು ಅಗ್ರಿ 82? ಇದು ಯಾವ ತರ ಕೆಲಸ ಮಾಡುತ್ತೆ? ಬಿಫೋರ್ ದಟ್ ನಾನು ನಿಮ್ಗೆ ಒಂದು ಹೇಳ್ಬೇಕು. ತುಂಬಾ ಕಡೆ ಓಕೆ, ಯಾವ ರೈತರು ನೀವು ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರೆ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದ್ರೆ ನಾನು ನಿಮಗೆ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೀವ್ ಯಾವ್ದಾದ್ರು ಒಂದು ಮೆಡಿಸನ್ ಆಗಿರ್ಲಿ, ಬಟ್ ಏನೋ ಒಂದು ಹೊರಗಡೆ ಅಥವಾ ಕೆಮಿಕಲ್ಸ್ ಏನಾದ್ರು ಸ್ಪ್ರೇ ಮಾಡ್ಬೇಕಂದ್ರೆ, ಗಿಡ ಡೆವಲಪ್ಮೆಂಟ್ ಆಗಿರ್ಲಿ, ಬೇರೆ ಪ್ರೊಟೆಕ್ಷನ್ ಆಗಿರ್ಲಿ, ಸ್ಪ್ರೇ ಮಾಡಾದ್ಮೇಲೆ ಏನಾದ್ರು ಮಳೆ ಬಂದ್ರೆ, ಓಕೆ, ಮಳೆ ಬಂದ್ರೆ ಏನಾಗುತ್ತೆ, ನಾವು ಹಾಕಿರೋ ಫರ್ಟಿಲೈಸರ್ಸ್ ಆಗಿರ್ಲಿ ಎಲ್ಲ ವೇಸ್ಟ್ ಆಗೋಗುತ್ತೆ. ಓಕೆ, ಅವಾಗ ಮುಂಚೆ ಏನ್ ಯೂಸ್ ಮಾಡ್ತಾ ಇದ್ರು ಅಂದ್ರೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಡೆವಲಪ್ ಆಗೋಕ್ಕಿಂತ ಮುಂಚೆ ಅಂಟು ಈ ಕೆಲವೊಂದು ರಬ್ಬರ್ ಮರ ಅಂತ ಬರುತ್ತೆ, ಆ ಮರದಲ್ಲಿ ಅವರು ಏನ್ ಮಾಡ್ತಾ ಇದ್ರು, ಒಂದು ಪಿನ್ ನ ಚುಚ್ಬಿಟ್ಟು ಅದರಲ್ಲಿ, ಹೌದು, ಅದು ಕಲೆಕ್ಟ್ ಮಾಡ್ತಾ ಇದ್ರು, ಒಂದು ಜೆಲ್ ತರ ಕಲೆಕ್ಟ್ ಮಾಡ್ತಾ ಇದ್ರು. ಆ ತರ ಜೆಲ್ ನ ಯೂಸ್ ಮಾಡ್ತಾ ಇದ್ರು ಅವರು. ಗಿಡಕ್ಕೆ ಏನಾದ್ರು ಮೆಡಿಸನ್ ಗಳು ಹಾಕ್ಬೇಕಿದೆ, ಫರ್ಟಿಲೈಸರ್ ಗಳು ಹಾಕ್ಬೇಕಿದೆ ಮುಂಚೆ, ಅವಾಗ ಏನಾಗ್ತಾ ಇತ್ತು ಅಂದ್ರೆ ಅದು ಹೆಲ್ಪ್ ಮಾಡ್ತಾ ಇತ್ತು ಗಿಡಕ್ಕೆ ಹಿಡಿದಿಟ್ಕೊಳ್ಳೋಕೆ. ಸೊ ಇವಾಗ ಸೈನ್ಸ್ ಅಂಡ್ ಟೆಕ್ನಾಲಜಿ ಎಲ್ಲ ತುಂಬಾ ಮುಂದೆ ಬಂದಿದೆ. ಸೊ ಅದಕ್ಕೋಸ್ಕರ ನಮ್ಮ ಒಂದು ಅಗ್ರಿ ಪ್ರಾಡಕ್ಟ್ ಬಂದ್ಬಿಟ್ಟು ಅಗ್ರಿ 82 ಅಂತ. ಇದು ಅಷ್ಟೇ ಗಮ್ ತರ ಕೆಲಸ ಮಾಡುತ್ತೆ. ಯಾವ್ಯಾವ ತರ ಕೆಲಸ ಮಾಡುತ್ತೆ? 5 ತರ ಕೆಲಸ ಮಾಡುತ್ತೆ ಮೇಜರ್ ಆಗಿ. ಫಸ್ಟ್ ಬಂದ್ಬಿಟ್ಟು ಸ್ಪ್ರೆಡರ್, ಸೆಕೆಂಡ್ ಆಕ್ಟಿವೇಟರ್, ವೆಟ್ಟರ್, ಹೋಮೋಜಿನಿಯಸ್ ಮಿಕ್ಸ್ಚರ್, ಮತ್ತೆ ಬಂದ್ಬಿಟ್ಟು pH ಬ್ಯಾಲೆನ್ಸರ್. ಸ್ಪ್ರೆಡರ್ ಅಂದ್ರೆ ಏನು? ಫಸ್ಟ್ ಒಂದೊಂದಾಗಿ ಡಿಸ್ಕಸ್ ಮಾಡ್ತೀನಿ. ಸ್ಪ್ರೆಡರ್ ಅಂದ್ರೆ ಏನು ಸರ್? ವಾಟರ್ಗೆ ಒಂದು ಕ್ವಾಲಿಟಿ ಇದೆ, ಸರ್ಫೇಸ್ ಟೆನ್ಷನ್ ಅಂತ. ನೀವು ಸೈನ್ಸ್ ಸ್ಟೂಡೆಂಟ್ ಆದ್ರೆ ಗೊತ್ತಾಗುತ್ತೆ, ಕಾಮರ್ಸ್ ಸ್ಟೂಡೆಂಟ್ಸ್ ಆದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಸೊ ಸರ್ಫೇಸ್ ಟೆನ್ಷನ್ ಅಂದ್ರೆ ಏನು ಅಂದ್ರೆ, ನೀವು ವಾಟರ್ ಫ್ಲೋ ಆಗ್ಲಿ, ಅದು ಯಾವತ್ತು ವಾಟರ್ ಡ್ರಾಪ್ಲೆಟ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ನೀವು ಮಾರ್ನಿಂಗ್ ಬೆಳಿಗ್ಗೆ ಎದ್ದು ಗಿಡಗಳ ಮೇಲೆ ನೋಡ್ಬೇಕು, ವಾಟರ್ ಡ್ರಾಪ್ಲೆಟ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ವಾಟರ್ಗೆ ಅದೊಂದು ಕ್ವಾಲಿಟಿ ಇದೆ, ನಾವೇನು ಮಾಡಕ್ಕಾಗಲ್ಲ, ಇನ್ಹೆಬಿಟಬಲ್ ಕ್ವಾಲಿಟಿ ಅದು ಸರ್ಫೇಸ್ ಟೆನ್ಷನ್ ಅನ್ನೋದು. ಸೊ ವಾಟರ್ ಡ್ರಾಪ್ಲೆಟ್ ಆಗಿ ಫಾರ್ಮ್ ಆಗುತ್ತೆ. ಈ ಒಂದು ಅಗ್ರಿ 82 ನ ವಾಟರ್ ಜೊತೆ ಮಿಕ್ಸ್ ಮಾಡೋದ್ರಿಂದ ಸರ್ಫೇಸ್ ಟೆನ್ಷನ್ ಕಮ್ಮಿ ಆಗುತ್ತೆ ವಾಟರ್ದು. ಸೊ ಅವಾಗ ಏನಾಗುತ್ತೆ ಅಂತ ಅಂದ್ರೆ, ಕ್ಲೀನ್ ಆಗಿ ಸ್ಪ್ರೆಡ್ ಆಗುತ್ತೆ, ಅಂದ್ರೆ ಡ್ರಾಪ್ಲೆಟ್ ತರ ಫಾರ್ಮ್ ಆಗೋದಿಲ್ಲ, ಅದು ಇಡೀ ಲೀವ್ಸ್ ಮೇಲೆ ಸ್ಪ್ರೆಡ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಬಂದ್ಬಿಟ್ಟು ಫಸ್ಟ್ ಕ್ಯಾಟಗರಿ ಸ್ಪ್ರೆಡರ್. ಒಂದೊಂದ್ಸಲ ಏನಾಗುತ್ತೆ, ನಾವು ಮೆಡಿಸಿನ್ ಆಗಿ ಫರ್ಟಿಲೈಸರ್ ಸ್ಪ್ರೇ ಮಾಡ್ಕೊಂಡು ಹೋಗ್ತೀವಿ, ಅದು ಗಿಡಗಳ ಮೇಲೆ ಡ್ರಾಪ್ಲೆಟ್ ಆಗಿ ಕುತ್ಕೊಂಡ್ ಬಿಡುತ್ತೆ. ಸೊ ಅದು ಯೂಸ್ ಇರಲ್ಲ. ಅಥವಾ ನೀವು ಒಂದು ಇನ್ಸೆಕ್ಟಿಸೈಡ್ ಅಂದ್ರೆ ಕೀಟನಾಶಕಗಳನ್ನ ಸ್ಪ್ರೇ ಮಾಡ್ತೀರಾ, ಎಲೆಗಳ ಮೇಲೆ ಬೀಳುತ್ತೆ, ಓಕೆ, ವೆರಿ ಗುಡ್, ಎಲೆಗಳ ಮೇಲಿರೋ ಹುಳ ಸತ್ತೋಗುತ್ತೆ. ಬಟ್ ಎಲೆ ಕೆಳಗಡೆ ಇರೋ ಹುಳ ಹೇಗ್ ಸಾಯುತ್ತೆ? ಸೊ ಅದಕ್ಕೋಸ್ಕರ ಈ ಒಂದು ಅಗ್ರಿ 82 ನ ಯೂಸ್ ಮಾಡೋದ್ರಿಂದ ಸರ್ಫೇಸ್ ಟೆನ್ಷನ್ ಕಮ್ಮಿ ಮಾಡಿದಾಗ ಏನಾಗುತ್ತೆ, ಅದು ಕ್ಲೀನ್ ಆಗಿ ಹೋಲ್ ಪ್ಲಾಂಟ್ ಅದು ಏನಾಗುತ್ತೆ, ಸ್ಪ್ರೆಡ್ ಆಗುತ್ತೆ. ಸೊ ಈ ರೀತಿ ಕೆಲಸ ಮಾಡುತ್ತೆ ನಮ್ಮ ಅಗ್ರಿ 82. ಇದು ಫಸ್ಟ್ ಮೇಜರ್ ಕ್ವಾಲಿಟಿ. ಸೆಕೆಂಡ್ ಬಂದ್ಬಿಟ್ಟು ಆಕ್ಟಿವೇಟರ್. ಸೊ ಆಕ್ಟಿವೇಟರ್ ಅಂದ್ರೇನು? ಆಕ್ಟಿವೇಶನ್ ಮಾಡಕ್ಕೆ. ಏನ್ ಮಾಡಕ್ಕೆ? ಆಕ್ಟಿವೇಶನ್ ಮಾಡಕ್ಕೆ. ಯಾವ ತರ ಆಕ್ಟಿವೇಶನ್? ನೀವು ಈಗ ಒಂದು ಬೇರೆ ನಮ್ದು ಒಂದು ಅಗ್ರಿ ಹ್ಯೂಮಿಕ್ ಆಗಿರ್ಲಿ, ಅಥವಾ ಬೇರೆ ಏನೋ ಫರ್ಟಿಲೈಸರ್ ಹಾಕಿರ್ತೀರಾ. ಸೊ ಈಗ ಒಂದ್ ಎಕರ್ಗೆ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಒಂದು 50 kg ಆಫ್ ಫರ್ಟಿಲೈಸರ್ ಬೇಕಾಗಿರುತ್ತೆ. ಬಟ್ 50 kg ಆಫ್ ಫರ್ಟಿಲೈಸರ್ ಏನಾಗುತ್ತೆ, ನಿಮ್ಗೆ ಒಂದು 600 rupees ಕಾಸ್ಟ್ ಬೀಳುತ್ತೆ ಅಂತ ಎಕ್ಸಾಂಪಲ್ ತಗೊಳ್ಳೋಣ. ಬಟ್ ಈ ಒಂದು ಅಗ್ರಿ 82 ನ ಯೂಸ್ ಮಾಡೋದ್ರಿಂದ ಆ ಫರ್ಟಿಲೈಸರ್ ಜೊತೆಗೆ 50 kg ಫರ್ಟಿಲೈಸರ್ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ. ನೀವು ಜಸ್ಟ್ 20 kg 25 kg ಯೂಸ್ ಮಾಡಿದ್ರು ಸಾಕಾಗುತ್ತೆ. ಸೊ ಇದು ಏನ್ ಮಾಡುತ್ತೆ ಅಂದ್ರೆ, ಯಾವ ಒಂದು ಫರ್ಟಿಲೈಸರ್ ಜೊತೆ ನಾವು ಯೂಸ್ ಮಾಡ್ತಾ ಇದೀವಿ ಅದ್ರ ಪ್ರಾಪರ್ಟಿನ ಎನ್ಹಾನ್ಸ್ ಮಾಡುತ್ತೆ, ಜಾಸ್ತಿ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ, ಆಬ್ವಿಯಸ್ಲಿ 50 kg ಫರ್ಟಿಲೈಸರ್ 600 rupees ಆದ್ರೆ 25 kg ಫರ್ಟಿಲೈಸರ್ ಏನಾಗುತ್ತೆ, 300 rupees ಆಗುತ್ತೆ. ಸೊ ಅಲ್ಲಿ ರೈತರಿಗೆ ಕಾಸ್ಟಿಂಗ್ ಕೂಡ ಕಮ್ಮಿ ಆಗುತ್ತೆ. ದೆನ್ ಥರ್ಡ್ ಪಾಯಿಂಟ್ ವೆಟ್ಟರ್ ಅಂದ್ರೇನು? ತೇವಾಂಶನ ಹಿಡಿದಿಟ್ಕೊಳ್ಳೋದು, ಅಂದ್ರೆ ಮಾಯಿಶ್ಚರೈಸ್ ಕಂಟೆಂಟ್ ನ ಹಿಡಿದಿಟ್ಕೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ ಗಿಡಗಳಲ್ಲಿ. ಕೆಲವೊಂದು ನಾರ್ತ್ ಕರ್ನಾಟಕ ಸೈಡ್ ಅವರೇ, ಬಳ್ಳಾರಿ, ಗುಲ್ಬರ್ಗ, ಇಲ್ಲೆಲ್ಲ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಮಳೆ ಬರಲ್ಲ, ಫುಲ್ ಬಿಸಿಲಿರುತ್ತೆ. ಸೊ ಅವಾಗ ಏನಾಗುತ್ತೆ, ಗಿಡಗಳು ಬಾಡೋಗಂತ ಚಾನ್ಸಸ್ ತುಂಬಾ ಅಂದ್ರೆ ಮುದುರ್ಕೊಳ್ಳುತ್ತೆ ಎಲೆ, ತುಂಬಾ ಪ್ರಾಬ್ಲಮ್ಸ್
ಗಿಡ ಫೇಸ್ ಮಾಡ್ಬೇಕಾಗತ್ತೆ. ಸೊ ಅವಾಗ ಏನ್ ಬೇಕು, ನೀರಿನ ಅವಶ್ಯಕತೆ ಇರುತ್ತೆ. ಬಟ್ ಅವ್ರಿಗೆ ಆ ವಾಟರ್ ರಿಕ್ವೈರ್ಮೆಂಟ್ ನ ಫುಲ್ಫಿಲ್ ಮಾಡಕ್ಕೆ ಅವ್ರ ಹತ್ರ ಅಲ್ಲಿ ಬೋರ್ವೆಲ್ಸ್ ಆಗ್ಲಿ ಇರಲ್ಲ, ಮಳೆ ಕೂಡ ಕರೆಕ್ಟ್ ಆಗಿ ಬರಲ್ಲ. ಅದಕ್ಕೋಸ್ಕರ ಈ ಒಂದು ಅಗ್ರಿ 82 ನ ಅವರು ಸ್ಪ್ರೇ ಮಾಡಿದ್ರೆ ಗಿಡಕ್ಕೆ ಏನ್ ಆಗುತ್ತೆ, ತೇವಾಂಶನ ಹಿಡಿದಿಟ್ಕೊಳ್ಳುವಂತ ಶಕ್ತಿನ ಜಾಸ್ತಿ ಮಾಡುತ್ತೆ. ದೆನ್ ಫೋರ್ತ್ ಪಾಯಿಂಟ್ ಬಂದು ಹೋಮೋಜಿನಿಯಸ್ ಮಿಕ್ಸ್ಚರ್. ಸರ್ ಎರಡು ತರ ಮಿಕ್ಸ್ಚರ್ ಇರುತ್ತೆ, ಹೋಮೋಜಿನಿಯಸ್ ಮಿಕ್ಸ್ಚರ್ ಮತ್ತೆ ಹೆಟಿರೋಜಿನಿಯಸ್ ಮಿಕ್ಸ್ಚರ್ ಅಂತ. ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂದ್ರೆ ಏನಂದ್ರೆ ಪ್ರಾಪರ್ ಆಗಿ ನೀರಿನ ಅಥವಾ ನಾವೇನ್ ಯೂಸ್ ಮಾಡ್ತಾ ಇದೀವಿ ಫರ್ಟಿಲೈಸರ್ ಅದ್ರ ಜೊತೆ ಮಿಕ್ಸ್ ಆಗೋದು. ಹೆಟಿರೋಜಿನಿಯಸ್ ಮಿಕ್ಸ್ಚರ್ ಅಂದ್ರೆ ಸಪರೇಷನ್ ಆಗುತ್ತೆ. ಅಂದ್ರೆ ಎಕ್ಸಾಂಪಲ್ ಕೊಡೋದಾದ್ರೆ, ನೀವು ವಾಟರ್ ಮತ್ತೆ ನಿಮ್ಮ ಕುಕಿಂಗ್ ಆಯಿಲ್ ನ ಮಿಕ್ಸ್ ಮಾಡಿ, ಸೊ ಏನಾಗುತ್ತೆ, ಅದು ಕ್ಲೀನ್ ಆಗಿ ಮಿಕ್ಸ್ ಆಗಲ್ಲ, ಮೇಲ್ಗಡೆನೆ ಫ್ಲೋಟ್ ಆಗುತ್ತೆ. ಸೊ ಇದನ್ನ ಹೇಳ್ತಾರೆ ಹೆಟಿರೋಜಿನಿಯಸ್ ಮಿಕ್ಸ್ಚರ್, ಅಂದ್ರೆ ಡೆನ್ಸಿಟಿ ಡಿಫ್ರೆನ್ಸಿಯೇಷನ್ ಇತ್ತು. ಸೊ ಅದರ ಎಲ್ಲ ಬೇರೆ ಬೇರೆ ಸೈನ್ಸ್ ಇದೆ ಅದರಿಂದ. ಸೊ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂದ್ರೆ ಏನು? ಹೋಮೋಜಿನಿಯಸ್ ಮಿಕ್ಸ್ಚರ್ ಎಕ್ಸಾಂಪಲ್ ಅಂದ್ರೆ ಸಾಲ್ಟ್ ನ ನೀವು ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿ, ಅಥವಾ ಶುಗರ್ ನ ನೀವು ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿ ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗುತ್ತೆ. ವಾಟರ್ ನ ಮತ್ತೆ ಸಾಲ್ಟ್ ನ ಸಪರೇಟ್ ಮಾಡಕ್ಕೆ ಆಗಲ್ಲ. ಸೊ ಇದನ್ನ ನಾವು ಏನಂತ ಕರಿತೀವಿ, ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಿ. ಸೊ ಕೆಲವೊಂದ್ಸಲ ನಾವು ಪೌಡರ್ ಲೈಕ್ ಫರ್ಟಿಲೈಸರ್ಸ್ ಎಲ್ಲ ಬರುತ್ತೆ, ಲೈಕ್ ನೀವು ಫೇಸ್ ಅಪ್ಲೈ ಮಾಡ್ತಿರಲ್ಲ, ಅಶ್ಯೂರ್ ಫೇಸ್ ಪೌಡರ್, ಆತರ ಪೌಡರ್ ಲೈಕ್ ಇದೆಲ್ಲ ಫರ್ಟಿಲೈಸರ್ಸ್ ಬರುತ್ತೆ. ಅದನ್ನ ನೀವು ನೀರ್ ಜೊತೆ ಮಿಕ್ಸ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಮಿಕ್ಸ್ ಆಗಲ್ಲ, ಅದು ಮೇಲ್ಗಡೆನೆ ಫ್ಲೋಟ್ ಆಗುತ್ತೆ. ಬಟ್ ಈ ಒಂದು ಅಗ್ರಿ 82 ನ ನೀವು ಅದ್ರ ಜೊತೆ ಮಿಕ್ಸ್ ಮಾಡೋದ್ರಿಂದ ಸೊ ಅದು ಕಂಪ್ಲೀಟ್ ಆಗಿ ಇಡೀ ವಾಟರ್ ಜೊತೆಗೆ ಮಿಕ್ಸ್ ಆಗುತ್ತೆ. ಸೊ ಕೆಲವೊಂದ್ಸಲ ಏನಾಗುತ್ತೆ, ರೈತರು ಅವರು ಫರ್ಟಿಲೈಸರ್ ನ ಸ್ಪ್ರೇ ಮಾಡ್ಕೊಂಡು ಹೋಗ್ತಾರೆ, ಮಾಡ್ಕೊಂಡು ಹೋದಾಗ ಕೆಳಗಡೆ ಫುಲ್ ಎಲ್ಲ ವಾಟರ್ ಇರುತ್ತೆ, ಮೇಲ್ಗಡೆ ಎಲ್ಲ ಫರ್ಟಿಲೈಸರ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಕೆಳಗಡೆ ಎಲ್ಲ ಬರೀ ವಾಟರ್ ಸ್ಪ್ರೇ ಮಾಡ್ಕೊಂಡು ಹೋಗ್ತಾರೆ, ಮೇಲ್ಗಡೆ ಕಂಟೆಂಟ್ ಗೆಲ್ಲ ಫರ್ಟಿಲೈಸರ್ ಸ್ಪ್ರೇ ಮಾಡ್ಕೊಂಡು ಹೋಗ್ತಾರೆ. ಸೊ ಅದು ಅನ್ಈವನ್ ಡಿಸ್ಟ್ರಿಬ್ಯೂಷನ್ ತರ ಆಗೋಗುತ್ತೆ. ಸೊ ಈ ಒಂದು ಅಗ್ರಿ 82 ಯೂಸ್ ಮಾಡೋದ್ರಿಂದ ಆ ತರ ಪ್ರಾಬ್ಲಮ್ ನಾವು ಫೇಸ್ ಮಾಡೋದಿಲ್ಲ. ನೆಕ್ಸ್ಟ್ ಬಂದು ಪಿ ಹೆಚ್ ಬ್ಯಾಲೆನ್ಸ್. ಪಿ ಹೆಚ್ ಅಂದ್ರೆ ಒಂದು ಪಿ ಹೆಚ್ ಸ್ಕೇಲ್ ಅಂತ ಇರುತ್ತೆ. ಏನದು ಪಿ ಹೆಚ್ ಸ್ಕೇಲ್ ಅಂದ್ರೆ, ಓಕೆ ನಾನು ಈ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ ಜಾಮಿಟ್ರಿ ಬಾಕ್ಸ್ ಗಳಲ್ಲಿ ಒಂದು 15 ಸೆಂಟಿಮೀಟರ್ ಸ್ಕೇಲ್ ಇರುತ್ತಲ್ಲ, ಸೊ ಅದೇ ತರ ಪಿ ಹೆಚ್ ಸ್ಕೇಲ್ ಅನ್ನೋದು ಒಂದು 14, ಓಕೆ 14 ಒಂದು ಗ್ರೇಡ್ ಸ್ಕೇಲ್ ಅಂತ ಇಟ್ಕೊಳ್ಳಿ. ಸೊ ಒನ್ಗೆ ಎಕ್ಸಾಂಪಲ್ 1 ಅಂದ್ರೆ 1 ಮೆಜರ್ಮೆಂಟ್ ಬಂದ್ರೆ ಅಲ್ಲಿ ರೆಡ್ ಕಲರ್ ಇರುತ್ತೆ, 2 ಅಂದ್ರೆ ಗ್ರೀನ್ ಇರುತ್ತೆ, 3 ಅಂದ್ರೆ ಬ್ಲೂ ಇರುತ್ತೆ, ಡಿಫ್ರೆಂಟ್ ಕಲರ್ 14 ಕಲರ್ಸ್ ಇರುತ್ತೆ ಆ ಸ್ಕೇಲ್ ಅಲ್ಲಿ. ಬ್ಯಾಂಡ್ ತರ ಒಂದು ಸ್ಕೇಲ್ ಇರುತ್ತೆ. ಸೊ ಅದು ಯಾಕೆ ನಾವು ಯೂಸ್ ಮಾಡ್ತೀವಿ ಅಂದ್ರೆ, ಎಕ್ಸಾಂಪಲ್ ನೀವು ಒಂದು ಲಿಟ್ಮಸ್ ಪೇಪರ್ ಅಂತ ಬರುತ್ತೆ, ಲಿಟ್ಮಸ್ ಪೇಪರ್ಗೆ ನೀವೇನಾದ್ರೂ ಆಸಿಡ್ ಹಾಕಿದ್ರೆ ಅದು ಕಲರ್ ಚೇಂಜ್ ಆಗುತ್ತೆ. ಸೊ ಯಾವ ಕಲರ್ ಬಂದಿದೆ, ಯಾವ ಕಲರ್ ಮ್ಯಾಚ್ ಆಗ್ತಾ ಇದೆ ಪಿ ಹೆಚ್ ಸ್ಕೇಲ್ ಅಲ್ಲಿ, ಅದನ್ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅದು ಆಸಿಡ್ ಇದೆಯೋ ಬೇಸ್ ಇದೆಯೋ ಅಂತ. ಎಕ್ಸಾಂಪಲ್ ಕೊಡೋದಾದ್ರೆ 1 to 7 ಆ ಪಿ ಹೆಚ್ ಸ್ಕೇಲ್ ಅಲ್ಲಿ 1 to 7 ಏನ್ ಬರುತ್ತಲ್ಲ ಅದನ್ನ ನಾವು ಕರಿತೀವಿ ಆಸಿಡ್. 1 to 7 ರೀಡಿಂಗ್ ಬಂದ್ರೆ ಆಸಿಡ್ ಅಂತ ಕರಿತೀವಿ. 7 to 14 ರೀಡಿಂಗ್ ಬಂದ್ರೆ ಅದನ್ನ ಬೇಸ್ ಅಂತ ಕರಿತೀವಿ. ಎಕ್ಸಾಕ್ಟ್ 7 ರೀಡಿಂಗ್ ಬಂದ್ರೆ ಅದನ್ನ ನ್ಯೂಟ್ರಲ್ ಅಂತ ಕರಿತೀವಿ. ಸೊ ನಿಮ್ಗೆ ಗೊತ್ತಿರುತ್ತೆ 1 to 7 ಅಂದ್ರೆ ಅದು ಅಸಿಡಿಕ್ ನೇಚರ್ ಇರುತ್ತೆ. ಸೊ ಅಸಿಡಿಕ್ ನೇಚರ್ ಇರುವಂತದ್ದು ಯಾವುದೇ ಆಗಿರ್ಲಿ, ನಮ್ಗೆ ಏನಾಗುತ್ತೆ, ಅದು ಬರ್ನಿಂಗ್ ಸೆನ್ಸೇಷನ್ ಕಾಸ್ ಆಗುತ್ತೆ. ಸೊ ಸೇಮ್ ಗಿಡಗಳಲ್ಲೂ ಕೂಡ ಅದೇ ಆಗುತ್ತೆ. ಸೊ ನೆಕ್ಸ್ಟ್ 7 to 14 ಏನಾಗುತ್ತೆ, ಗಿಡಗಳಿಗೆ ಶೀತ ಆಗುತ್ತೆ, ಅಂದ್ರೆ ಥಂಡಿ ಆಗುತ್ತೆ. ಸೊ ಎಕ್ಸಾಕ್ಟ್ 7 ಇರ್ಬೇಕು ಪಿ ಹೆಚ್, ಯಾವತ್ತು ಎಕ್ಸಾಕ್ಟ್ ಪಿ ಹೆಚ್ ಲೆವೆಲ್ ಏನ್ ಇರ್ಬೇಕು, 7 ಇರ್ಬೇಕು. ಸೊ ಇದು 7 ಪಿ ಹೆಚ್ ಏನ್ ಸ್ಕೇಲ್ ಅಲ್ಲಿ ಎಕ್ಸಾಕ್ಟ್ 7 ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ಈ ಒಂದು ಅಗ್ರಿ 82 ನ ಯೂಸ್ ಮಾಡ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಡೋಸೇಜ್. ಸೊ ನೀವೇನಾದ್ರು ಇನ್ಸೆಕ್ಟಿಸೈಡ್ ಜೊತೆ ಯೂಸ್ ಮಾಡ್ತಾ ಇದೀರಾ, 5 ml, ಬರೀ 5 ml ಅಷ್ಟೇ ಯೂಸ್ ಮಾಡ್ಬೇಕು 15 ಲೀಟರ್ ಆಫ್ ವಾಟರ್ಗೆ. ದೆನ್ ಹರ್ಬಿಸೈಡ್ ಜೊತೆ ಯೂಸ್ ಮಾಡ್ತೀರಾ 15 ml ಫಾರ್ 15 ಲೀಟರ್ ಆಫ್ ವಾಟರ್ಗೆ. ಇರಿಗೇಷನ್ ಪರ್ಪಸ್ ನೀವೇನಾದ್ರು ಬೇರೆ ಇರಿಗೇಷನ್ ಪರ್ಪಸ್ ಅಲ್ಲಿ ಯೂಸ್ ಮಾಡ್ತಿದ್ದೀರಾ, 1 ಎಕರ್ಗೆ 160 ml ಅಷ್ಟೇ. ಸೊ ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಅಗ್ರಿ 82 ಎಷ್ಟು ಸ್ಟ್ರಾಂಗ್ ಇದೆ ಅಂತ. ನೀವು ಯಾವ್ದಾದ್ರು ಬೇರೆ ಫರ್ಟಿಲೈಸರ್ ಗಳ ಜೊತೆ ಯೂಸ್ ಮಾಡ್ತಾ ಇದೀರಾ, 2 to 3 ml ಪರ್ ಕೆಜಿ ಆಫ್ ಫರ್ಟಿಲೈಸರ್ ನೀವು ಯೂಸ್ ಮಾಡ್ಬೇಕಾಗುತ್ತೆ. ಓಕೆ ಸರ್, ನೆಕ್ಸ್ಟ್ ಸ್ಲೈಡ್ಸ್. ನೆಕ್ಸ್ಟ್ ಪ್ರಾಡಕ್ಟ್ ಇದೆ ನಮ್ದು ಬಂದ್ಬಿಟ್ಟು ಅಗ್ರಿ ಹ್ಯೂಮಿಕ್ ಅಂತ. ಸೊ ಅಗ್ರಿ ಹ್ಯೂಮಿಕ್ ಏನ್ ಮಾಡುತ್ತೆ? ಸೊ ಸರ್ ವೆರಿ ಸಿಂಪಲ್. ಹ್ಯೂಮಿಕ್ ಫಸ್ಟ್ ನಾನು ಹೇಳ್ತೀನಿ, ಹ್ಯೂಮಿಕ್ ಹೆಸರು ಹೇಗ್ ಬಂತು, ಹ್ಯೂಮಸ್. ಓಕೆ, ಮಣ್ಣಲ್ಲಿ ಒಂದು ಫರ್ಟಿಲಿಟಿ ಕಂಟೆಂಟ್ ಇರುತ್ತೆ, ಅದನ್ನ ನಾವು ಕರಿತೀವಿ ಹ್ಯೂಮಸ್ ಅಂತ. ಸೊ ಯಾವ ಮಣ್ಣಲ್ಲಿ ಹ್ಯೂಮಸ್ ಕಂಟೆಂಟ್ ಜಾಸ್ತಿ ಇರುತ್ತೆ ಆ ಮಣ್ಣಲ್ಲಿ ನಾವು ಚೆನ್ನಾಗಿ ಬೆಳೆನ ತೆಗಿಬಹುದು. ಓಕೆ, ಅದು ಟೈಪ್ಸ್ ಆಫ್ ಸಾಯಿಲ್ಸ್ ಬರುತ್ತೆ, ರೆಡ್ ಸಾಯಿಲ್, ಬ್ಲಾಕ್ ಸಾಯಿಲ್, ಅದು ಒಂದೊಂದು ತರ ಸಾಯಿಲ್ ಅಲ್ಲೂ ಕೂಡ ಒಂದೊಂದು ಪರ್ಸೆಂಟೇಜ್ ಅಲ್ಲಿ ಹ್ಯೂಮಿಕ್ ಕಂಟೆಂಟ್ ಇರುತ್ತೆ. ಸೊ ಈ ಒಂದು ಅಗ್ರಿ ಹ್ಯೂಮಿಕ್ ನ ಯೂಸ್ ಮಾಡೋದ್ರಿಂದ ಯಾಕೆ ನಾವು ಯೂಸ್ ಮಾಡಬೇಕು? ಸೊ ಅಲ್ಲೇ ಇದೆ, ಫಾಲೋ ಮಾಡ್ತೀನಿ ಅದನ್ನ. ಕಂಟೈನ್ಸ್ ನ್ಯಾಚುರಲಿ ಅವೈಲೇಬಲ್ ಸಬ್ಸ್ಟೆನ್ಸಸ್, ನ್ಯೂಟ್ರಿಯೆಂಟ್ಸ್, ಮಿನರಲ್ ಇನ್ ಟ್ರೇಸ್ ಅಮೌಂಟ್. ಇದರಲ್ಲಿ ನ್ಯಾಚುರಲ್ ನಮ್ಮ ಒಂದು ಅಗ್ರಿಕಲ್ಚರ್ ಕ್ಯಾಟಗರಿ ಪ್ರಾಡಕ್ಟ್ಸ್ ಅಲ್ಲಿ ಏನಿದೆ ಅಲ್ಲ, ಯಾವುದು ಕೂಡ ಕೆಮಿಕಲ್ ಪ್ರಾಡಕ್ಟ್ಸ್ ಇಲ್ಲ, ಪ್ಯೂರ್ಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಮಾತ್ರ ಇರೋದು. ಸೊ ನಾವು ಈ ಒಂದು ಅಗ್ರಿ ಹ್ಯೂಮಿಕ್ ಅಷ್ಟೇ ನ್ಯಾಚುರಲಿ ಅವೈಲೇಬಲ್ ಸಬ್ಸ್ಟೆನ್ಸಸ್, ನ್ಯೂಟ್ರಿಯೆಂಟ್ಸ್, ಮಿನರಲ್ಸ್ ಇನ್ನ ಟ್ರೇಸ್ ಅಮೌಂಟ್, ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟೇ, ಒಂದು ಗಿಡ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟೇ ಪ್ರಮಾಣದಲ್ಲಿ ಇದನ್ನ ಮಾಡಲಾಗಿದೆ. ಸೆಕೆಂಡ್ ಥಿಂಗ್, ಈ ಪ್ರೊವೈಡ್ ನ್ಯೂಟ್ರಿಯೆಂಟ್ ಫಾರ್ ಆಲ್ ರೌಂಡ್ ಗ್ರೋತ್ ಆಫ್ ಅ ಪ್ಲಾಂಟ್.
ಈ ಒಂದು ಅಗ್ರಿ ಹ್ಯೂಮಿಕ್ ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಆಲ್ ರೌಂಡ್ ಗ್ರೋತ್, ಗಿಡದ ಹೈಟ್ ಆಗ್ಲಿ, ಗಿಡದ ವಿಡ್ತ್ ಆಗಿರ್ಲಿ, ಗಿಡದ ಸೈಜ್ ಆಗಿರ್ಲಿ, ರೆಂಬೆ ಕೊಂಬೆಗಳು ಜಾಸ್ತಿ ಬರೋದಾಗಿರ್ಲಿ, ಇದು ಆ ಗ್ರೋತ್ ಬರಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಇಂಡೈರೆಕ್ಟ್ ಆಗಿ ನಾವು ಹೇಳ್ಬೋದಂದ್ರೆ ಇದರಲ್ಲಿ ಗ್ರೋತ್ ಹಾರ್ಮೋನ್ ಇರುತ್ತೆ. ಸೊ ಗಿಡಕ್ಕೆ ಇದು ಗ್ರೋತ್ ಪ್ರಮೋಟರ್ ಆಗಿ ಇದು ಕೆಲಸ ಮಾಡುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಇಂಪ್ರೂವ್ ಸಾಯಿಲ್ ಸ್ಟ್ರಕ್ಚರ್ ಅಂಡ್ ಫರ್ಟಿಲಿಟಿ ಅಂಡ್ ಮೈಕ್ರೋಬಿಯಲ್ ಫ್ಲೋರಾ. ಇದೇನ್ ಮಾಡುತ್ತೆ ಇದನ್ನ ನೀವೇನಾದ್ರು ಸಾಯಿಲ್ ಅಪ್ಲಿಕೇಶನ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಸೊ ಏನಾಗುತ್ತೆ, ಇದು ಸಾಯಿಲ್ ಫರ್ಟಿಲಿಟಿ ಕೂಡ ಜಾಸ್ತಿ ಆಗುತ್ತೆ. ದೆನ್ ಮೈಕ್ರೋಬಿಯಲ್ ಫ್ಲೋರಾ, ಸಣ್ಣ ಸಣ್ಣ ಒಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನ್ ಬೇಕು ಅಥವಾ ಮೈಕ್ರೋ ಫರ್ಟಿಲೈಸರ್ಸ್ ಏನ್ ಬೇಕು ಒಂದು ಗಿಡ ಬೆಳವಣಿಗೆ ಆಗಕ್ಕೆ, ಸೊ ಇದು ಅಲ್ಲಿ ಪ್ರೊವೈಡ್ ಮಾಡುತ್ತೆ. ಅಂಡ್ ಇಟ್ ಇಂಪ್ರೂವ್ಸ್ ದ ಫ್ರೂಟ್ ಅಂಡ್ ಗ್ರೇನ್ ಕ್ವಾಲಿಟಿ ಅಂಡ್ ಸೈಜ್. ಇದು ಏನ್ ಮಾಡುತ್ತೆ, ಎಕ್ಸಾಂಪಲ್ ನಂದು ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನನ್ನ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಅಲ್ಲಿ 1 ಎಕರ್ಗೆ ನಾವು ಏನ್ ಮಾಡಿದ್ವಿ ಅಂದ್ರೆ ನಮ್ಮ ಅಗ್ರಿ ಹ್ಯೂಮಿಕ್ ನ ಸ್ಪ್ರೇ ಮಾಡಕ್ಕೆ ಕೊಟ್ಟಿದ್ವಿ. ಓಕೆ, ನಾಟ್ 1 ಎಕರ್. ಫಸ್ಟ್ ಅವರು ಟ್ರಯಲ್ ಕೇಳ್ತಾರೆ, ನೀವೆಲ್ಲಾ ಯಾರೇ ರೈತರ ಹತ್ರ ಹೋಗಿ ಸ್ಟಾರ್ಟಿಂಗ್ ಡೈರೆಕ್ಟ್ ಆಗಿ ಅವ್ರು ತಗೊಳಲ್ಲ, ಅವ್ರು ಕೇಳ್ತಾರೆ ಟ್ರಯಲ್ ಅಂತ. ಓಕೆ, 10 ಕುಂಟೆಗೆ ನಮ್ಮ ಒಂದು ಅಗ್ರಿ ಹ್ಯೂಮಿಕ್ ನ ಸ್ಪ್ರೇ ಮಾಡಿದ್ವಿ ಒಂದು ಟೊಮೊಟೊ ಲ್ಯಾಂಡ್ಗೆ. ಸೊ ಮುಂಚೆ ಎಷ್ಟು ಬಿಡ್ತಾ ಇತ್ತು, ಇವಾಗ ಎಷ್ಟು ಬಿಡ್ತಾ ಇತ್ತು, ಡಿಫ್ರೆನ್ಸ್ ಅವ್ರಿಗೆ ಕೇಳಿದ್ಕೆ ಅವ್ರೇನ್ ಹೇಳಿದ್ರು, ಮುಂಚೆ 50 to 60 kg ಬಿಡ್ತಾ ಇತ್ತು. ಓಕೆ, ಆ ಲ್ಯಾಂಡ್ ಅಲ್ಲಿ. ಇವಾಗ ಓಕೆ 10 ಕುಂಟೆ ಅಂತ ಹೇಳಿದ್ನಲ್ಲ ಫಸ್ಟ್ ಟೈಮ್, ಸೊ 50 to 60 kg ಟೊಮೆಟೊ ಬಿಡ್ತಾ ಇತ್ತು. ಆಫ್ಟರ್ ಯೂಸಿಂಗ್ ಹ್ಯೂಮಿಕ್ 80 to 85 kg ನಮ್ಗೆ ಬರ್ತಾ ಇದೆ. ಸೊ ಇದೇನ್ ಮಾಡುತ್ತೆ, ಗಿಡಕ್ಕೆ ಡೆವಲಪ್ಮೆಂಟ್, ಒಳ್ಳೆ ಗಿಡ ಅವರು ಎಷ್ಟು ದೊಡ್ಡದಾಗಿ ಗಿಡ ಬೆಳೆಯುತ್ತೆ ಅಷ್ಟು ಕೂಡ ಫ್ಲವರ್ಸ್ ಬರುತ್ತೆ, ಅಷ್ಟು ಕೂಡ ಕಾಯಿಗಳು ಬಿಡುತ್ತೆ. ಸೊ ಇದು ಏನ್ ಮಾಡುತ್ತೆ ಅಂದ್ರೆ ಗಿಡಕ್ಕೆ ಗ್ರೋತ್ ನ ಕೊಡುತ್ತೆ. ನೆಕ್ಸ್ಟ್ ಡೋಸೇಜ್ ಸೀಡ್ಸ್ ಟ್ರೀಟ್ಮೆಂಟ್ ಅಂದ್ರೆ ನೀವು ಬೀಜಗಳನ್ನ ಹಾಕೋದ್ಕಿಂತ ಮುಂಚೆ ಅಂದ್ರೆ ಬಿಫೋರ್ ಸಾಯಿಂಗ್ ದ ಸೀಡ್ ಏನ್ ಮಾಡ್ಬೇಕು, 5 to 10 ml ಅಗ್ರಿ ಹ್ಯೂಮಿಕ್ ನ ನೀವು 1 kg ಆಫ್ ಸೀಡ್ ಗೆ ಮಿಕ್ಸ್ ಮಾಡ್ಕೊಂಡು ಹಾಕೋದ್ರಿಂದ ಬೇಗ ಅದು ಮೊಳಕೆ ಬರುತ್ತೆ. ಸೊ ಬೇಗ ಗಿಡ ಚೆನ್ನಾಗುತ್ತೆ. ದೆನ್ ಸೆಕೆಂಡ್ ಥಿಂಗ್ ಬಂದು ರೂಟ್ ಟ್ರೀಟ್ಮೆಂಟ್. ಸೊ ನೀವೇನಾದ್ರು ಡ್ರಿಪ್ ಪೈಪ್ಸ್ ಇರುತ್ತೆ ಅಥವಾ ನೀವು ಗಿಡಗಳಿಗೆ ಡ್ರಿಪ್ ಫೆಸಿಲಿಟಿ ಏನಾದ್ರು ಇದ್ರೆ ಅದನ್ನ ಡ್ರಿಪ್ ಟ್ಯಾಂಕ್ ಏನ್ ಮಾಡ್ಬೇಕು, 2 to 4 ml per ಲೀಟರ್ ತರ ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ದು ಗಿಡ ಚೆನ್ನಾಗುತ್ತೆ. ಸಾಯಿಲ್ ಕೂಡ ಚೆನ್ನಾಗುತ್ತೆ. ಸಾಯಿಲ್ ಅಪ್ಲಿಕೇಶನ್ ನೀವೇನಾದ್ರು ಡೈರೆಕ್ಟ್ ಆಗಿ ಖಾಲಿ ಲ್ಯಾಂಡ್ ಇದೆ ನಮ್ದು, ಬರೀ ಸಾಯಿಲ್ ಅಷ್ಟೇ ಡೈರೆಕ್ಟ್ ಅಪ್ಲಿಕೇಶನ್ ಮಾಡ್ತೀವಿ ಅಂದ್ರೆ 500 to 600 ml ಆಫ್ ಅಗ್ರಿ ಹ್ಯೂಮಿಕ್ ಫಾರ್ 1 acre ಆಫ್ ಲ್ಯಾಂಡ್. ದೆನ್ ಸ್ಪ್ರೇ, ನೀವಿಲ್ಲ ಸರ್ ನಮ್ಮ ಹತ್ರ ಸ್ಪ್ರೇ ಇದೆ, ಸ್ಪ್ರೇಯರ್ ಅಲ್ಲಿ ನಾವು ಸ್ಪ್ರೇ ಮಾಡ್ಕೊಂಡು ಹೋಗ್ತೀವಿ ಗಿಡಗಳಿಗೆ ಅಂದ್ರೆ 2 to 4 ml per ಲೀಟರ್. 15 ಲೀಟರ್ ಕ್ಯಾನ್ ಬರುತ್ತೆ, 15 ಲೀಟರ್ ಕ್ಯಾನ್ಗೆ 60 ml ಆಗುತ್ತೆ. ದೆನ್ ಥರ್ಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಬಯೋ ಫಂಗಿಸೈಡ್. ಸೊ ಬಯೋ ಫಂಗಿಸೈಡ್ ಕರ್ನಾಟಕದಲ್ಲಿ ಅವೈಲೇಬಲ್ ಇಲ್ಲ, ಬಟ್ ಇದು ಪ್ರೊಟೆಕ್ ಅನ್ನೋ ಒಂದು ಹೆಸರಲ್ಲಿ ಇದು ಅವೈಲೇಬಲ್ ಇದೆ. ಸೊ ಏನ್ ಮಾಡುತ್ತೆ ಬಯೋ ಫಂಗಿಸೈಡ್, ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ, ಬಯೋ ಫಂಗಿಸೈಡ್ ಅಂದ್ರೆ ಏನು, ಇವು ಹುಳಗಳನ್ನ ಸಾಯ್ಸಕ್ಕಂತ. ದಯವಿಟ್ಟು ಇಲ್ಲ, ನಮ್ಮ ಹತ್ರ ಯಾವುದೇ ಪ್ರಾಡಕ್ಟ್ ಹುಳಗಳಿಗೆ ಇಲ್ಲ, ಇನ್ಸೆಕ್ಟ್ ಗಳಿಗೆ ಯಾವುದೇ ಪ್ರಾಡಕ್ಟ್ಸ್ ಇಲ್ಲ. Okay, so first, what is this biofungicide? Agri biofungicide is a unique formulation. Okay, it's a unique and systematic contact of organic fungicide. ಅಂದ್ರೆ ಇದು ಜಸ್ಟ್ ನಮ್ಮ ಒಂದು ಅಗ್ರಿ ಬಯೋಫಂಗಿಸೈಡ್ ಬರೀ ನಾವು ಹೌದು ಎಸ್ ಸರ್. ಸೊ ಕರೆಂಟ್ ನೇಮ್ ಈಗ ಪ್ರೊಟೆಕ್ ಅಂತ ಕರಿತೀವಿ. ಇದು ಜಸ್ಟ್ ಬರೀ ಫಂಗಸ್ಗೆ ನಾವು ಟ್ರೀಟ್ ಮಾಡ್ತೀವಿ, ತೇವಾಂಶ ಜಾಸ್ತಿ ಆಗಿ ಬರೋ ಫಂಗಸ್ಗೆ ನಾವು ಇದನ್ನ ಟ್ರೀಟ್ ಮಾಡ್ತೀವಿ. ಅದು ಮುಂದೆ ಬೇರೆ ಬೇರೆ ಫೋಟೋಸ್ ಅಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಇಟ್ ಕಿಲ್ಸ್ ದ ಪ್ಯಾಥೋಜನ್. ಇದು ಒಂದು ಸ್ಪೆಷಲ್ ಕ್ವಾಲಿಟಿ ಏನಂದ್ರೆ ನಮ್ಮ ಅಗ್ರಿ ಪ್ರಾಡಕ್ಟ್, ಈಗ ನೀವು ಫಂಗಸ್ ಇದೆ ಅಂತ ಇಟ್ಕೊಳ್ಳಿ, ನೀವು ಅದಕ್ಕೆ ಸ್ಪ್ರೇ ಮಾಡ್ತೀರಾ. ಸೊ ಅದು ಏನ್ ಮಾಡುತ್ತೆ ಅಂದ್ರೆ ಅಲ್ಲಿರೋ ಫಂಗಸ್ ನ ಕಿಲ್ ಮಾಡ್ಬಿಟ್ಟು ಅದನ್ನೇ ಫರ್ಟಿಲೈಸರ್ ಆಗಿ ಕನ್ವರ್ಟ್ ಮಾಡಿ ಗಿಡಕ್ಕೆ ಕೊಡುತ್ತೆ. ಸೊ ಸೆಕೆಂಡ್ ಪಾಯಿಂಟ್ ಅದೇ, ಇಟ್ ಮಲ್ಟಿಪ್ಲೈ ಅಂಡ್ root exerts produce antibiotic and enzyme that kills the pathogen disease causing organism. ಯಾವ ಆರ್ಗಾನಿಸಮ್ ಡಿಸೀಸ್ ಕಾಸ್ ಮಾಡಿದ್ ಅದನ್ನ ಸಾಯಿಸ್ಬಿಟ್ಟು ಅದನ್ನೇ ಏನ್ ಮಾಡುತ್ತೆ, ಗಿಡಕ್ಕೆ ಫರ್ಟಿಲೈಸರ್ ಆಗಿ ಇದು ಕನ್ವರ್ಟ್ ಮಾಡುತ್ತೆ. ಓಕೆ, ದೆನ್ ಸರ್, ಇದು ಬಂದ್ಬಿಟ್ಟು ನಮ್ಮ ಅಗ್ರಿ ಬಯೋ ಫಂಗಿಸೈಡ್. ನೋಡಿ, ಫಂಗಸ್ ಇನ್ಫೆಕ್ಷನ್ ಅಂದ್ರೆ ಯಾವ್ದು, ಗಿಡಕ್ಕೆ ಯಾವ್ಯಾವ ರೀತಿ ಫಂಗಸ್ ಇನ್ಫೆಕ್ಷನ್ ಆಗುತ್ತೆ. ಈ 5 ಇಮೇಜ್ ಇದೆ, 5 ಇಮೇಜ್ ಅಲ್ಲಿ ಡಿಫ್ರೆಂಟ್ ಫಂಗಸ್ ಇನ್ಫೆಕ್ಷನ್ ಅಲ್ಲಿ ಇದೆ. ಟೊಮೊಟೊದಲ್ಲಿ ಯಾವ ತರ ಆಗುತ್ತೆ, ಕಾರ್ನ್ ಅಲ್ಲಿ ಯಾವ ತರ ಆಗುತ್ತೆ, ಅಥವಾ ಬೇರೆ ಫ್ರೂಟ್ ಪ್ಲಾಂಟ್ಸ್ ಅಲ್ಲಿ ಯಾವ ತರ ಆಗುತ್ತೆ. ಇಲ್ಲಿ ಮೇಲಿದೆ ನೋಡಿ, ಗೋವಾ ಫ್ರೂಟ್ ಇದೆ, ಅದು ರೈಟ್ ಸೈಡ್ ಕಾರ್ನರ್ ಅಲ್ಲಿ, ಅಪ್ ಸೈಡ್ ಕಾರ್ನರ್. ಸೊ ಈ ತರ ಒಂದು ಫಂಗಸ್ ಅಟ್ಯಾಕ್ ಆದಾಗ ನಮ್ಮ ಅಗ್ರಿ ಪ್ರಾಡಕ್ಟ್ ಯೂಸ್ ಆಗುತ್ತೆ, ಹುಳಗಳಿಗೆ ಅಲ್ಲ. ಸೊ ಯಾವ ತರ, ಸೊ ಸೀಡ್ ಟ್ರೀಟ್ಮೆಂಟ್ ಟೈಮ್ ಅಲ್ಲಿ ನಾವು ಯಾಕೆ ಯೂಸ್ ಮಾಡಬೇಕು, ಯಾವ್ದನ್ನ ಸೀಡ್ ಟ್ರೀಟ್ಮೆಂಟ್ ಟೈಮ್ ಅಲ್ಲಿ ಯಾಕೆ ಯೂಸ್ ಮಾಡ್ಬೇಕು ಅಗ್ರಿ ಪ್ರೊಟೆಕ್ಟ್ ಅಂತ ಹೇಳೋದಾದ್ರೆ, ನೀವು ಯಾವಾಗ ಬೀಜನ ಭೂಮಿ ಒಳಗಡೆ ಹಾಕ್ತಿರಲ್ಲ, ಸೊ ಹಾಕಿದ ತಕ್ಷಣ ಏನಾಗುತ್ತೆ, ವಾಟರ್ ಮಾಯಿಶ್ಚರೈಸಿಂಗ್ ಕಂಟೆಂಟ್ ಇದ್ರೆ ಏನಾಗುತ್ತೆ, ಕೊಳೆಯುವಂತ ಚಾನ್ಸಸ್ ತುಂಬಾ ಇರುತ್ತೆ, ಫಂಗಸ್ ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ ಬೀಜಗಳಿಗೆ. ಸೊ ಅವಾಗ ಏನ್ ಮಾಡ್ಬೇಕು, 10 to 15 grams ಅಷ್ಟು ಪ್ರೊಟೆಕ್ಟ್ ನ ನೀವು ಒಂದು 1 kg ಆಫ್ ಸೀಡ್ ಗೆ ಮಿಕ್ಸ್ ಮಾಡ್ಕೊಂಡು ನೀವು ಅದೇ ದಿನ
ಯಾವತ್ತು ಮಿಕ್ಸ್ ಮಾಡಿರ್ತೀರಾ ಅದೇ ದಿನ ನೀವು ಸಾವ್ ಮಾಡ್ಬೇಕು. ಸೊ ಆತರ ಸಾವ್ ಮಾಡೋದ್ರಿಂದ ಏನಾಗುತ್ತೆ, ಗಿಡಗಳಿಗೆ ಫಂಗಸ್ ಬರಲ್ಲ. ಎಕ್ಸಾಂಪಲ್ ಕೊಡೋದಾದ್ರೆ ನೀವು 100 ಬೀಜ ನೀವು 100 ಬೀಜ ಹಾಕಿದೀರಾ ಅಂತಂದ್ರೆ ಏನಾಗುತ್ತೆ, 60 ಪ್ಲಾಂಟ್ಸ್ ಬರ್ಬೋದು, 70 ಪ್ಲಾಂಟ್ ಬರ್ಬೋದು, 100 ಬರಲ್ಲ. ಬಟ್ ನೀವೇನಾದ್ರು ಪ್ರಾಡಕ್ಟ್ ನ ಯೂಸ್ ಮಾಡ್ತಿದೀರಾ ಅಂದ್ರೆ ನಾನ್ ಗ್ಯಾರಂಟಿ ಕೊಡ್ತೀನಿ 90 to 95 ಗಿಡ ಬಂದೇ ಬರುತ್ತೆ. ಸೊ ಅದು ಕನ್ಫರ್ಮ್ ಅದು, ಬಿಕಾಸ್ ನಾನು ಟ್ರೈ ಮಾಡಿದ್ದೀನಿ ಅದನ್ನ. ನೆಕ್ಸ್ಟ್ ರೂಟ್ ಡಿಪ್ಪಿಂಗ್, ನೀವು ರೂಟ್ ಡಿಪ್ಪಿಂಗ್ ಅಥವಾ ಸ್ಪಾಯ್ಲರ್ ಸ್ಪ್ರೇಗಳಿಗೆ ನೀವು ಕೊಡ್ತಿದ್ದೀರಾ ಅಂದ್ರೆ 15 to 20 ಗ್ರಾಮ್ per 15 ಲೀಟರ್ ಆಫ್ ವಾಟರ್ಗೆ ನೀವು ಯೂಸ್ ಮಾಡ್ತೀರಾ. ಸೆರಿಲ್ಸ್ ಅಂದ್ರೆ ನೀವು ಧಾನ್ಯಗಳು ಅಂತ ಹೇಳ್ತೀರಲ್ಲ, ಅಥವಾ ಈ ಹೆಸರು ಕಾಳು, ಅದು ಇದು ಬೇಳೆ, ಇದಕ್ಕೆಲ್ಲ ಏನ್ ಮಾಡ್ಬೇಕು, ಸ್ವಲ್ಪ ಡೋಸೇಜ್ ಜಾಸ್ತಿ ಕೊಡ್ಬೇಕು. 30 to 40 ಗ್ರಾಮ್ ಫಾರ್ 15 ಲೀಟರ್ ಆಫ್ ವಾಟರ್. ದೆನ್ ಸಾಯಿಲ್ ಟ್ರೀಟ್ಮೆಂಟ್, ನೀವೇನಾದ್ರು ಸಾಯಿಲ್ ಟ್ರೀಟ್ಮೆಂಟ್ ಮಾಡ್ತಾ ಇದೀರಾ ಅಂದ್ರೆ ಬೇರೆ ಯಾವ್ದಾದ್ರು ಮ್ಯಾನ್ಯೂರ್ಗಳ ಜೊತೆ ಮಿಕ್ಸ್ ಮಾಡ್ಕೋಬಹುದು. ಇದನ್ನ 2 kg per acre ಆಫ್ 100 kg ಆಫ್, ನೀವು 100 kg ಫರ್ಟಿಲೈಸರ್ ಜೊತೆಗೆ ನಮ್ದು 2 kg ಅಷ್ಟು ಅಗ್ರಿ ಪ್ರಾಡಕ್ಟ್ ನ ಮಿಕ್ಸ್ ಮಾಡ್ಕೊಂಡು ನೀವು ಯೂಸ್ ಮಾಡಬಹುದು. ಇದರಿಂದ ಯಾವುದೇ ಆದ ಫಂಗಸ್ ಗಳು ಬರೋದಿಲ್ಲ. ಸೊ ಸೂಪರ್ ಸುಹಾಸಿ. ಇಲ್ಲೊಂದು ಪಾಸ್ ತೊಗೊಳ್ಳೋಣ. ಗೈಸ್, ಸೆಷನ್ ಹೇಗೆ ನಡೀತಾ ಇದೆ? ತಾವೆಲ್ಲ ಕಲಿತಾ ಇದ್ದೀರಾ ಇಲ್ವಾ, ಅಥವಾ ಸುಮ್ಮನೆ ಮೀಟಿಂಗ್ ಅಲ್ಲಿ ಬಂದಿದ್ದೀರಾ? ಚಾಟ್ ಬಾಕ್ಸ್ ಹೋಗಿ ರಿಪ್ಲೈ ಮಾಡಿ. ಹೌ ಇಸ್ ದ ಸೆಷನ್ ಗೋಯಿಂಗ್ ಆನ್? ಸೆಷನ್ ಹೇಗೆ ನಡೀತಾ ಇದೆ? ಕನ್ನಡದಲ್ಲಿ ರಿಪ್ಲೈ ಬಂದ್ರೆ ಬಹಳ ಚೆನ್ನಾಗಿರುತ್ತೆ, ಎಕ್ಸೆಪ್ಟ್ ಮಾಡ್ತೀನಿ ನಾನು, ರೈಟ್? ಅಂಡ್ ಯುನೋ, ಸೊ ಕ್ವೆರೀಸ್ ಏನೇ ಇದ್ರೆ ಲಾಸ್ಟ್ ಅಲ್ಲಿ ತೊಗೊಳ್ಳೋಣ. ಏನೇ ಕ್ವೆಶನ್ ಇದ್ರೆ ಲಾಸ್ಟ್ ಸಮಯ ಉಳ್ಕತ್ತೆ, ಅದ್ರಲ್ಲಿ ತೊಗೊಳ್ಳೋಣ. ಸೊ ಗೈಸ್, ಸೆಷನ್ ಹೇಗೆ ನಡೀತಾ ಇದೆ, ರೈಟ್? ಸೊ ಸುಹಾಜಿಗೂ ಒಂದು ಬೂಸ್ಟ್ ಸಿಗುತ್ತೆ, ಸುಹಾಜಿಗೂ ಒಂದು ಪಂಪ್ ಸಿಗುತ್ತೆ, ದಟ್ ಅವರು ಕೂಡ ಒಂದೇನೋ ಎನರ್ಜಿ ಅವ್ರಿಗೂ ಕೂಡ ಒಂದು ಸಿಗುತ್ತೆ. ಅಂಡ್ ಎಲ್ಲರೂ ಚೆನ್ನಾಗಿದೆ ಸರ್, ಸಕ್ಕದಾಗಿದೆ, ತುಂಬಾ ಚೆನ್ನಾಗಿದೆ, ರೈಟ್? ಸೂಪರ್. ಸೊ ಐ ವಾಂಟ್ ಸಮ್ ಮೋರ್ ರೆಸ್ಪಾನ್ಸಸ್. ಅಂಡ್ ಬಿಕಾಸ್ ಸುಹಾಜಿ ಅವ್ರ ಪ್ರೆಷಿಯಸ್ ಟೈಮ್ ನ ತೆಗೆದ್ಬಿಟ್ಟು ನಿಮ್ಮ ಎಲ್ಲರಿಗೋಸ್ಕರ ಬಂದಿದ್ದಾರೆ. ಅಂಡ್ ಗ್ರೇಟ್, ಸೂಪರ್. ಸೊ ನೋಟ್ ಡೌನ್ ಮಾಡ್ಕೊಂತ ಇದ್ದೀರಾ? ಗುಡ್. ಇಲ್ಲಾಂದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ, ಶುರು ಮಾಡ್ಕೊಳ್ಳಿ, ಬಿಕಾಸ್ ವೆರಿ ಇಂಪಾರ್ಟೆಂಟ್. ಸಿ ಇಟ್ಸ್ ಲೈಕ್ ಇಫ್ ಯು ಆರ್ ಜಸ್ಟ್ ಗೋಯಿಂಗ್ ಟು ಹಿಯರ್ ಅಂಡ್ ಲೀವ್ ಇಟ್, ಮತ್ತೆ ಈ ಅರ್ಧ ಗಂಟೆ ಆದ್ಮೇಲೆ ಎಲ್ಲ ಮರ್ತೋಗ್ಬಿಡ್ತೀರಾ. ಅಯ್ಯೋ ಮತ್ತೆ ನೋಡ್ಬೇಕಲ್ವಾ, ಅಯ್ಯೋ ಮತ್ತೆ ಮೀಟಿಂಗ್ ಅಟೆಂಡ್ ಮಾಡಬೇಕು. ನೋಡ್ಕೊಂಡು ನೀವು ನೋಟ್ ಡೌನ್ ಮಾಡ್ಕೊಂತ ಇದ್ರೆ ನಿಮಗೆ ನಾಳೆ ರೆಫರಲ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ, 4-5 ಜನ ಹೇಳಕ್ ಬಹಳ ಈಸಿ ಆಗುತ್ತೆ, ಸುಲಭವಾಗುತ್ತೆ. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ, ಸುಮ್ಮನೆ ಸೆಷನ್ ಅಟೆಂಡ್ ಮಾಡ್ಬಿಡಿ. ಒಂದೊಂದು ಪದ ಏನ್ ಹೇಳ್ತಾ ಇದ್ದಾರೆ ಬಹಳ ಬ್ಯೂಟಿಫುಲ್ ಆಗಿ ನೋಡಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ 3 ಪ್ರಾಡಕ್ಟ್ ಇದೆ, ಇನ್ನು 3 ಪ್ರಾಡಕ್ಟ್ ಇದೆ, ಅಂಡ್ ನೆಕ್ಸ್ಟ್ ಫ್ಯೂ ಮಿನಿಟ್ಸ್ ನಾವು ಫಿನಿಶ್ ಮಾಡೋಣ. ಸೊ ನಿಮ್ಮ ರೆಸ್ಪಾನ್ಸ್ಗೋಸ್ಕರ ಧನ್ಯವಾದಗಳು. ಲೆಟ್ಸ್ ಗೋ ಬ್ಯಾಕ್ ಟು ದ ನೆಕ್ಸ್ಟ್ ಪ್ರಾಡಕ್ಟ್, ವಿಚ್ ಇಸ್ ಅಗ್ರಿಮಾಸ್. ಹಾ ಸರ್, ಥ್ಯಾಂಕ್ ಯು ಫಾರ್ ಯುವರ್ ರಿವ್ಯೂ ಸರ್. ದೆನ್ ಅಗ್ರಿಮಾಸ್ ಏನ್ ಮಾಡುತ್ತೆ? ಸೊ ಅಗ್ರಿಮಾಸ್ ಇಂಪ್ರೂವ್ಸ್ ದ ಪ್ಲಾಂಟ್ ಫರ್ಟಿಲಿಟಿ ಅಂಡ್ ರಿಪ್ರೊಡಕ್ಷನ್ ಪ್ರೋಸೆಸ್. ಸೊ ಒಂದು ಪ್ಲಾಂಟ್ ಅಲ್ಲಿ 3 ತರ ಫೇಸ್ ಬರುತ್ತೆ. ಫಸ್ಟ್ ಫೇಸ್ ಬಂದ್ಬಿಟ್ಟು ಗ್ರೋತ್ ಫೇಸ್ ಅಂದ್ರೆ ಬೆಳವಣಿಗೆ. ಎರಡನೇ ಫೇಸ್ ಬಂದ್ಬಿಟ್ಟು ಫ್ಲವರಿಂಗ್ ಫೇಸ್ ಅಂದ್ರೆ ಹೂವು ಬಿಡೋ ಅಂತ ಟೈಮ್ ಇರುತ್ತೆ, ಅದನ್ನ ಫ್ಲವರಿಂಗ್ ಫೇಸ್ ಅಂತ ಕರೀತೀವಿ. ದೆನ್ ಥರ್ಡ್ ಫೇಸ್ ಬಂದ್ಬಿಟ್ಟು ಫ್ರೂಟಿಂಗ್ ಫೇಸ್ ಅಂದ್ರೆ ಹಣ್ಣು ಕಾಯಿಗಳು ಬಿಡೋ ಅಂತ ಟೈಮ್ ಅದು. ಸೊ ನಮ್ಮ ಅಗ್ರಿಮಾಸ್ ಯಾವಾಗ ಯೂಸ್ ಮಾಡ್ಬೇಕು? ಅಗ್ರಿಮಾಸ್ ಯೂಸ್ ಮಾಡ್ಬೇಕು ರಿಪ್ರೊಡಕ್ಟಿವ್ ಫೇಸ್ ಅಲ್ಲಿ, ಅಂದ್ರೆ ಫ್ಲವರಿಂಗ್ ಫೇಸ್ ಗಿಂತ ಮುಂಚೆ. ಸೊ ಗ್ರೋತ್ ಫೇಸ್ ಆದ್ಮೇಲೆ ದೆನ್ ಫ್ಲವರಿಂಗ್ ಫೇಸ್ ಹಿಂದೆ, ಅದನ್ನ ಕರಿತೀವಿ ನಾವು ರಿಪ್ರೊಡಕ್ಟಿವ್ ಫೇಸ್. ಸೊ ಅವಾಗ ನಮ್ದು ಅಗ್ರಿಮಾಸ್ ನ ಯೂಸ್ ಮಾಡ್ಬೋದು. ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಸರ್, ಏನ್ ಬೆನಿಫಿಟ್ ಇದೆ? ತುಂಬಾ ಜನ ರೈತರು ಈ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇರ್ತಾರೆ. ಮೇಜರ್ ಆಗಿ ಚೆನ್ನಾಗಿ ಗಿಡ ಡೆವಲಪ್ಮೆಂಟ್ ಆಗುತ್ತೆ, ಚೆನ್ನಾಗಿ ಹೂವನು ಬಿಡುತ್ತೆ, ಬಟ್ ಹೂವು ಉದ್ರೋಗುತ್ತೆ. ಮಳೆ ಬಂದ್ರೆ ಹೂವು ಉದ್ರೋಗುತ್ತೆ, ಜೋರ ಗಾಳಿ ಬೀಸಿದ್ರೆ ಹೂವು ಉದ್ರೋಗುತ್ತೆ. ಹೂವು ಬರುತ್ತೆ, ಕೆಲವೊಂದು ರೋಸ್ ಆಗಿರ್ಲಿ ಅಥವಾ ಬೇರೆ ಸೇಮಂತಿಗೆ ಆಗಿರ್ಲಿ, ಈ ತರ ಒಂದು ಹೂವುಗಳು ಏನಾಗುತ್ತೆ, ಶೈನಿಂಗೇ ಇರಲ್ಲ, ಮಾರ್ಕೆಟ್ ಅಲ್ಲಿ ಅದಕ್ಕೆ ರೇಟೇ ಸಿಗ್ತಾ ಇಲ್ಲ. ಸೊ ಈ ತರ ಒಂದೀಗ ಹೂ ಬಂದ್ರೇನೆ ನಿಮ್ಗೆ ಕಾಯಿ ಬರೋದು. ಈಗ ಒಂದು ಟೊಮೊಟೊ ಗಿಡದಲ್ಲಿ ಒಂದು 50 ಹೂವು ಬಂತು, ನಾಳೆ ಬೆಳಿಗ್ಗೆ ಬಂದ್ ನೋಡ್ತೀರಾ ಗಾಳಿಗೆ ಅಥವಾ ಮಳೆಗೆ 20 ಹೂವು ಆಗ್ಬಿಟ್ಟಿದೆ. ಅವಾಗ ಏನಾಗುತ್ತೆ? ಸೊ ಅವ್ರಿಗೆ ಕರೆಕ್ಟ್ ಆಗಿ ಏನ್ ರೇಟ್ ಸಿಗಲ್ಲ ಮಾರ್ಕೆಟ್ ಅಲ್ಲಿ, ಅಥವಾ ಕರೆಕ್ಟ್ ಆಗಿ ಬೆಳೆ ಬೆಳೆಯಕ್ ಆಗ್ತಿರಲ್ಲ. ಈ ತರ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ. ಸೊ ಎಲ್ಲದಕ್ಕೂ ಒಂದು ಮೇಜರ್ ಆಗಿ ಸಜೆಸ್ಟ್ ಮಾಡ್ಬೇಕಾಗಿರುವಂತ ಪ್ರಾಡಕ್ಟ್, ಈಸಿ ಸೊಲ್ಯೂಷನ್ ಇದಕ್ಕೆಲ್ಲ ಅಂದ್ರೆ ನಮ್ಮ ಒಂದು ಅಗ್ರಿಮಾಸ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಸರ್, ಇಟ್ ರೆಡ್ಯೂಸ್ ದ ಫಾಲಿಂಗ್ ಆಫ್ ಫ್ರೂಟ್ಸ್ ಅಂಡ್ ಫ್ಲವರ್. ಅದೇನಾಗುತ್ತೆ, ಫ್ರೂಟ್ಸ್ ಅಂಡ್ ಫ್ಲವರ್ ಫಾಲ್ ಆಗೋದನ್ನ, ಬೀಳೋದನ್ನ ಕಮ್ಮಿ ಮಾಡುತ್ತೆ. ಹೇಗ್ ಕಮ್ಮಿ ಮಾಡುತ್ತೆ? ಇದು ಗಿಡಕ್ಕೆ ಸ್ಟ್ರೆಂತ್ ಕೊಡುತ್ತೆ, ಆ ಹೂವು ಅಥವಾ ಕಾಯಿಗಳನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳಕ್ಕೆ ಗಿಡದಲ್ಲೇನೆ. ಸೊ ಓಕೆ, ದೆನ್ ನೆಕ್ಸ್ಟ್ ಇಟ್ ಹೆಲ್ಪ್ ಬೆಟರ್ ಸೆಟಲ್ಮೆಂಟ್ ಆಫ್ ಬರ್ಡ್ಸ್ ಅಂಡ್ ಗ್ರೇಟರ್ ಫ್ಲವರಿಂಗ್. ಏನ್ ಮಾಡುತ್ತೆ ಅಂದ್ರೆ ಇದನ್ನ ಯೂಸ್ ಮಾಡೋದ್ರಿಂದ ತುಂಬಾ ಹೂವು ಬಿಡುತ್ತೆ. ಎಕ್ಸಾಂಪಲ್, ನೀವು ಒಂದು ಗಿಡದಲ್ಲಿ ಒಂದು 10-15 ಹೂವು ಬಿಡುತ್ತೆ ಅಂದ್ರೆ ಇದನ್ನ ಅಗ್ರಿಮಾಸ್ ನ ಯೂಸ್ ಮಾಡೋದ್ರಿಂದ 25-30 ಹೂವು ಬಿಡುತ್ತೆ. ಸರ್ ಏನ್ ಸರ್ ಹೀಗೆ ಹೇಳ್ತಾ ಇದೀರಾ? ಸರ್ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಸರ್, ಪಕ್ಕಾ ಬಂದೇ ಬರುತ್ತೆ. ಬಿಕಾಸ್ ನಮ್ಮ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಏನಿದೆಲ್ಲ ಸ್ಲೋ ರಿಸಲ್ಟ್ ಇರ್ಬೋದು, ಬಟ್ ಇದು ಯಾವತ್ತು ಫೇಲ್ ಆಗಿಲ್ಲ. ನಂದು ಒಂದು 13 ಮಂತ್ಸ್, ಸರ್ ಹೇಳಿದ್ರು 13 ಮಂತ್ಸ್ ಜರ್ನಿ ಇದೆ ವೆಸ್ಟೀಜ್ ಅಲ್ಲಿ ಅಂತ. ಮೋರ್ ದೆನ್ 8 ಮಂತ್ಸ್ ಇಂದ ಅಗ್ರಿಕಲ್ಚರ್ ಮಾಡ್ತಾ ಇದೀನಿ, ಪ್ರಾಪರ್ ಆಗಿ ಫುಲ್ ಅಗ್ರಿಕಲ್ಚರ್ ಆಗಿ ಸ್ಟಾರ್ಟ್ ಮಾಡಿದೀನಲ್ಲ. ಯಾವುದು ಕೂಡ ನಮ್ಗೆ ಒಂದು ಕಂಪ್ಲೇಂಟ್ ಆಗಿರ್ಲಿ ಪ್ರಾಡಕ್ಟ್ಸ್ ಬಗ್ಗೆ ಅಥವಾ ರಿಸಲ್ಟ್ ಬಂದಿಲ್ಲ, ಯಾವುದೇ ತರ ಬಂದಿಲ್ಲ, ಕಂಪ್ಲೇಂಟ್ಸ್ ಬಂದಿಲ್ಲ. ಬಟ್ ಈ ಒಂದು ಅಗ್ರಿಮಾಸ್ ಏನಿದೆಯಲ್ಲ, ಇದಕ್ಕೆ ನಮ್ಗೆ ಸೂಪರ್ ಆಸಮ್ ರಿಸಲ್ಟ್ ಬಂದಿದೆ.
ದೆನ್ ಇದನ್ನ ಯಾವಾಗ ಯೂಸ್ ಮಾಡಬೇಕು, ವಿಚ್ ಇಸ್ ದ ಬೆಸ್ಟ್ ಟೈಮ್ ಟು ಯೂಸ್ ಅಗ್ರಿ ಮಾಸ್. ಸೊ 10 to 15 days ಬಿಫೋರ್ ಫ್ಲವರಿಂಗ್. 10ರಿಂದ ನಮ್ಗೆ ಗೊತ್ತಾಗಲ್ಲ, ಅಗ್ರಿಕಲ್ಚರ್ ಪೀಪಲ್ ಅವ್ರಿಗೆ ಗೊತ್ತಾಗುತ್ತೆ ಈ ಗಿಡ ಯಾವಾಗ ಹೂವು ಬಿಡುತ್ತೆ, 10 ದಿವಸಕ್ಕೆ ಹೂವು ಬಿಡುತ್ತೆ, 15 ದಿವಸಕ್ಕೆ ಹೂವು ಬಿಡುತ್ತೆ. ಬಟ್ ನಾನ್ ಅಗ್ರಿಕಲ್ಚರ್ ಇಂದ ಬಂದವ್ರಿಗೆ ಅದು ಗೊತ್ತಾಗಲ್ಲ, ಆ ಗಿಡ ಯಾವಾಗ ಹೂವು ಬಿಡುತ್ತೆ ಅಂತ. ಸೊ ಈ ಒಂದು ಅವ್ರಿಗೆ ನಿಮ್ಗೆ ಗೊತ್ತಾಗಿಲ್ಲ, ರೈತರಿಗೆ ಕೇಳಿ ಸರ್ ಯಾವಾಗ ಹೂವು ಬಿಡುತ್ತೆ, ನಿಮ್ಗೆ ಗೊತ್ತಾಯ್ತಾ, ಸೊ ಅವಾಗ ಸಜೆಸ್ಟ್ ಮಾಡಿ 10 to 15 days ಬಿಫೋರ್ ಫ್ಲವರಿಂಗ್. ಓಕೆ, ನೆಕ್ಸ್ಟ್ ಡೋಸೇಜ್ ಬಗ್ಗೆ ಮಾತಾಡೋದಾದ್ರೆ, ಇಫ್ ಇಟ್ ಇಸ್ ಅ ವೆಜಿಟೇಬಲ್ ಪ್ಲಾಂಟ್ ಆಗಿದ್ರೆ ಏನ್ ಮಾಡ್ಬೇಕು, ಎಕ್ಸಾಂಪಲ್ ಟೊಮೊಟೊ, ಆತರ ಚಿಲ್ಲಿ, ಈ ತರ ಏನಾರು ಆಗ್ರೆ 20 ml ಫಾರ್ 15 ಲೀಟರ್ ಆಫ್ ವಾಟರ್ ಯೂಸ್ ಮಾಡಿ. ಫ್ಲವರಿಂಗ್ ಪ್ಲಾಂಟ್ಸ್ ಆಗಿದ್ರೆ ರೋಸ್, ಸೇವಂತಿಗೆ, ಈ ತರ ಏನಾರು ಆಗಿದ್ರೆ 20 ml ಫಾರ್ 15 ಲೀಟರ್ ಆಫ್ ವಾಟರ್ ಯೂಸ್ ಮಾಡಿ. ಫ್ರೂಟ್ಸ್ ಅಂಡ್ ಬಿಗರ್ ಕ್ರಾಪ್ಸ್, ಈಗ ಬಿಗರ್ ಕ್ರಾಪ್ಸ್ ಫ್ರೂಟ್ಸ್ ಅಂದ್ರೆ ಯಾವ ತರ, ಮಾವಿನ ಮರ ಆಗಿರ್ಬೋದು, ಅಥವಾ ಸೀಬೆ ಹಣ್ಣು, ಪೇರ್ಲೆ ಹಣ್ಣು ಏನ್ ಹೇಳ್ತೀವಿ ಗೋವಾ ಇಂಗ್ಲಿಷ್ ಅಲ್ಲಿ. ಸೊ ಈ ತರ ಒಂದು ದೊಡ್ಡ ದೊಡ್ಡ ಪ್ಲಾಂಟ್ ಗಳಿಗೆ ಡೋಸೇಜ್ ಜಾಸ್ತಿ ಮಾಡ್ಬೇಕಾಗುತ್ತೆ, 30 to 35 ml ಫಾರ್ 15 ಲೀಟರ್ ಆಫ್ ವಾಟರ್. ನೋಟ್ ಆಗಿ ಕೊಟ್ಬಿಟ್ಟಿದೆ, ಬೆಸ್ಟ್ ಟೈಮ್ ಟು ಯೂಸ್ ಅಗ್ರಿಮಾಸಿಸ್ 10 to 15 days ಬಿಫೋರ್ ಫ್ಲವರಿಂಗ್ ಆರ್ 2 weeks ಬಿಫೋರ್ ಫ್ಲವರಿಂಗ್ ಅಂತ ನೀವು ತಿಳ್ಕೊಬಹುದು. ಸೊ ಇದು ಬಂದ್ಬಿಟ್ಟು ಅಗ್ರಿ ಮಾಸ್ ಬಗ್ಗೆ. ನೆಕ್ಸ್ಟ್ ಬರುತ್ತೆ ಅಗ್ರಿ ನ್ಯಾನೋಟೆಕ್ ಯಾಕೆ ಯೂಸ್ ಮಾಡಬೇಕು. ಹಾ, ಸೊ ಹೆಸರು ಹೇಳುತ್ತೆ ನ್ಯಾನೋಟೆಕ್ ಅಂದ್ರೆ ಏನು, ನ್ಯಾನೋ ಅಂದ್ರೆ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಏನ್ ಕರಿತೀವಿ ಅದಕ್ಕಿಂತ ಸಣ್ಣದಾಗಿರುತ್ತೆ, ಅದನ್ನ ನ್ಯಾನೋ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಸೊ ನ್ಯಾನೋಟೆಕ್ ಅಂದ್ರೆ ಟೆಕ್ನಾಲಜಿ, ನ್ಯಾನೋ ಟೆಕ್ನಾಲಜಿಯಿಂದ ಮ್ಯಾನುಫ್ಯಾಕ್ಚರ್ ಮಾಡಿರುವಂತ ಒಂದು ಅಗ್ರಿ ಪ್ರಾಡಕ್ಟ್ಸ್. ಓಕೆ, ಅಗ್ರಿ ಪ್ರಾಡಕ್ಟ್ ಇದು. ಸೊ ಇದು ಏನ್ ಮಾಡುತ್ತೆ, ಇದು ಒಂದು ಫೋಟೋಸಿಂಥಸಿಸ್ ಪ್ರೋಸೆಸ್ ನ ಚೆನ್ನಾಗಿ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಇದನ್ನ ಏನಂತ ಕರೀತಾರೆ ಅಂದ್ರೆ ಸೆಕೆಂಡರಿ ಪ್ಲಾಂಟ್ ನ್ಯೂಟ್ರಿಯೆಂಟ್ ಅಂತ ಕೂಡ ಇದನ್ನ ಕರೀತಾರೆ. ಓಕೆ, ಇದನ್ನ ಯಾವಾಗ ಯೂಸ್ ಮಾಡ್ಬೇಕು ನಾವು, ಸೊ ಈ ಒಂದು ಅಗ್ರಿ ನ್ಯಾನೋಟೆಕ್ ನ ಯಾವಾಗ ಯೂಸ್ ಮಾಡ್ಬೇಕು, ಸೊ ಯೂಸ್ ಅಟ್ ದ ಟೈಮ್ ಆಫ್ ಫ್ರೂಟ್ ಫಾರ್ಮೇಶನ್, ಗ್ರೇನ್ ಫಾರ್ಮೇಶನ್ ಆಗೋ ಟೈಮ್ ಅಲ್ಲಿ, ಅಥವಾ ಗ್ರೇನ್ ಫಾರ್ಮೇಶನ್ ಆದ್ಮೇಲೆ, ಸೊ ಅಥವಾ ಫ್ರೂಟ್ ಬಿಡ್ತಾ ಇದೆ ಆ ಫ್ಲವರಿಂಗ್ ಫೇಸ್ ಆಯ್ತು, ನಾವ್ ಏನ್ ಯೂಸ್ ಮಾಡಿದ್ವಿ, ಅಗ್ರಿ ಮಾಸ್ ಯೂಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಏನು, ಅಗ್ರಿ ನ್ಯಾನೋಟೆಕ್. ಸೊ ಫ್ಲವರಿಂಗ್ ಫೇಸ್ ಕಂಪ್ಲೀಟ್ ಮಾಡಿ ಗಿಡ ಯಾವಾಗ ಕಾಯಿ ಬಿಡಕ್ ಸ್ಟಾರ್ಟ್ ಮಾಡುತ್ತೆ ಆ ಟೈಮ್ ಅಲ್ಲಿ ನಾವು ಅಗ್ರಿ ನ್ಯಾನೋಟೆಕ್ ಯೂಸ್ ಮಾಡ್ಬೇಕು. ಸೊ ಇದು ಯೂಸ್ ಮಾಡೋದ್ರಿಂದ ನಮ್ಗೇನ್ ಸಿಗುತ್ತೆ, ಏನಾಗುತ್ತೆ, ಏನ್ ಚೇಂಜಸ್ ಆಗುತ್ತೆ ಗಿಡದಲ್ಲಿ, ವಿ ಗೆಟ್ ಅ ಗುಡ್ ಸೈಜ್, ಗುಡ್ ಶೇಪ್, ಗುಡ್ ವೆಯ್ಟ್, ಗುಡ್ ಟೇಸ್ಟ್, ಗುಡ್ ಫ್ಲೇವರ್, ಗುಡ್ ಕ್ವಾಲಿಟಿ ಅಂಡ್ ಗುಡ್ ಕಲರ್. ಸೊ ಗುಡ್ ಸೈಜ್, ಒಳ್ಳೆ ಸೈಜ್ ಅಲ್ಲಿ. ಈಗ ನೀವು ಟೊಮೊಟೊ ನೋಡಿರ್ತಾರೆ, ತುಂಬಾ ಕಮ್ಮಿ ಸಣ್ಣ ಟೊಮೊಟೊನು ಸಿಗುತ್ತೆ, ಯಾಕೆ, ಪ್ರಾಪರ್ ನ್ಯೂಟ್ರಿಷನ್ಸ್ ಇರಲ್ಲ ಅದಕ್ಕೆ ಯಾವಾಗ ಅದು ಕಾಯಿ ಬಿಡೋ ಟೈಮಲ್ಲಿ. ಸೊ ಈ ಒಂದು ಅಗ್ರಿ ನ್ಯಾನೋಟೆಕ್ ಯೂಸ್ ಮಾಡೋದ್ರಿಂದ ತುಂಬಾ ದೊಡ್ಡ ಸೈಜ್ ಅಲ್ಲಿ ನಿಮ್ಗೆ ಕಾಯಿಗಳು ಬಿಡುತ್ತೆ. ನೆಕ್ಸ್ಟ್ ಶೇಪ್, ಕೆಲವೊಂದು ಡಿಫ್ರೆಂಟ್ ಶೇಪ್ ಅಲ್ಲೆಲ್ಲ ಬಂದ್ಬಿಡುತ್ತೆ. ಆತರ ಡಿಫ್ರೆಂಟ್ ಶೇಪ್ ಅಲ್ಲಿ ಬರಲ್ಲ, ಪ್ರಾಪರ್ ಶೇಪ್ ಬರುತ್ತೆ ನಿಮ್ಮ ಒಂದು ಏನು ಕಾಯಿಗೆ, ಹಣ್ಣಿಗೆ ಆಗಿರ್ಬೋದು. ದೆನ್ ವೆಯ್ಟ್ ಕೂಡ ಜಾಸ್ತಿ ಇರುತ್ತೆ. ದೆನ್ ಟೇಸ್ಟ್ ಕೂಡ ಏನೂ ಚೇಂಜ್ ಆಗಲ್ಲ. ಕೆಲವೊಂದು ಏನಾಗುತ್ತೆ ಅಂದ್ರೆ ತುಂಬಾ ದೊಡ್ಡದಿದ್ರೆ ಟೇಸ್ಟೇ ಇರಲ್ಲ, ತುಂಬಾ ಸಣ್ಣದಿದ್ರೆ ಟೇಸ್ಟ್ ಆಗಿರುತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ನಮ್ಮ ಒಂದು ಅಗ್ರಿ ನ್ಯಾನೋಟೆಕ್ ಯೂಸ್ ಮಾಡೋದು ಸೈಜ್ ಕೂಡ ದೊಡ್ಡದಾಗುತ್ತೆ, ಬಟ್ ಟೇಸ್ಟ್ ಅಲ್ಲಿ ಕೂಡ ಯಾವುದೇ ಅಂತ ಡಿಫ್ರೆನ್ಸ್ ಆಗಲ್ಲ. ಯಾಕೆ ಅಂದ್ರೆ ಇದು ಬಂದ್ಬಿಟ್ಟು ಆರ್ಗ್ಯಾನಿಕ್ ಪ್ರಾಡಕ್ಟ್, ಇದು ಕೆಮಿಕಲ್ ಪ್ರಾಡಕ್ಟ್ ಅಲ್ಲ. ದೆನ್ ಫ್ಲೇವರ್, ಸೇಮ್ ಫ್ಲೇವರ್, ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ ಇರುತ್ತೆ ನಿಮ್ಗೆ ಹಣ್ಣು. ದೆನ್ ಕಲರ್, ಡಿಫ್ರೆಂಟ್ ಕಲರ್ ಅಲ್ಲಿ ಬರಲ್ಲ, ಆ ಹಣ್ಣು ಯಾವ ಕಲರ್ ಬರಬೇಕು ಅದೇ ಕಲರೇ ಬರುತ್ತೆ. ದೆನ್ ಇದು ಮೇನ್ ಆಗಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಫೋಟೋಸಿಂಥಸಿಸ್ ಪ್ರೊಸೆಸ್ ನ ಹೆಲ್ಪ್ ಮಾಡಕ್ಕೆ. ಓಕೆ, ದೆನ್ ಅಂಡ್ ಇಟ್ ಇಂಪ್ರೂವ್ಸ್ ದ ಸೆಲ್ಫ್ ಲೈಫ್ ಪೀರಿಯಡ್ ಆಲ್ಸೋ. ಇದೊಂದು ಪಾಯಿಂಟ್ ನಾನು ಬಿಟ್ಬಿಟ್ಟಿದ್ದೆ. ಇದು ಏನ್ ಮಾಡುತ್ತೆ ಅಂದ್ರೆ ಸೆಲ್ಫ್ ಲೈಫ್ ಪೀರಿಯಡ್ ನ ಇನ್ಕ್ರೀಸ್ ಮಾಡುತ್ತೆ. ಇವಾಗ ರೆಫ್ರಿಜಿರೇಟರ್ ಗಳಿದೆ, ಓಕೆನಾ, ಬಟ್ ರೈತರ ಹತ್ರ ರೆಫ್ರಿಜಿರೇಟರ್ ಗಳಿಲ್ಲ. ಸೊ ಅವ್ರು ಕಿತ್ತಿದ ತಕ್ಷಣ ಏನ್ ಮಾಡ್ಬೇಕು, ಮಾರ್ಕೆಟ್ಗೆ ಹಾಕ್ಬೇಕು, ಮಾರ್ಕೆಟ್ ಇಂದ ಬೇರೆ ಕಡೆ ಹೋಲ್ಸೇಲರ್ಸ್ ಅಲ್ಲೆಲ್ಲ ಬಂದ್ಬಿಡುತ್ತೆ. ಬಟ್ ಅವಾಗ ಬರೋಷ್ಟ್ರಲ್ಲಿ ಏನಾಗುತ್ತೆ, ಕೆಲವೊಂದು ಕಾಯಿಗಳು ಹೊರಟೋಗುತ್ತೆ ಅಥವಾ ಕೊಳ್ತೋಗುತ್ತೆ, ಅಂದ್ರೆ ಸೆಲ್ಫ್ ಲೈಫ್ ಪೀರಿಯಡ್ ಇರಲ್ಲ ಅದಕ್ಕೆ. ಎಕ್ಸಾಂಪಲ್, ನೀವು ಒಂದು ಟೊಮೊಟೊನ ಗಿಡದಿಂದ ಕಿತ್ಬಿಟ್ಟು ಎಷ್ಟು ದಿವಸ ಮನೇಲಿ ಇಡ್ಬೋದು, 5 days ಇಡ್ಬೋದು, 10 days ಮ್ಯಾಕ್ಸಿಮಮ್ ಅಷ್ಟೇ, 10 days ತನಕ ಇಡ್ಬೋದು. ಆಮೇಲೆ ಏನಾಗುತ್ತೆ, ಅದು ಕೊಳ್ತೋಗೋ ತರ ಆಗುತ್ತೆ, ಅಥವಾ ಬೇರೆ ಏನಾದ್ರು ಒಣಗೋಗೋ ತರ ಆಗುತ್ತೆ. ಬಟ್ ಈ ಒಂದು ಅಗ್ರಿ ನ್ಯಾನೋಟೆಕ್ ನ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಸೆಲ್ಫ್ ಲೈಫ್ ಪೀರಿಯಡ್ ನ ಕೂಡ ಇನ್ಕ್ರೀಸ್ ಮಾಡುತ್ತೆ. ನೀವು ಎಕ್ಸಾಂಪಲ್ 10 daysಗೆ ಏನೋ ಒಂದು ಕಾಯಿ ಕೊಳ್ತೋಗುತ್ತೆ ಅಂದ್ರೆ ನೀವು ಗಿಡದಿಂದ ಕಿತ್ತಿಟ್ರೆ ಇದು ಒಂದು 13 days ತನಕ ಕೂಡ ಇಡಬಹುದು, ಯಾವುದೇ ತರ ಏನು ಚೇಂಜಸ್ ಆಗಲ್ಲ ಅದರಲ್ಲಿ. ದೆನ್ ನೆಕ್ಸ್ಟ್ ಡೋಸೇಜ್ ಬಂದ್ಬಿಟ್ಟು ಇಲ್ಲಿದೆ ನೋಡಿ. ಆನ್ ವೆಜಿಟೇಬಲ್ ಕ್ರಾಪ್ಸ್ ಗೆ ಬೇರೆ ಇದೆ, ಫ್ರೂಟ್ ಕ್ರಾಪ್ಸ್ ಗೆ ಬೇರೆ ಇದೆ, ಫ್ಲವರಿಂಗ್ಸ್ ಗೆ ಬೇರೆ ಇದೆ, ಗ್ರೇನ್ಸ್ ಗೆ ಬೇರೆ ಇದೆ. ಸೊ ವೆಜಿಟೇಬಲ್ಸ್ ಗೆ 15 to 20 ಗ್ರಾಮ್ ಫಾರ್ 15 ಲೀಟರ್ ಆಫ್ ವಾಟರ್. ಯಾಕೆ 15 ಲೀಟರ್ ಎಲ್ಲಾ ಕಡೆ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಗೊತ್ತಿಲ್ಲ, ರೈತರ ಹತ್ರ ಸ್ಪ್ರೇಯರ್ ಕ್ಯಾನ್ ಗಳು ಬರುತ್ತೆ. ಸೊ ಆ ಕ್ಯಾನ್ ಗಳದ್ದು 15 ಲೀಟರ್ ಅಷ್ಟೇ ಸೈಜ್ ಇರುತ್ತೆ. 10 ಲೀಟರ್ ಸಿಗುತ್ತೆ, 15 ಲೀಟರ್ ಸಿಗುತ್ತೆ, ಅದಕ್ಕಿಂತ ದೊಡ್ಡ ಸಿಗಲ್ಲ. ಸೊ ಅದಕ್ಕೋಸ್ಕರ 15 ಲೀಟರ್ ಇದೆ. ಸೊ ಫ್ರೂಟ್ ಕ್ರಾಪ್ಸ್ ಬಂದ್ಬಿಟ್ಟು 10 to 15 ಗ್ರಾಮ್, ಆನ್ ಫ್ಲವರಿಂಗ್ ಪ್ಲಾಂಟ್ಸ್ 10 to 15 ಗ್ರಾಮ್ ಫಾರ್ 15 ಲೀಟರ್ ಆಫ್ ಗ್ರೈನ್, ಅಕ್ಕಿ, ರಾಗಿ, ಈ ತರ ಹೆಸರು ಕಾಳು, ಹೆಸರು ಬೇಳೆ, ಈ ತರ ಅದಕ್ಕೆಲ್ಲ ಏನು 30 to 40 ಗ್ರಾಮ್ ಫಾರ್ 15 ಲೀಟರ್ ಆಫ್ ವಾಟರ್. ದೆನ್ 5 ಅಂದ್ರೆ
ದೆನ್ ಅದು ನಿಮ್ಮ ಹೊರಗಡೆ ಯೂಸ್ ಮಾಡುವಂತ ಒಂದು 5 ಮ್ಯಾನ್ಯೂರ್ಗಳು. ಸೊ ಮ್ಯಾನ್ಯೂರ್ಗಳ ಜೊತೆನೂ ಕೂಡ ನಮ್ಮ ಒಂದು ಅಗ್ರಿ ನ್ಯಾನೋಟೆಕ್ ನ ಯೂಸ್ ಮಾಡ್ಬೋದು. ಯಾವ ತರ ಅಂದ್ರೆ 1 to 2 kg ಅಗ್ರಿ ನ್ಯಾನೋಟೆಕ್ ಮಿಕ್ಸಿಂಗ್ ವಿತ್ 100 kg ಆಫ್ ಯುವರ್ ಫರ್ಟಿಲೈಸರ್. ಫಾರ್ಮ್ ಯಾರ್ಡ್ ಮ್ಯಾನ್ಯೂರ್ 5 ಅಂದ್ರೆ ಫಾರ್ಮ್ ಯಾರ್ಡ್ ಮ್ಯಾನ್ಯೂರ್. ದೆನ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಅಗ್ರಿ ಗೋಲ್ಡ್. ಸೊ ಏನಿದು ಅಗ್ರಿ ಗೋಲ್ಡ್, ಇದನ್ನು ಯಾಕೆ ನಾವು ಯೂಸ್ ಮಾಡಬೇಕು? ಇಟ್ ಪ್ರಮೋಟ್ಸ್ ಗ್ರೋತ್ ಆಫ್ ರೂಟ್ಸ್ ಅಂಡ್ ಶೂಟ್ಸ್. ಇದು ಏನ್ ಮಾಡುತ್ತೆ ಅಂದ್ರೆ ಇದು ಒಂದು ಬಯೋ ಇಟ್ಸ್ ಅ ಮ್ಯಾಜಿಕಲ್ ಕಾಂಬಿನೇಷನ್ ಆಫ್ ಬಯೋ ಇಂಗ್ರೀಡಿಯೆಂಟ್ಸ್. ಇದು ಏನ್ ಮಾಡುತ್ತೆ ಅಂದ್ರೆ ಮೆಟಬಾಲಿಕ್ ಆಕ್ಟಿವಿಟಿನ ಜಾಸ್ತಿ ಮಾಡುತ್ತೆ, ಗ್ರೋತ್ ನ ಜಾಸ್ತಿ ಮಾಡುತ್ತೆ, ಸೆಕೆಂಡರಿ ಗ್ರೋತ್ ಅಂದ್ರೆ ಅದು ರೂಟ್ಸ್. ನಿಮ್ಗೆ ಮೇಲ್ಗಡೆ ಗ್ರೋತ್ ಕಾಣುತ್ತೆ, ಓಕೆ, ನಿಮ್ ಗಿಡದ ಮೇಲ್ಗಡೆ ನೀವು ಗಿಡ ಚೆನ್ನಾಗಿ ಬೆಳೀತದೆ ಅಂತ ನೀವು ಅನ್ಕೊಳ್ತೀರಾ, ಒಳಗಡೆ ರೂಟ್ ಸ್ಟ್ರಾಂಗ್ ಇಲ್ಲ ಅಂದ್ರೆ. ಸೊ ಈ ಒಂದು ಅಗ್ರಿ 82 ಏನ್ ಮಾಡುತ್ತೆ, ಸೆಕೆಂಡರಿ ಗ್ರೋತ್ ಆಫ್ ದ ರೂಟ್ಸ್ ನ ಇದು ಜಾಸ್ತಿ ಮಾಡುತ್ತೆ. ಸೊ ಇದೇನ್ ಮಾಡುತ್ತೆ, ಇಟ್ ರೆಡ್ಯೂಸ್ ದ ಡ್ಯಾಮೇಜಸ್ ಆಫ್ ದ ಕ್ರಾಪ್ಸ್ ಡ್ಯೂ ಟು ಕ್ಲೈಮೆಟಿಕ್ ಕಂಡೀಷನ್. ನೀವು ಕೆಲವೊಂದ್ಸಲ ಜೋರಾಗಿ ಮಳೆ ಬಂದಾಗ ಎಲ್ಲಾ ಕಿತ್ಕೊಂಡು ಹೋಗ್ಬಿಡುತ್ತೆ, ಅಥವಾ ಅವೆಲ್ಲ ಹೇಳ್ತಾರೆ ಗಿಡ ಬಿದ್ದೋಗಿದೆ ಅಥವಾ ಗಿಡಕ್ಕೆ ಏನೇನೋ ಪ್ರಾಬ್ಲಮ್ ಆಗ್ತಿದೆ. ಸೊ ಈ ತರ ಸೊ ಅಂದ್ರೆ ಗಿಡ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡುತ್ತೆ. ನಾವಾರೆ ಆರಾಮಾಗಿ ಮನೆಯೊಳಗೆ ಕುತ್ಕೊಂಡ್ ಬಿಡ್ತೀವಿ, ಮಳೆ ಬಂದ್ರೆ ರೈನ್ ಕೋಟ್ ಹಾಕೊಳ್ತೀವಿ, ಚಳಿ ಆದ್ರೆ ಸ್ವೆಟ್ ಶರ್ಟ್ಸ್ ಗಳೆಲ್ಲ ಹಾಕೊಂಡು ಆರಾಮಾಗಿತ್ತು. ಬಟ್ ಗಿಡಗಳು ಹೊರಗಡೆನೆ ಇರುತ್ತೆ, ಅದು ತುಂಬಾ ಬಿಸಿಲು ಅದು ಕೂಡ ತಡ್ಕೊಳಕ್ ಆಗಲ್ಲ, ತುಂಬಾ ಮಳೆ ಬಂದ್ರು ಕೂಡ ತಡ್ಕೊಳಕ್ ಆಗಲ್ಲ. ಅವಾಗ ಏನು ಸೆಕೆಂಡರಿ ಪ್ರೊಟೆಕ್ಷನ್ ಬೇಕಾಗುತ್ತೆ ಗಿಡಕ್ಕೆ. ಸೊ ಯಾವ್ದು ಪ್ರೊವೈಡ್ ಮಾಡುತ್ತೆ, ಈ ಒಂದು ಅಗ್ರಿ ಗೋಲ್ಡ್ ಪ್ರೊವೈಡ್ ಮಾಡುತ್ತೆ. ಅಂಡ್ ಇಟ್ ಇಂಪ್ರೂವ್ಸ್ ದ ಗ್ರೋತ್ ಅಂಡ್ ಇಟ್ ಇಂಪ್ರೂವ್ಸ್ ದ ಕ್ವಾಲಿಟಿ ಆಫ್ ದ ಈಲ್ಡ್. ಇದು ಏನ್ ಜಾಸ್ತಿ ಮಾಡುತ್ತೆ ಅಂದ್ರೆ ಈಲ್ಡ್ ನ ಜಾಸ್ತಿ ಮಾಡುತ್ತೆ. ದೆನ್ ಇದು ಗ್ರೋತ್ ಫೇಸ್ ಅಲ್ಲಿ ಈ ಒಂದು ಅಗ್ರಿ ಗೋಲ್ಡ್ ನ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನಮಗೆ ಗ್ರೋತ್ ಸಿಗುತ್ತೆ, ಬಿಕಾಸ್ ಇಟ್ ಹೆಲ್ಪ್ಸ್ ಇನ್ ದ ಸೆಲ್ ಡಿವಿಷನ್. ಓಕೆ, ದೆನ್ ಇನ್ನೊಂದು ಇದು ಒಂದು ಮೆಡಿಸಿನ್ ತರ ಕೂಡ ಯೂಸ್ ಮಾಡ್ಬೋದು. ಯಾವ್ದಕ್ಕೆ ಇದು ಮೆಡಿಸಿನ್ ಆಗಿ ಯೂಸ್ ಮಾಡ್ಬೋದು, ಲೀವ್ಸ್ ಗಳು ಡ್ರೈ ಆಗ್ತಾ ಇದೆ ಅಥವಾ ಲೀವ್ಸ್ ಕಲರ್ ಚೇಂಜ್ ಆಗ್ತಾ ಇದೆ, ಯೆಲ್ಲೋ ಕಲರ್ ಆಗಿ ಟರ್ನ್ ಆಗ್ತಾ ಇದೆ. ಸೊ ಇದನ್ನೆಲ್ಲ ಪ್ರಿವೆಂಟ್ ಮಾಡಕ್ಕೆ ನಮ್ಮ ಅಗ್ರಿ ಗೋಲ್ಡ್ ನ ಯೂಸ್ ಮಾಡ್ಬೋದು. ದೆನ್ ಡೋಸೇಜ್, ಫಾಯಿಲರ್ ಸ್ಪ್ರೇಗಳಲ್ಲಿ ನೀವು ಸ್ಪ್ರೇ ಮಾಡೋದಾದ್ರೆ 1 to 2 ಗ್ರಾಮ್ ಪರ್ ಲೀಟರ್ ಆಫ್ ವಾಟರ್. ಸೊ 15 ಲೀಟರ್ಗೆ ಏನಾಗುತ್ತೆ, 30 ಗ್ರಾಮ್ ಆಗುತ್ತೆ. ಸೊ ಫಾರ್ ಡ್ರಿಪ್ ಇರಿಗೇಷನ್, ನೀವೇನಾದ್ರು ಡ್ರಿಪ್ ಇರಿಗೇಷನ್ ಮಾಡ್ತಾ ಇದ್ರೆ 100 to 200 ಗ್ರಾಮ್ ಪರ್ ಎಕರ್ ನೀವು ಯೂಸ್ ಮಾಡ್ಬೇಕು. ನಾನು ಆಗ್ಲೇ ಹೇಳಿದೆ ಫಾಯಿಲರ್ ಸ್ಪ್ರೇ ಅಂದ್ರೆ ಏನು, ಅಲ್ಲಿ ನೋಡಿ ಇಮೇಜ್ ಅಲ್ಲಿ ತೋರಿಸ್ತಾ ಇದೆ, ರೈತರು ಅವ್ರ ಬೆನ್ ಮೇಲೆ ಒಂದು ಕ್ಯಾನ್ ಹಾಕೊಂಡು ಸ್ಪ್ರೇ ಮಾಡ್ಕೊಂಡು ಹೋಗ್ತಾ ಇದಾರೆ. ಸೊ ಅದನ್ನ ನಾವು ಏನಂತ ಕರಿತೀವಿ, ಫಾಯಿಲರ್ ಸ್ಪ್ರೇ. ಸೊ ಅದು 15 ಲೀಟರ್ ಇರುತ್ತೆ ಅದು. ಓಕೆ, ಸೊ ಓಕೆ, ವಿಶ್ ಯು ವೆಲ್ತ್, ವಿಶ್ ಯು ವೆಲ್ತ್. ಓಕೆ, ಸೊ ಇವಾಗ ನಾವು ಕಾಂಬಿನೇಷನ್ ಗಳ ಬಗ್ಗೆ ಮಾತಾಡೋಣ. ತುಂಬಾ ಜನ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಅಷ್ಟೇ ಕಾಂಬಿನೇಷನ್ ಗಳ ಬಗ್ಗೆ ಅವರು ಹೇಳ್ತಾ ಇದ್ರು. ಸೊ ಯಾವ ತರ ಕಾಂಬಿನೇಷನ್ ಅಲ್ಲಿ ನಾವು ಯೂಸ್ ಮಾಡ್ಬೇಕು, ಸೊ ಆತರ ಡೌಟ್ಸ್ ನ ಕೇಳ್ತಾ ಇದ್ರು. ಸರ್ ಫಸ್ಟ್ ಇದನ್ನ ಎಲ್ಲಾರು ನೋಟ್ ಡೌನ್ ಮಾಡ್ಕೊಳ್ಳಿ, ಯಾರು ಕೂಡ ಮಿಸ್ ಮಾಡಬೇಡಿ. ಇದನ್ನ ಬೇಕಾದ್ರೆ ರೆಸ್ಪೆಕ್ಟಿವ್ ಗ್ರೂಪ್ಸ್ ಗೆ ಅರ್ಬಾಸ್ ಸರ್ ಸೆಂಡ್ ಮಾಡ್ತಾರೆ. ಸೊ ಫಸ್ಟ್ ಬಂದ್ಬಿಟ್ಟು ಸಾಯಿಲ್ ಅಪ್ಲಿಕೇಶನ್. ಸೊ ಸಾಯಿಲ್ ಅಪ್ಲಿಕೇಶನ್ ಟೈಮಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ ನ ಯೂಸ್ ಮಾಡಬೇಕು. ಸೊ ಒಂದ್ ಪ್ರಾಡಕ್ಟ್ ಬಗ್ಗೆ ಮಿಸ್ ಆಗಿತ್ತು, ಅದು ಬಂದ್ಬಿಟ್ಟು ಅಗ್ರಿ ಗ್ರಾನ್ಯೂಲ್ಸ್. ಸೊ ಏನಿಲ್ಲ, ಅಗ್ರಿ ಹ್ಯೂಮಿಕ್ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ, ಗ್ರಾನ್ಯೂಲ್ಸ್ ಸಾಲಿಡ್ ಫಾರ್ಮ್ ಅಲ್ಲಿ, ಗ್ರಾನ್ಯುಲರ್ ಫಾರ್ಮ್ ಅಲ್ಲಿ ಇರುತ್ತೆ ಅಷ್ಟೇ, ಸೇಮ್ ಕಂಟೆಂಟ್ ಇರುತ್ತೆ. ಸೊ ಸೇಮ್ ಎಲ್ಲ ನಾನು ಅಗ್ರಿ ಹ್ಯೂಮಿಕ್ ಬಗ್ಗೆ ಏನ್ ಹೇಳಿದ್ನಲ್ಲ ಸೇಮ್ ಕೆಲಸ ಇದು ಕೂಡ ಮಾಡುತ್ತೆ. ಫಸ್ಟ್ ಬಂದ್ಬಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ, ಸಾಯಿಲ್ ಅಪ್ಲಿಕೇಶನ್. ಹೆಡಿಂಗ್ ಬಂದ್ಬಿಟ್ಟು ಸಾಯಿಲ್ ಅಪ್ಲಿಕೇಶನ್, ಅದ್ರ ಕೆಳಗಡೆ ಸಾಯಿಲ್ ಅಪ್ಲಿಕೇಶನ್ ಗೆ ನಾವ್ ಏನೇನ್ ಯೂಸ್ ಮಾಡ್ಬೇಕು, ಅಗ್ರಿ ಹ್ಯೂಮಿಕ್ ಗ್ರಾನ್ಯೂಲ್ಸ್. ಸೊ ಅಗ್ರಿ ಹ್ಯೂಮಿಕ್ ಗ್ರಾನ್ಯೂಲ್ಸ್ ನ ಯೂಸ್ ಮಾಡಬೇಕು. ಸರ್ ಅವ್ರು ಹೇಳ್ತಾರೆ ಮುಂಚೆ ನಾವು ಯೂರಿಯಾ ಯೂಸ್ ಮಾಡ್ತಾ ಇದ್ವಿ, DAP ಯೂಸ್ ಮಾಡ್ತಾ ಇದ್ವಿ, ಈ ತರ ಬೇರೆ ಬೇರೆ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ವಿ. ಸರ್ ಏನ್ ಪರವಾಗಿಲ್ಲ, ಅದ್ರ ಜೊತೆ ಇದನ್ನ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡಿ. ಎಕ್ಸಾಂಪಲ್ ನೀವು ಒಂದು 50 kg ಯೂರಿಯಾ ಯೂಸ್ ಮಾಡ್ತಾ ಇದ್ದೀರಾ, ಅದನ್ನ 30 kg ಮಾಡಿ ನಮ್ದೊಂದು 10 kg ಗ್ರಾನ್ಯೂಲ್ಸ್ ನ ಆ 30 kg ಯೂರಿಯಾ ಜೊತೆ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡಿ. ಅವಾಗ ಏನಾಗುತ್ತೆ, ನಿಮ್ ಸಾಯಿಲ್ ಫರ್ಟಿಲಿಟಿ ಜಾಸ್ತಿ ಆಗುತ್ತೆ, ಒಳ್ಳೆ ಕ್ರಾಪ್ ಈಲ್ಡ್ ನಿಮ್ಗೆ ಬರುತ್ತೆ. ಸೊ ನೆಲದಿಂದ ಯಾವುದೇ ತರ ರೋಗ ಗಿಡಗಳಿಗೆ ಟ್ರಾನ್ಸ್ಫರ್ ಆಗಲ್ಲ. ಓಕೆ, ಸೆಕೆಂಡ್ ಬಂದ್ಬಿಟ್ಟು ಸೀಡ್ ಟ್ರೀಟ್ಮೆಂಟ್. ಓಕೆ, ಈಗ ಸಾಯಿಲ್ ಎಲ್ಲ ಫರ್ಟಿಲಿಟಿ ಆಗಿದೆ ಈಗ. ಸೊ ನೆಕ್ಸ್ಟ್ ಏನ್ ಬರುತ್ತೆ, ಸೀಡ್ ಟ್ರೀಟ್ಮೆಂಟ್, ಬೀಜ ಹಾಕ್ಬೇಕು. ಸೊ ಬೀಜ ಹಾಕ್ಬೇಕಾದ್ರೆ ಏನ್ ಮಾಡ್ಬೇಕು, 1 kg ಆಫ್ ಸೀಡ್ ಗೆ ಏನ್ ಮಾಡ್ಬೇಕು, 10 to 15 ml ಆಫ್ ಅಗ್ರಿ ಹ್ಯೂಮಿಕ್ ನ ಮಿಕ್ಸ್ ಮಾಡ್ಬೇಕು. ದೆನ್ ಪ್ರೊಟೆಕ್ಟ್ ಅಗ್ರಿ, ನಾ ಹೇಳಿದ್ನಲ್ಲ ಫಂಗಸ್ ಬರೋ ಚಾನ್ಸಸ್ ಇರುತ್ತೆ ಗಿಡಗಳಿಗೆ ಯಾವಾಗ ನಾವು ನೆಲದೊಳಗೆ ಹಾಕಿದಾಗ ಬೀಜನ ಅಂತ. ಸೊ ನಾವ್ ಏನ್ ಮಾಡ್ಬೇಕು, 10 to 15 ಗ್ರಾಮ್ ಅಷ್ಟು ಡೋಸೇಜ್ ನ ಹೇಳಿದ್ನಲ್ಲ, ಸೇಮ್ ಡೋಸೇಜ್ ಅಲ್ಲಿ ಅಗ್ರಿ ಪ್ರೊಟೆಕ್ಟ್ ನ 1 kg ಆಫ್ ಸೀಡ್ ಗೆ ಹ್ಯೂಮಿಕ್ ಮತ್ತೆ ಪ್ರೊಟೆಕ್ಟ್ ನ ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಂಡು ನಾವು ಬೀಜಗಳನ್ನ ಹಾಕೊಂಡ್ರೆ ಯಾವುದೇ ತರ ಫಂಗಸ್ ಬರಲ್ಲ. ದೆನ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ದೆನ್ ಥರ್ಡ್, ಗ್ರೋತ್ ಫೇಸ್ ಅಲ್ಲಿ ಈಗ ಸಾಯಿಲ್ ಟ್ರೀಟ್ಮೆಂಟ್ ಆಯ್ತು, ಸೀಡ್ ಟ್ರೀಟ್ಮೆಂಟ್ ಆಯ್ತು. ಥರ್ಡ್ ಹೆಡಿಂಗ್ ಬಂದ್ಬಿಟ್ಟು ಗ್ರೋತ್ ಟೈಮ್ ಅಲ್ಲಿ ನಾವು ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ಬೇಕು, ಅಗ್ರಿ ಹ್ಯೂಮಿಕ್ ನ ಯೂಸ್ ಮಾಡ್ಬೇಕು, ಬಿಕಾಸ್ ಇಟ್ಸ್ ಅ ಗ್ರೋತ್ ಪ್ರಮೋಟರ್. ದೆನ್ ಅದ್ರ ಜೊತೆಗೆ ಏನ್ ಮಾಡ್ಬೇಕು, ಅಗ್ರಿ 82 ನ ಮಿಕ್ಸ್ ಮಾಡಿ ಯೂಸ್ ಮಾಡ್ಬೇಕು. ಕೆಲವೊಂದ್ ಜನ ಏನ್ ಮಾಡ್ತಾರೆ, ಬರೀ ಹ್ಯೂಮಿಕ್ ನ ಯೂಸ್ ಮಾಡ್ತಾರೆ. ಇಲ್ಲ ನಾನು ಅವಾಗ್ಲೇ ಹೇಳಿದೆ, ಅಗ್ರಿ 82 ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿ,
ಅಗ್ರಿ ನ್ಯಾನೋಟೆಕ್ ಆಗಿರ್ಲಿ, ಗೋಲ್ಡ್ ಆಗಿರ್ಲಿ, ಪ್ರೋಟೆಕ್ ಆಗಿರ್ಲಿ, ನ್ಯಾನೋಟೆಕ್ ಆಗಿರ್ಲಿ, ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು ಪರವಾಗಿಲ್ಲ, ಅಗ್ರಿ 82ನ ಮಿಸ್ ಮಾಡೋ ಹಾಗೆ ಇಲ್ಲ, ಯೂಸ್ ಮಾಡ್ಲೇಬೇಕು, ಅದು ಕಂಪಲ್ಸರಿ. ಅಗ್ರಿ ಹ್ಯೂಮಿಕ್. ಸೊ ಗ್ರೋತ್ ಟೈಮಲ್ಲಿ ಯಾವ್ದು ಯೂಸ್ ಮಾಡ್ಬೇಕು, ಅಗ್ರಿ ಹ್ಯೂಮಿಕ್ ಪ್ಲಸ್ ಅಗ್ರಿ 82. ಆದ್ರೆ ಒಂದು ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಯಾವ್ದಾವ್ದನ್ನ ಯೂಸ್ ಮಾಡಬಾರ್ದು ಅಂತ. ಓಕೆ, ನೆಕ್ಸ್ಟ್ 3 ಆಯ್ತು. 4ನೇ ಫ್ಲವರಿಂಗ್ ಫೇಸ್. ಸೊ ಫ್ಲವರಿಂಗ್ ಫೇಸ್ ಅಲ್ಲಿ ಏನೇನು ಯೂಸ್ ಮಾಡಬೇಕು, ಅಗ್ರಿ ಮಾಸ್ ಪ್ಲಸ್ ಅಗ್ರಿ 82, ದಟ್ ಇಸ್ ಕಂಪಲ್ಸರಿ. ಸೊ ಓಕೆ, ನೆಕ್ಸ್ಟ್ ಫ್ಲವರಿಂಗ್ ಫೇಸ್ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಫ್ರೂಟ್ ಫೇಸ್. ಫ್ರೂಟ್ ಫೇಸ್ ಅಲ್ಲಿ ಯಾವ್ದು ಯೂಸ್ ಮಾಡಬೇಕು, ಅಗ್ರಿ ನ್ಯಾನೋಟೆಕ್ ಪ್ಲಸ್ ಅಗ್ರಿ 82. ಸೊ ಇದು ಬಂದ್ಬಿಟ್ಟು ನಮ್ಗೆ ಒಂದು ಕಂಪ್ಲೀಟ್ ಆಗಿ ಒಳ್ಳೆ ರಿಸಲ್ಟ್ ಕೊಡ್ಲಿಕ್ಕೆ ಇದನ್ನ ಈ ತರ ಒಂದು ಯೂಸ್ ಮಾಡ್ಕೊಂಡು ಬರ್ಬೋದು ಪ್ರಾಡಕ್ಟ್ಸ್. ಫಸ್ಟ್ ಸಾಯಿಲ್ ಅಪ್ಲಿಕೇಶನ್, ಸೀಡ್ ಟ್ರೀಟ್ಮೆಂಟ್ ಗೆ ಹೇಳಿದೀನಿ, ಗ್ರೋತ್ ಟೈಮ್ ಅಲ್ಲಿ ಫ್ಲವರಿಂಗ್ ಫೇಸ್, ದೆನ್ ಬಂದ್ಬಿಟ್ಟು ಫ್ರೂಟ್ ಅಂಡ್ ಗ್ರೇನ್ ಫಾರ್ಮೇಶನ್. ಈಗ ಡೂಸ್ ಅಂಡ್ ಡೋಂಟ್ಸ್ ಬಗ್ಗೆ ಮಾತಾಡ್ಬೇಕು. ಸೊ ಡೂಸ್ ಅಂಡ್ ಡೋಂಟ್ಸ್ ಏನೇನ ಯೂಸ್ ಮಾಡ್ಬೇಕು, ಯಾವ್ದಾವ್ದ್ರ ಜೊತೆಗೆ ಯೂಸ್ ಮಾಡ್ಬೇಕು, ಯಾವ್ದಾವ್ದನ್ನ ಯೂಸ್ ಮಾಡಬಾರ್ದು, what not to do with these products. So first ಬಂದ್ಬಿಟ್ಟು ಡೋಂಟ್ ಯೂಸ್ ಅಗ್ರಿ 82 ಡ್ಯೂರಿಂಗ್ ಸೀಡ್ ಟ್ರೀಟ್ಮೆಂಟ್. ಸೀಡ್ ಟ್ರೀಟ್ಮೆಂಟ್ ಜೊತೆಗೆ ನಾನು ಹೇಳಿದೆ, ಸೀಡ್ ಹಾಕೋಕ್ಕಿಂತ ಮುಂಚೆ ಅಗ್ರಿ ಹ್ಯೂಮಿಕ್ ನ ಮಿಕ್ಸ್ ಮಾಡ್ತೀರಾ, ಅಗ್ರಿ ಪ್ರೊಟೆಕ್ಟ್ ನ ಮಿಕ್ಸ್ ಮಾಡ್ತೀರಾ, ಬಟ್ ಅಗ್ರಿ 82 ಮಿಕ್ಸ್ ಮಾಡಬಾರ್ದು. ಯಾಕೆ? ತುಂಬಾ ಹೇಳ್ತೀನಿ ನಾನು, ಯೂಸ್ ಮಾಡಬೇಡಿ ಅಂತ. ಜನ ಕೇಳ್ತಾರೆ ಯಾಕೆ. ಸೊ ಅಗ್ರಿ 82 ಅಲ್ಲಿ ಏನ್ ಕ್ವಾಲಿಟಿ ಇದೆ, ವೆಟ್ಟರ್ ಅಂದ್ರೆ ತೇವಾಂಶ ಹಿಡಿದಿಟ್ಕೊಳ್ಳುವಂತ ಕ್ವಾಲಿಟಿ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ತೇವಾಂಶ ಹಿಡಿದಿಟ್ಕೊಂಡ್ರೆ ಫಂಗಸ್ ಬರೋದು ಜಾಸ್ತಿ ಆಗುತ್ತೆ. ಮಣ್ಣೊಳಗಡೆ ಫಂಗಸ್ ಬಂತು ಅಂದ್ರೆ ಕೊಳ್ತೋಗುತ್ತೆ, ಸೊ ಗಿಡ ಬರಲ್ಲ. ಸೊ ಅದಕ್ಕೆ ಅಗ್ರಿ ಯೂಸ್ ಮಾಡಬಾರ್ದು, ಅಗ್ರಿ 82ನ. ಓಕೆ, ನೆಕ್ಸ್ಟ್ ಡು ನಾಟ್ ಯೂಸ್ ಮಾಸ್ ಅಂಡ್ ಗೋಲ್ಡ್ ಒನ್ಸ್. ನೀವು ಜೊತೆಗೆ ಮಾಸ್ನ ಕೂಡ ಮತ್ತೆ ಅಗ್ರಿ ಗೋಲ್ಡ್ ನ ಎರಡನ್ನೂ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋ ಹಾಗಿಲ್ಲ. ಬಿಕಾಸ್ ಎರಡು ಕೂಡ ಸೇಮ್ ಕಂಟೆಂಟ್ ಇದೆ, ಆಲ್ಮೋಸ್ಟ್ ಆಲ್ ಸೇಮ್ ಕಂಟೆಂಟ್ ಇದೆ ಅದರಲ್ಲಿ. ಓಕೆ, ಅದು ಕೆಮಿಕಲ್ ಕಾಂಬಿನೇಷನ್ ಮೇಲೆ ಆಲ್ಮೋಸ್ಟ್ ಆಲ್ ಸೇಮ್ ಕಂಟೆಂಟ್ ಇದೆ. ಅದನ್ನ ಯೂಸ್ ಮಾಡಿದ ಗಿಡಕ್ಕೆ ಜಾಸ್ತಿ ಡೋಸೇಜ್ ಆಗುತ್ತೆ, ಸೊ ಅದನ್ನ ಯೂಸ್ ಮಾಡೋ ಹಾಗಿಲ್ಲ. ದೆನ್ ಥರ್ಡ್ ಥಿಂಗ್ ಬಂದ್ಬಿಟ್ಟು ಡೋಂಟ್ ಯೂಸ್ ಅಗ್ರಿ ಪ್ರೊಟೆಕ್ಟ್ ವಿತ್ ಅದರ್ ಪೆಸ್ಟಿಸೈಡ್. ಹೊರಗಡೆ ಮಾರ್ಕೆಟ್ ಅಲ್ಲಿ ತುಂಬಾ ಪೆಸ್ಟಿಸೈಡ್ ಗಳು ಸಿಗುತ್ತೆ, ಅದ್ರ ಜೊತೆ ನಮ್ಮ ಒಂದು ಅಗ್ರಿ ಪ್ರೊಟೆಕ್ಟ್ ನ ಯೂಸ್ ಮಾಡಬೇಡಿ. ಸೊ ಅದು ಕೆಮಿಕಲ್ ಪಾಯ್ಸನ್ ಆಗಿ ಕೆಲಸ ಮಾಡುತ್ತೆ. ಸೊ ಪಾಯ್ಸನ್ ಆಗಿ ಕೆಲಸ ಮಾಡೋದು ಗಿಡ ಕಂಪ್ಲೀಟ್ ಆಗಿ ಹೊರಟೋಗುತ್ತೆ. ಅವಾಗ ಅವ್ರು ನಿಮ್ ಮೇಲೆ ಬ್ಲೇಮ್ ಮಾಡ್ತಾರೆ, ನಾವು ಮುಂಚೆಯಿಂದ ಇನ್ಸೆಕ್ಟಿಸೈಡ್ ಯೂಸ್ ಮಾಡ್ತಾ ಇದ್ವಿ, ಏನೂ ಆಗಿಲ್ಲ, ನೀವು ಪ್ರೊಟೆಕ್ಟ್ ಕೊಟ್ಬಿಟ್ರೆ ಈ ತರ ಆಗೋಯ್ತು. ಸೊ ಯಾವುದೇ ಆಗ್ಲಿ ಮಿನಿಮಮ್ ಅವ್ರು ಮುಂಚೆ ಯಾವ್ದಾದ್ರು ಯೂಸ್ ಮಾಡಿದ್ದಾರೆ ಇನ್ಸೆಕ್ಟಿಸೈಡ್ ಅಂದ್ರೆ ಅದಕ್ಕೆ ಮತ್ತೆ ನಮ್ಮ ಪ್ರೊಟೆಕ್ಟ್ 3 days ಗ್ಯಾಪ್ ಅಲ್ಲಿ ನೀವು ಯೂಸ್ ಮಾಡ್ಬೇಕಾಗುತ್ತೆ. ಸೊ ಇದು ಬಂದ್ಬಿಟ್ಟು ಡೂಸ್ ಅಂಡ್ ಡೋಂಟ್ಸ್, ಏನೇನು ಯಾವ್ದಾದ್ರು ಯೂಸ್ ಮಿಕ್ಸ್ ಮಾಡಿ ಯೂಸ್ ಮಾಡಬಾರ್ದು ಅಂತ. ಓಕೆ, ಅಷ್ಟೇ ಸರ್. ಇದು ಬಂದ್ಬಿಟ್ಟು ನಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಬಗ್ಗೆ. ಸೂಪರ್ ಸುಹಾಸಿ, ನಾನು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ರೈಟ್, ನಾನು ಕಲಿತಾ ಇದ್ದೀನಿ, ಬಿಕಾಸ್ ನಾನು ಅಗ್ರಿಯಲ್ಲಿ ಬಹಳ ಬೇಗ ಇಳಿತೀನಿ ಅಂಡ್ ಇಳಿತಾರೆ ಮತ್ತೆ ಬಿಡಲ್ಲ. ರೈಟ್, ಸೊ ಗ್ರೇಟ್ ಸೆಷನ್, ವೆರಿ ವೆಲ್ ಡನ್ ಸುಹಾಸಿ. ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಟು ಮಿಸ್ಟರ್ ಸುಹಾಸ್ ಆಲ್ ದ ವೇ ಫ್ರಮ್ ಮೈಸೂರ್. ಅಂಡ್ ಬಹಳ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಬಹಳ ನರ್ಸರಿ ಸ್ಕೂಲಲ್ಲಿ ಇರ್ತಾರಲ್ಲ ಮಕ್ಕಳಿಗೆ ಆ ಥರ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ರೈಟ್, ಐ ಹೋಪ್ ಇದಾದ್ಮೇಲೆ ಮತ್ತೆ ನಾವು ಯಾವುದೇ ರೀತಿ ಪ್ರಶ್ನೆ ಅಥವಾ ಯಾವುದೇ ರೀತಿ ಡೌಟ್ಸ್ ಕೇಳಬಾರ್ದು, ಯಾವುದೇ ರೀತಿ ನಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಹೆಸಿಟೇಷನ್ ಅನ್ನೋದು ಬರಬಾರ್ದು. ಆ್ಯಂಡ್ ಇವತ್ತು ಸುಹಾಸಿ ಅವ್ರ ಸಮಯ ಕೊಟ್ಟು ಬಹಳ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ರೈಟ್, ಸೊ ಅವ್ರ ಹೇರ್ ಸ್ಟೈಲ್ ಸ್ವಲ್ಪ ಮೈಂಡ್ ಮಾಡಬೇಡಿ. he just went to Dharmasthala and he came. He's offered his hand to the God. So because something really great is going to happen. And ರೆಕಾರ್ಡಿಂಗ್ ಸಿಗತ್ತೆ, ಹೌದು. ಸೆಷನ್ ರೆಕಾರ್ಡಿಂಗ್ ಆಮೇಲೆ ಶೇರ್ ಮಾಡ್ತೀನಿ ಎಲ್ಲರಿಗೂ. ಸೊ ನೀವು ನೋಡಿ ಆ್ಯಂಡ್ ನಿಮ್ಮ ಟೀಮೇಟ್ ಜೊತೆ ಶೇರ್ ಮಾಡಿ ಆ್ಯಂಡ್ ಎಲ್ಲರೂ ಇದನ್ನ ಪ್ರಾಪರ್ಲಿ ನೋಟ್ ಡೌನ್ ಮಾಡ್ಕೊಡಿ. ಆ್ಯಂಡ್ ಅಗ್ರಿದ್ ಇನ್ನೊಂದು ಏನಂದ್ರೆ, ನಾನು ಕಲ್ತಿದ್ದೀನಿ, ಬರೀ ಇದು ಥಿಯರಿಟಿಕಲ್ ನಾಲೆಜ್ ಇದ್ರೆ ಸಾಕಲ್ಲ, ನಿಮ್ಮ ಹತ್ರ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇರಬೇಕು, ಫೀಲ್ಡ್ ಲೆವೆಲ್ ನಾಲೆಜ್ ಇರಬೇಕು. ಅಲ್ಲಿ ಆಕ್ಚುಲಿ ನಿಮಗೆ ಗೊತ್ತಾಗತ್ತೆ ಏನು ರಿಯಾಲಿಟಿ, ಯಾರಷ್ಟು ಗಾಳಿಲಿದ್ದಾರೆ, ಯಾರಷ್ಟು ನೀರಲ್ಲಿದ್ದಾರೆ, ಅಲ್ಲಿ ಗೊತ್ತಾಗತ್ತೆ. ಬಿಕಾಸ್ ಅಲ್ಲಿ ನಿಮಗೆ ಪ್ರಶ್ನೆಗಳು ಕೇಳ್ತಾರೆ, ನಿಮಗೆ ಅಲ್ಲಿ ಇನ್ಸ್ಟೆಂಟ್ ಆನ್ಸರ್ ಅನ್ನೋದು ಗೊತ್ತಿರಬೇಕು. ಸೊ ಸುಹಾಸ್ಜಿ, ಕ್ಯಾನ್ ಯು ಪುಟ್ ಸಮ್ ಲೈಟ್ ದಟ್ ನೀವು ಯಾರಿಗೂ ಅಪ್ರೋಚ್ ಮಾಡಕ್ ಹೋಗ್ತಿದ್ರಾ ಅಗ್ರಿಯಲ್ಲಿ? ಸೊ ಯಾವ ತರ ಅಪ್ರೋಚ್ ಮಾಡ್ತೀರಾ? ಫಸ್ಟ್ ಅಪ್ರೋಚ್ ಯಾವ ತರ ಇರುತ್ತೆ, ಸೆಕೆಂಡ್ ಅಪ್ರೋಚ್ ಯಾವ ತರ ಇರುತ್ತೆ? ಸರ್ ಅಲ್ಲಿ ಅಗ್ರಿಯಲ್ಲಿ ಹೆಂಗಂದ್ರೆ, ಈಗ ಎಕ್ಸಾಂಪಲ್ ನಾವು ಬೇರೆ ಮುಂಚೆ ವರ್ಕ್ ಮಾಡ್ತಾ ಇದ್ವಿ ಬೇರೆ ಪ್ರಾಡಕ್ಟ್, ಪರ್ಸನಲ್ ಕೇರ್, ಹೋಮ್ ಕೇರ್ ಪ್ರಾಡಕ್ಟ್ಸ್ ಗಳ ಮೇಲೆ ಆಗಿರ್ಲಿ. ಸೊ ಅಲ್ಲಿ ಒಂದು ಪ್ರಾಸ್ಪೆಕ್ಟ್ ನಾವು ಅಪ್ರೋಚ್ ಮಾಡ್ಬೇಕಂದ್ರೆ ಲೈಕ್ ಹೋಗಿ ಫಸ್ಟ್ ಅವ್ರಿಗೆ ಫಾರ್ಮ್ ಮೆಥಡ್ ಅಲ್ಲಿ ಫ್ಯಾಮಿಲಿ, ಆಕ್ಯುಪೇಷನ್, ಈ ತರ ನಾವು ಅಪ್ರೋಚ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಅಗ್ರಿಕಲ್ಚರ್ ಅಲ್ಲಿ ಫಾರ್ಮರ್ಸ್ಗೆ ಆ ತರ ಅಪ್ರೋಚ್ ಮಾಡಿ ತುಂಬಾ 90% ಫೇಲ್ ಆಗ್ತದೆ ಸರ್. ಬಿಕಾಸ್ ಯಾಕಂದ್ರೆ ಅವರು ನೀವು ಡೈರೆಕ್ಟ್ ಆಗಿ ಹೋಗಿ ನಾವು ನಮ್ ಇಂಟ್ರೊಡಕ್ಷನ್ ಕೊಟ್ರೆ ಅವ್ರು ಹೇಳ್ತಾರೆ ಇಲ್ಲ ನಾವು, ಯಾಕಂದ್ರೆ ತುಂಬಾ ಕಂಪ್ನಿಯವ್ರು ಏನ್ ಮಾಡ್ತಾರೆ, ಜಸ್ಟ್ ಬರ್ತಾರೆ, ಅವ್ರು ಇಂಟ್ರೊಡಕ್ಷನ್ ಕೊಡ್ತಾರೆ, ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ತಾರೆ, ಹೊರಟೋಗ್ಬಿಡ್ತಾರೆ. ಸೊ ನಾವು ಅವಾಗ ಅವರು ಅಷ್ಟು ಕೇರ್ ಮಾಡಲ್ಲ ಸರ್ ನಮ್ನ. ಹೌದಾ, ಹಿಂಗ ಹಂಗ ಕೇಳೋಕೆ ಹೋಗಲ್ಲ ಅವ್ರು. ನೀವು ಹೋದ ತಕ್ಷಣ ಏನ್ ಹೇಳ್ತಾರೆ, ಇಲ್ಲಪ್ಪ ಹೋಗ್ಬಿಡಿ, ಅಲ್ಲೇ ನೀವು ದೂರದಲ್ಲೇ ಹೇಳ್ಬಿಡ್ತೀವಿ, ಇಲ್ಲ ಹೋಗ್ಬಿಡಿ, ನೀವು ಹಂಗೆ ಹೋಗ್ಬಿಡಿ.
ಸೊ ಈ ತರ ಒಂದು ರಿಜೆಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಅವ್ರ ಮನೆಯವ್ರ ತರ ಅಂದ್ರೆ ನೀವು ಅವ್ರ ದೊಡ್ಡಪ್ಪನ ಮಗಾಚಿ ಈ ತರ ಅವ್ರ ರಿಲೇಟಿವ್ ತರ ನೀವು ಹೋಗ್ಬೇಕು. ಜಸ್ಟ್ ಏನು ಮಾತಾಡ್ಬಾರ್ದು, ಫೀಲ್ಡ್ಗೆ ಹೋಗಿ ದೆನ್ ಫಾರ್ಮರ್ನ ಡೈರೆಕ್ಟ್ ಆಗಿ ಮಾತಾಡ್ಸಿ, ಏನ್ ಸರ್ ಚೆನ್ನಾಗಿದ್ದೀರಾ, ಏನ್ ಅಣ್ಣ ಚೆನ್ನಾಗಿದ್ದಾರೆ, ಏನ್ ಗೌಡ್ರೆ ಚೆನ್ನಾಗಿದ್ದೀರಾ, ಮತ್ತೆ ಏನ್ ಹಾಕಿದ್ದೀರಾ ಇದು ನಿಮ್ಗೆ ಗೊತ್ತಿದ್ರು ಕೂಡ ನಿಮ್ಗೆ ಕಾಣಿಸ್ತದೆ ಅಲ್ಲಿ ಟೊಮೊಟೊ ಹಾಕಿದಾರ ಅಂತ, ತಂದ್ರು ಕೂಡ ನೀವು ಕೇಳಿ ಒಂದ್ಸಲ, ಏನ್ ಸರ್ ಟೊಮೊಟೊ ಹಾಕಿದೀರಾ, ಹೌದಾ, ಏನ್ ರೇಟ್ ಇದೆ ಮಾರ್ಕೆಟ್ ಅಲ್ಲಿ, ಚೆನ್ನಾಗ್ ಬರ್ತಾ ಇದೆಯಲ್ಲ, ಏನಾದ್ರು ಪ್ರಾಬ್ಲಮ್ ಇದೆಯಾ. ಸೊ ಈ ತರ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಥವಾ ಅವ್ರ ಫ್ಯಾಮಿಲಿ ಬಗ್ಗೆ ಕೇಳಿದಾಗ ಅಥವಾ ಅವ್ರ ಪ್ರಾಬ್ಲಮ್ಸ್ ಗಳ ಬಗ್ಗೆ ಕೇಳಿದಾಗ ಅವ್ರಿಗೆ ತುಂಬಾ ಕನೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವ್ ಕೇಳ್ತೀರಾ, ಹೌದಾ ಹೆಂಗ್ ಬರ್ತಾ ಇದೆ, ಎಷ್ಟು ಕೆಜಿ ಬರ್ತಾ ಇದೆ, ಒಂದ್ ಎಕರೆಲ್ಲಿ ಅವರು 250 ಕೆಜಿ 300 ಕೆಜಿ ಟೊಮೊಟೊ ಬರ್ತಾ ಇದೆ, ಏನ್ ರೇಟ್ ಇದೆ ಮಾರ್ಕೆಟ್ ಅಲ್ಲಿ, ಅವ್ರು ಇಲ್ಲಪ್ಪ 30 ಕೆಜಿ ಇದೆ ಅಷ್ಟೇ, 30 ರುಪೀಸ್ ಇದೆ 1 ಕೆಜಿಗೆ. ಹೌದಂಗ ಟೋಟಲ್ ಎಷ್ಟು ಸಿಗುತ್ತೆ, ಬರೀ ಒಂದು 3000 ರುಪೀಸ್ ಸಿಗುತ್ತೆ ಅಷ್ಟೇನಾ, ಹೌದು 3000 ರುಪೀಸ್ ಸಿಗುತ್ತೆ ಅಷ್ಟೇ, ತುಂಬಾ ಲಾಸ್ ಅಲ್ವಾ ನಿಮ್ಗೆ, ಮೆಡಿಸಿನ್ ಕಾಸ್ಟ್ ಬರಲ್ವಲ್ಲ ನಿಮ್ಗೆ, ಹೌದು ಬರಲ್ಲ, ಏನ್ ಮಾಡೋದ್ ಮತ್ತೆ ಅಂತ ಅವ್ರು ಕೇಳ್ತಾರೆ. ಸೊ ಅವಾಗ ನನ್ನ ಹತ್ರ ಅವಾಗ ನಾವು ನಮ್ ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ಬೇಕು ಆ ಟೈಮ್ಗೆ. ಸೊ ಅವ್ರು ಯಾವಾಗ ಅವ್ರ ಪ್ರಾಬ್ಲಮ್ ಬಗ್ಗೆ ಹೇಳ್ತಾರೆ ಅವಾಗ ನಾವು ಅವ್ರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನಮ್ ಪ್ರಾಡಕ್ಟ್ ಅಂತ ಅವ್ರಿಗೆ ಹೇಳ್ಬೇಕು. ಎಕ್ಸಾಂಪಲ್ ನಮ್ ಗಿಡನೇ ಡೆವಲಪ್ಮೆಂಟ್ ಇಲ್ಲ ಯಾಕೋ ಈ ಸಲ, ಸರ್ ನಮ್ಮ ಹತ್ರ ಒಂದು ಮ್ಯಾಜಿಕಲ್ ಪ್ರಾಡಕ್ಟ್ ಇದೆ ಅಗ್ರಿ ಹ್ಯೂಮಿಕ್ ಅಂತ, ಜಾಸ್ತಿ ಇಂಗ್ಲಿಷ್ ಯೂಸ್ ಮಾಡ್ರೆ ಅವರು ಅಷ್ಟು ತಲೆ ಕೆಡ್ಸ್ಕೊಳಲ್ಲ ಸರ್, ಕನ್ನಡ ನಮ್ಮ ಹತ್ರ ಒಂದು ಒಳ್ಳೆ ಪ್ರಾಡಕ್ಟ್ ಇದೆ ಅಗ್ರಿ ಹ್ಯೂಮಿಕ್ ಅಂತ, ಇದುವರೆಗೂ ಯಾವ್ದೇ ತರ ಕಂಪ್ಲೇಂಟ್ ಬಂದಿಲ್ಲ. ಸೊ ಮೇನ್ ಆಗಿ ಯೂಸ್ ಮಾಡ್ಬೇಕಾಗಿರೋದು, ಯಾವ್ದೇ ತರ ಕಂಪ್ಲೇಂಟ್ ಬಂದಿಲ್ಲ, ತುಂಬಾ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಸೊ ನೀವು ಅದನ್ನ ಯೂಸ್ ಮಾಡಿ ನಿಮ್ಮ ಗಿಡಗಳಿಗೂ ಗ್ರೋತ್ ಸಿಗುತ್ತೆ ಅಥವಾ ಗ್ರೋತ್ ಬರುತ್ತೆ ಚೆನ್ನಾಗಿ, ಆತರ ಹೇಳಿದ್ರೆ. ಸೊ ಆತರ ಸೊ ಅವ್ರು ಹೇಳ್ತಾರೆ ನಮ್ ಗಿಡದಲ್ಲಿ ಹೂವು ಬಿಡ್ತಾ ಇದೆ ಎಲ್ಲ ಉದ್ರೋಗ್ತಾ ಇದೆ, ಸರ್ ನಮ್ಮ ಹತ್ರ ಒಂದು ಅಮೇಸಿಂಗ್ ಪ್ರಾಡಕ್ಟ್ ಇದೆ ಅಗ್ರಿ ಮಾಸ್ ಅಂತ, ಅದನ್ನ ಯೂಸ್ ಮಾಡಿದ್ರೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಇಟ್ಸ್ ಲೈಕ್ ಸರ್ ಯಾವ ತರ ಅಂದ್ರೆ ಅಗ್ರಿಕಲ್ಚರ್ಲಿ ಫಸ್ಟ್ ಅವ್ರ ಪ್ರಾಬ್ಲಮ್ ಏನಿದೆ ಅಂತ ಹುಡುಕ್ಬೇಕು, ಅವ್ರ ಜೊತೆ ಮಾತಾಡ್ತಾ ಜನರಲ್ ಆಗಿ, ದೆನ್ ಅದಾದ್ಮೇಲೆ ಅದಕ್ಕೆ ಸೊಲ್ಯೂಷನ್ ನಮ್ಮ ಪ್ರಾಡಕ್ಟ್ ಅಂತ ಹೇಳ್ಬೇಕು. ಸೊ ಇಷ್ಟೇ. ಸೊ ಈಗ ಅವ್ರು ಏನೂ ಇಲ್ಲ, ಅವರೇ ಕೇಳ್ತಾರೆ, ಅವ್ರು ನಿಮ್ಗೆ ಕೇಳ್ತಾರೆ ಯಾವ ತರ ಅಂದ್ರೆ, ನಾವ್ ಇಲ್ಲಪ್ಪ ನೆಕ್ಸ್ಟ್ ಟೈಮ್ ಇಂದ ನಿಮ್ ಪ್ರಾಡಕ್ಟ್ಸ್ ತಗೊಳ್ತೀವಿ, ಫಸ್ಟ್ ಇಂದ ಹೇಳಿ. ಸೊ ಯಾವ ತರ ಅವಾಗ ನಾವು ಒಂದ್ ಕಡೆಯಿಂದ ನಮ್ 7 ಪ್ರಾಡಕ್ಟ್ಸ್ ಕೂಡ ಎಕ್ಸ್ಪ್ಲೇನ್ ಕೂಡ ಮಾಡಬಹುದು. ಎಕ್ಸಾಂಪಲ್ ಸರ್ ನೀವು ಹಾಕಕ್ಕಿಂತ ಮುಂಚೆ ನನಗೆ ಅಪ್ರೋಚ್ ಮಾಡಿ, ನನ್ನ ಹತ್ರ ಒಂದು ಅಗ್ರಿ ಹ್ಯೂಮಿಕ್ ಗ್ರಾನ್ಯೂಲ್ಸ್ ಅಂತ ಇದೆ, ಅದನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಸಾಯಿಲ್ ಫರ್ಟಿಲಿಟಿ ಫಲವತ್ತತೆ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಳ್ಳೆ ಬೆಳೆ ಬರುತ್ತೆ. ಈ ಸಲ ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತೀರಾ, ಮುಂದಿನ ಸಲ ಅದನ್ನ ನೀವು ಫೇಸ್ ಮಾಡಲ್ಲ. ಸೊ ಈ ತರ ಅವ್ರಿಗೆ ಸರ್ ನಾವು ಅಪ್ರೋಚ್ ಮಾಡಿ ಅಥವಾ ಅವ್ರ ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ ಕೊಡೋದ್ರಿಂದ ಈಸಿಯಾಗಿ ನಾವು ಅಗ್ರಿಯಲ್ಲಿ ಟೀಮ್ ಮಾಡ್ಬೋದು, ಅಥವಾ ಈಸಿಯಾಗಿ ಅಗ್ರಿಯಲ್ಲಿ ರಿಟೈಲಿಂಗ್ ಮಾಡ್ಬೋದು ಅಥವಾ ಬಿಸ್ನೆಸ್ ಮಾಡ್ಬೋದು. ದೆನ್ ಒಂದ್ಸಲ ಅವರು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ನ ನೋಡಿದ್ರು ಅಂದ್ರೆ ಡೆಫಿನೆಟ್ ಆಗಿ ನೋಡ್ತಾರೆ ಸರ್. ನೋಡಿದ್ರು ಅಂತ ಅಂದ್ರೆ ಒಳ್ಳೆ ನೆಟ್ವರ್ಕರ್ ಆಗಿ ಕೂಡ ಅವರು ನಮ್ಗೆ ಹೆಲ್ಪ್ ಮಾಡ್ತಾರೆ ಸರ್. ಖಂಡಿತ ಹೆಲ್ಪ್ ಮಾಡ್ತಾರೆ. ವೆರಿ ಬ್ಯೂಟಿಫುಲಿ ಎಕ್ಸ್‌ಪ್ಲೇನ್ಡ್ ಸುಹಾಸ್‌ಜಿ. ಇದರಿಂದ ಗೊತ್ತಾಗುತ್ತಲ್ವಾ, ಫೀಲ್ಡ್ ಎಕ್ಸ್‌ಪೀರಿಯನ್ಸ್ ಇದ್ದವರಿಗೆ ಈ ತರ ರಿಪ್ಲೈ ಮಾಡ್ತಾರೆ. ಅಂಡ್ ಸುಹಾಸ್‌ಜಿ ಅದಕ್ಕೋಸ್ಕರ ಸೆಷನ್ ಅಲ್ಲಿ ಬಂದಿದ್ದಾರೆ. ಅಂಡ್ ಯಾರೊಬ್ರು ಪ್ರಶ್ನೆ ಕೇಳಿದ್ದಾರೆ, ಪ್ರೋಟೆಕ್ ಯೂಸ್ ಮಾಡೋ ಸ್ಟೇಜಸ್ ಏನು ಅಂತ ಕೇಳಿದ್ದಾರೆ ಯಾರು. ಹಾ ಸರ್ ಇಲ್ಲಿ ತುಂಬಾ ಕ್ವಶನ್ಸ್ ಎಲ್ಲ ಬಂದಿದೆ ಸರ್ ಚಾಟ್ ಹೌದು. ಬಾಕ್ಸ್ ಅಲ್ಲಿ, ನಾನು ಇವಾಗ ಚೆಕ್ ಮಾಡ್ತಾ ಇದ್ದೀನಿ. ಸರ್ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಅಗ್ರಿ ನ್ಯಾನೋಟೆಕ್ ಯಾವ ಪ್ರಾಡಕ್ಟ್ ಜೊತೆ ಸಜೆಸ್ಟ್ ಮಾಡಬೇಕು. ಸೊ ಸರ್ ಡೋಸೇಜ್ ಗಳ ಬಗ್ಗೆ ಎಲ್ಲಾರ್ಗು ಇಷ್ಟೇ ಹೇಳ್ತಿದ್ದೀನಿ, ದಯವಿಟ್ಟು ಡೋಸೇಜ್ ಗಳ ಬಗ್ಗೆ ಈ PDF ಅಲ್ಲಿ ಈ PDF ನ ರೆಸ್ಪೆಕ್ಟಿವ್ ಗ್ರೂಪ್ಸ್ ಗೆ ಶೇರ್ ಮಾಡ್ತಾರೆ ಸರ್. ಸೊ ಅಲ್ಲಿ ನಿಮ್ಗೆ ಡೋಸೇಜ್ ಸಿಕ್ಬಿಡುತ್ತೆ. ಬಟ್ ಓಕೆ ಸರ್, ಮತ್ತೆ ಇಲ್ಲಿ ಕಾಂಬಿನೇಷನ್ ಕೇಳ್ತಾ ಇದಾರೆ, ನಾವು ನ್ಯಾನೋಟೆಕ್ ಯೂಸ್ ಮಾಡ್ಬೇಕಂದ್ರೆ ಯಾವ್ದ್ರ ಜೊತೆ ಕಾಂಬಿನೇಷನ್ ಆಗಿ ಕೊಡ್ಬೋದು. ಸರ್ ನೀವು ನ್ಯಾನೋಟೆಕ್ ನ ಯೂಸ್ ಮಾಡ್ತಿದ್ರೆ ಇಂಡಿವಿಜುವಲ್ ಆಗು ಕೊಡ್ಬೋದು, ಅಥವಾ ನಾನು ಕಾಂಬಿನೇಷನ್ ಆಗಿ ಕೊಡ್ತೀನಿ. ಈಗ ಗಿಡಕ್ಕೆ ಏನಾಗ್ತದೆ ಅಂದ್ರೆ ಫಂಗಸ್ಸು ಇದೆ, ಜೊತೆಗೆ ಕಾಯು ಕರೆಕ್ಟ್ ಆಗಿ ಬಿಡ್ತಾ ಇಲ್ಲ, ಈ ತರ ಮಲ್ಟಿಪಲ್ ಆಗಿ ಅದು ಪ್ರಾಬ್ಲಮ್ ಇದೆ ಒಂದ್ ಗಿಡಕ್ಕೆ ಅಂದಾಗ ಏನ್ ಮಾಡ್ಬೋದು, ನೀವು ಅಗ್ರಿ ನ್ಯಾನೋಟೆಕ್ ನ ಅಗ್ರಿ ಪ್ರೋಟೆಕ್ ಜೊತೆ ಮಿಕ್ಸ್ ಮಾಡಿ ನೀವು ಕೊಡ್ಬೇಕು. ಸೊ ಅಗ್ರಿ 82 ಅದು ಕಂಪಲ್ಸರಿ. ಸೊ ನೋಟ್ ಡೌನ್ ಮಾಡ್ಕೊಂಡ್ಬಿಡಿ, ನಾನು ಅಗ್ರಿ 82 ಮಿಸ್ ಮಾಡಿದ್ರೆ ನೀವು ಮಿಸ್ ಮಾಡ್ಬೇಡಿ, ಅದನ್ನ ನೀವು ಕೊಡ್ಲೇಬೇಕು. ಸೊ ಅಗ್ರಿ ನ್ಯಾನೋಟೆಕ್ ಮತ್ತೆ ಅಗ್ರಿ ಪ್ರೋಟೆಕ್ ನ ಕೊಡೋದ್ರಿಂದ ಒಳ್ಳೆ ಕಾಂಬಿನೇಷನ್ ಅಂತ, ಪವರ್ಫುಲ್ ಕಾಂಬಿನೇಷನ್ ಏನಂದ್ರೆ ಒಂದು ಗಿಡಕ್ಕೆ ಕಾಯಿ ಬಿಡೋ ಟೈಮಲ್ಲಿ ಅಗ್ರಿ ನ್ಯಾನೋಟೆಕ್ ಮತ್ತೆ ಅಗ್ರಿ ಪ್ರೋಟೆಕ್ ಏನ್ ಮಾಡುತ್ತಂದ್ರೆ ಅದು ಪ್ರೊಟೆಕ್ಟ್ ಕೂಡ ಮಾಡುತ್ತೆ, ದೆನ್ ನ್ಯಾನೋಟೆಕ್ ಕಾಯಿಗೆ ಹೆಲ್ಪ್ ಮಾಡುತ್ತೆ. ದೆನ್ ವಾಟ್ ಆರ್ ದ ಸ್ಟೇಜಸ್ ಟು ಯೂಸಿಂಗ್ ಅಗ್ರಿ ಪ್ರೋಟೆಕ್, ಯಾವ್ಯಾವ ಸ್ಟೇಜ್ ಅಲ್ಲಿ ಯೂಸ್ ಮಾಡಬಹುದು. ಸರ್ ಅಗ್ರಿ ಪ್ರೋಟೆಕ್ ಬಂದ್ಬಿಟ್ಟು ಎಲ್ಲಾ ಸ್ಟೇಜ್ ಅಲ್ಲಿ ಯೂಸ್ ಮಾಡಬಹುದು. ಎಲ್ಲಾ ಸ್ಟೇಜ್ ಅಲ್ಲಿ ನೀವು ಸೀಡ್ ಟ್ರೀಟ್ಮೆಂಟ್ ಟೈಮ್ ಅಲ್ಲೂ ಕೂಡ ಫಂಗಸ್ ಬರಬಾರ್ದು ಅಂತ ನಾವು ಸೀಡ್ ಗಳ ಜೊತೆ ಮಿಕ್ಸ್ ಮಾಡ್ತೀವಿ. ದೆನ್ ಗ್ರೋತ್ ಫೇಸ್ ಅಲ್ಲಿ ಗ್ರೋತ್ ಫೇಸ್ ಅಲ್ಲಿ ಇದೆ ಗಿಡ, ಬಟ್ ಅದಕ್ಕೆ ಏನಾದ್ರೂ ಫಂಗಸ್ ಬಂದ್ರೆ ಅವಾಗ್ಲೂ ಕೂಡ ಯೂಸ್ ಮಾಡ್ಬೇಕಾಗುತ್ತೆ. ದೆನ್ ಫ್ಲವರಿಂಗ್ ಫೇಸ್ ಅಲ್ಲಿ ಫಂಗಸ್ ಬಂತು ಅವಾಗ್ಲೂ ಯೂಸ್ ಮಾಡ್ಬೇಕಾಗುತ್ತೆ. ಸೊ ಎಲ್ಲಾ ಯಾವ ಟೈಮ್ ಅಲ್ಲಿ ಕೂಡ ಯಾವ ಸ್ಟೇಜ್ ಅಲ್ಲಿ ಕೂಡ ಅಗ್ರಿ ಪ್ರಾಡಕ್ಟ್ ನ ಯೂಸ್ ಮಾಡಬಹುದು. ಬಟ್ ಡೋಸೇಜ್ ಡಿಫರ್ ಆಗುತ್ತೆ. ಸಣ್ಣ ಗಿಡಕ್ಕೆ ಸ್ವಲ್ಪ ಕಮ್ಮಿ ಡೋಸೇಜ್ ಕೊಡ್ಬೇಕಾಗುತ್ತೆ, ದೊಡ್ಡ ಗಿಡಕ್ಕೆ ಸ್ವಲ್ಪ ಜಾಸ್ತಿ ಡೋಸೇಜ್ ಕೊಡ್ಬೇಕಾಗುತ್ತೆ. ದೆನ್ ಹೌ ಟು ಯೂಸ್ ದೀಸ್ ಪ್ರಾಡಕ್ಟ್ಸ್ ಫಾರ್ ಬೀಟ್ರೋಟ್, ಟೊಮ್ಯಾಟೊ, ಶುಗರ್ ಕೇನ್ ಕಾಂಬೋಸ್ ಶುಡ್ ಬಿ ಯೂಸ್. ಹಾ ಹೌದು,
ಬೀಟ್ರೂಟ್, ಟೊಮ್ಯಾಟೊ, ಶುಗರ್ ಕೇನ್. ಸರ್ ಇಲ್ಲಿ ಸ್ವಲ್ಪ ಕೆಟಗರಿ ಒಂದು ಬರುತ್ತೆ ನಿಮ್ಮ ಒಂದು ವೆಜಿಟೇಬಲ್ಸ್ ಅಲ್ಲಿ. ಈ ಟೊಮ್ಯಾಟೊ ಇದೆಲ್ಲ ಏನಾಗುತ್ತೆ ಅಂದ್ರೆ ಗಿಡ ಅಂದ್ರೆ ಹೊರಗಡೆ ಇರುತ್ತೆ. ಓಕೆ, ಈ ಅಂಡರ್ ಗ್ರೌಂಡ್ ಅಂದ್ರೆ ಯಾವ್ದಾದ್ರು ಬೀಟ್ರೂಟ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಪೊಟ್ಯಾಟೊ ಆಗಿರ್ಬೋದು, ಇದೆಲ್ಲ ಗ್ರೌಂಡ್ ಒಳಗಡೆ ಬೆಳೆಯುತ್ತೆ, ಗ್ರೌಂಡ್ ಮೇಲ್ಗಡೆ ಬೆಳೆಯಲ್ಲ. ಸೊ ಇದಕ್ಕೆ ಏನ್ ಮಾಡ್ತೀವಿ, ಸ್ವಲ್ಪ ಡೋಸೇಜ್ಗಳು ಡಿಫರ್ ಆಗುತ್ತೆ ಅಷ್ಟೇ. ಅಂದ್ರೆ ಎಕ್ಸಾಂಪಲ್ ನಾನು ಆಗ್ಲೇ ಹೇಳಿದೆ, ಅಗ್ರಿ ನ್ಯಾನೋಟೆಕ್ ನ ಸಾಯಿಲ್ ಅಪ್ಲಿಕೇಶನ್ ಮಾಡಿ. ಯಾಕೆ ಸಾಯಿಲ್ ಅಪ್ಲಿಕೇಶನ್ ಮಾಡ್ಬೇಕು ಅಗ್ರಿ ನ್ಯಾನೋಟೆಕ್ ನ? ಸೊ ಈ ತರ ಒಂದು ಅಂಡರ್ ಗ್ರೌಂಡ್ ಅಲ್ಲಿ ಏನ್ ಬೆಳೆಯುತ್ತಲ್ಲ, ಕ್ಯಾರೆಟ್ ಆಗಿರ್ಲಿ, ಬೀಟ್ರೂಟ್ ಆಗಿರ್ಲಿ, ಸೊ ಪೊಟ್ಯಾಟೊ, ಇದಕ್ಕೆಲ್ಲ ನಾವು ಫರ್ಟಿಲೈಸರ್ ಜೊತೆಗೇನೆ ನಾವು ಅಗ್ರಿ ಪ್ರೊಟೆಕ್ ಅಥವಾ ಅಗ್ರಿ ನ್ಯಾನೋಟೆಕ್ ನ ಮಿಕ್ಸ್ ಮಾಡಿ ಯೂಸ್ ಮಾಡ್ಬೇಕು. ಸ್ವಾತಿ, ಒಂದು ಪ್ರಶ್ನೆ ಇದೆ, ಕಾಫಿ ಪ್ಲಾಂಟೇಶನ್ ಗೋಸ್ಕರ ಏನ್ ಯೂಸ್ ಮಾಡಬಹುದು? ಹಾ ಸರ್, ಕಾಫಿ ಪ್ಲಾಂಟೇಶನ್ ಗೋಸ್ಕರ ಸೊ ಲೈಕ್ ಬಿಫೋರ್ ಪ್ಲಾಂಟೇಶನ್ ಇಲ್ಲ ಆಫ್ಟರ್ ಪ್ಲಾಂಟೇಶನ್ ಸರ್? ಎರಡು ತಾವು ಹೇಳ್ಬಿಟ್ರೆ ಇಟ್ ಬಿ ಗುಡ್. ಸರ್ ಏನಿಲ್ಲ, ಬಿಫೋರ್ ಪ್ಲಾಂಟೇಶನ್ ಬಂದ್ಬಿಟ್ಟು ಅಗ್ರಿ ಗ್ರಾನ್ಯೂಲ್ಸ್ ಯೂಸ್ ಮಾಡ್ಬೋದು ನೀವು. ಅಗ್ರಿ ಗ್ರಾನ್ಯೂಲ್ಸ್? ಹೌದು, ಅಗ್ರಿ ಗ್ರಾನ್ಯೂಲ್ಸ್ ನ ಯೂಸ್ ಮಾಡ್ಬೋದು ಸರ್. ಆತರ ಹೇಳೋದಾದ್ರೆ ಈಗ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡಿ ಸರ್. ಯಾವ್ದು ಅಂಡರ್ ಗ್ರೌಂಡ್ ಅಲ್ಲಿ ಬೆಳೆಯುತ್ತಲ್ಲ, ಈ ಬೀಟ್ರೂಟ್, ಕ್ಯಾರೆಟ್, ಈ ತರ ಅದಕ್ಕೆಲ್ಲ ಏನ್ ಮಾಡ್ಬೇಕಂದ್ರೆ ಅಗ್ರಿ ಗ್ರಾನ್ಯೂಲ್ಸ್ ಜೊತೆಗೆ ನಮ್ಮ ಒಂದು ಅಗ್ರಿ ನ್ಯಾನೋಟೆಕ್ ನ ಮಿಕ್ಸ್ ಮಾಡಿ ಯೂಸ್ ಮಾಡ್ಬೇಕು. ಬಿಕಾಸ್ ಅದು ಒಳಗಡೆ ಬೆಳೆಯುತ್ತೆ, ನಮ್ ಹೊರಗಡೆ ಸ್ಪ್ರೇ ಮಾಡಿದ್ರೆ ಅದು ಯೂಸ್ ಆಗಲ್ಲ. ಸೊ ಗಿಡ ಮೇಲ್ಗಡೆ ಏನು ಕಾಯಿ ಬಿಡುತ್ತೆ ಅಥವಾ ಫ್ಲವರಿಂಗ್ ಬಿಡುತ್ತೆ, ಆ ತರ ಗಿಡಗಳಿಗೆಲ್ಲ ಬರೀ ಗ್ರಾನ್ಯೂಲ್ಸ್ ಅಷ್ಟೇ ಯೂಸ್ ಮಾಡ್ರು ಸಾಕು ಸಾಯಿಲ್ ಟ್ರೀಟ್ಮೆಂಟ್ ಅಲ್ಲಿ. ಓಕೆ, ಬಹಳಷ್ಟು ಪ್ರಶ್ನೆಗಳು ಬಂದಿದೆ. ಐ ಥಿಂಕ್ ಎಲ್ಲ ಪ್ರಶ್ನೆಗಳನ್ನು ಆನ್ಸರ್ ಮಾಡಿದ್ರೆ ಇನ್ನೂ ಒಂದು ಹಾಫ್ ಅನ್ ಅವರ್ ಅಲ್ಲೇ ಆಗುತ್ತೆ. ಸೊ ಗೈಸ್, 2-3 ಕ್ವಶನ್ಸ್ ನೀವು ಆನ್ಸರ್ ಮಾಡಬಹುದು. ಸರ್ ಲೈಕ್ ವಾಟ್ ಆರ್ ದ ಕಾಂಬಿನೇಷನ್ ಪ್ರಾಡಕ್ಟ್ಸ್ ಯೂಸ್ ಫಾರ್ ರೋಸ್ ಪ್ಲಾಂಟ್? ಸರ್ ರೋಸ್ ಪ್ಲಾಂಟ್ ಗೆ ನೀವು ಆಗ್ಲೇ ಹೇಳಿದ್ನಲ್ಲ, ಶೈನಿಂಗ್ ಅಥವಾ ಆತರ ಏನಾದ್ರು ಹೂವು ಜಾಸ್ತಿ ಬಿಡಕ್ಕೆ ಮಾಸ್ ನ ಯೂಸ್ ಮಾಡಿ, ಅಥವಾ ಅದಕ್ಕೆ ಏನಾದ್ರು ಬೇರೆ ಪ್ರಾಬ್ಲಮ್ಸ್ ಇದೆ, ಜಾಂಡೀಸ್ ಇದೆ, ಕ್ಯಾನ್ಸರ್ ಇದೆ, ಬೇರೆ ಏನಾದ್ರು ವೈರಸ್ ಅಟ್ಯಾಕ್ ಆಗಿದೆ ಅಂದ್ರೆ ಅಗ್ರಿ ಪ್ರೊಟೆಕ್ ಮತ್ತೆ ನ್ಯಾನೋಟೆಕ್ ನ ಮಿಕ್ಸ್ ಮಾಡಿ ಯೂಸ್ ಮಾಡಿ. Then sir, please tell me how to use this product for beetle nut tree, sir, beetle for paddy and for sir ಏನಿಲ್ಲ, ಸೇಮ್ ನಮ್ದು ಏನಿದೆ ಕೆಟಗರಿ ಪ್ರಾಡಕ್ಟ್ಸ್ ಇದೆ ಅಲ್ಲ, 7 ಪ್ರಾಡಕ್ಟ್ಸ್ ಇದೆ ಅಲ್ಲ, ಯಾವ್ದು ಅಂದ್ರೆ ಇದೇ ಪರ್ಟಿಕ್ಯುಲರ್ ಇದೇ ಗಿಡಕ್ಕೆ ಯೂಸ್ ಮಾಡ್ಬೇಕು, ಅದೇ ಗಿಡಕ್ಕೆ ಯೂಸ್ ಮಾಡ್ಬೇಕು ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಓಕೆ, ನೀವು ಎಲ್ಲಾ ಗಿಡಕ್ಕೂ ಕೂಡ ಇದನ್ನ ಯೂಸ್ ಮಾಡ್ಬೋದು. ಫಸ್ಟ್ ಥಿಂಗ್, ಸೊ ಗ್ರೋತ್ ಯಾವ ತರ ಯೂಸ್ ಮಾಡ್ಬೇಕು ಬೀಟಲ್ ನಟ್ ಟ್ರೀಗೆ ಅಂತ ಕೇಳಿದ್ದಾರೆ. ಅದು ಗ್ರೋತ್ ಫೇಸ್ ಅಲ್ಲಿ ಇದೆಯಾ, ಹ್ಯೂಮಿಕ್ ಯೂಸ್ ಮಾಡಿ. ಫ್ಲವರಿಂಗ್ ಫೇಸ್ ಅಲ್ಲಿ ಇದೆಯಾ, ಮಾಸ್ ಯೂಸ್ ಮಾಡಿ. ಅಥವಾ ಅದು ಏನಿದೆ ಫ್ರೂಟಿಂಗ್ ಫೇಸ್ ಅಲ್ಲಿ ಇದೆ, ನ್ಯಾನೋಟೆಕ್ ಯೂಸ್ ಮಾಡಿ. ಅದಕ್ಕೆ ಏನಾದ್ರು ಫಂಗಸ್ ಈ ತರ ಏನಾದ್ರು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದೆ ಗಿಡ, ನೀವು ಪ್ರೊಟೆಕ್ಟ್ ನ ಯೂಸ್ ಮಾಡ್ಬೋದು. ಸೊ ರೂಟ್ಸ್ ಪ್ರಾಪರ್ ಆಗಿ ಇಲ್ಲ, ಗಟ್ಟಿಯಾಗಿಲ್ಲ ಮರ ಅಂತಂದ್ರೆ ಅಗ್ರಿ ಗೋಲ್ಡ್ ಯೂಸ್ ಮಾಡ್ಬೋದು. ಬಟ್ ಕರ್ನಾಟಕದಲ್ಲಿ ಅವೈಲೇಬಲ್ ಇಲ್ಲ ಗೋಲ್ಡ್, ಸೊ ಹೊರಗಡೆಯಿಂದ ನೀವು ತರಿಸ್ಕೊಂಡು ಯೂಸ್ ಮಾಡ್ಬೋದು. ಸರ್, what are the suggestions for product suggestions for creeper plants like ತೊಂಡೆಕಾಯಿ, ಸೀಮೆ ಬದನೆಕಾಯಿ, ಗ್ರೇಪ್ಸು? ಸರ್ ಸೇಮ್ ಸರ್, ಗ್ರೋತ್ ಫೇಸ್ ಅಲ್ಲಿ ನೀವು ಹ್ಯೂಮಿಕ್ ನ ಸಜೆಸ್ಟ್ ಮಾಡಿ, ಅಥವಾ ಇನ್ನು ಅವರು ಹಾಕೇ ಇಲ್ಲ ಬೀಜಗಳನ್ನ ಅಂದ್ರೆ ಅಗ್ರಿ ಗ್ರಾನ್ಯೂಲ್ಸ್ ನ ಸಜೆಸ್ಟ್ ಮಾಡಿ. ಸಾಯಿಲ್ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದಾರೆ, ಹಾಕಿ ಯಾವ್ದೇ ಆಗ್ಲಿ ಬೀಜ ಹಾಕಿ 12 ದಿವಸ ತನಕ ಯಾವ್ದು ಪ್ರಾಡಕ್ಟ್ ಸಜೆಸ್ಟ್ ಮಾಡ್ಬೇಡಿ. ಯಾಕಂದ್ರೆ ಆ ಗಿಡಗಳು ತುಂಬಾ ಸಣ್ಣ ಗಿಡಗಳಿರುತ್ತೆ, ಅಥವಾ ಇವಾಗ ತಾನೇ ಮೊಳಕೆ ಬರ್ತಾ ಇರುತ್ತೆ. ನಮ್ಮ ಅಗ್ರಿ ಹ್ಯೂಮಿಕ್ ಆಗಿರ್ಲಿ ಈ ತರ ಯೂಸ್ ಮಾಡೋದ್ರಿಂದ ಅದಕ್ಕೆ ತಡ್ಕೊಳ್ಳೋ ಆ ಡೋಸೇಜ್ ನ ತಡ್ಕೊಳ್ಳೋ ಶಕ್ತಿ ಇರಲ್ಲ. ಸೊ ಆಫ್ಟರ್ 12 to 15 ಡೇಸ್ ನಮ್ಮ ಹ್ಯೂಮಿಕ್ ನ ಯೂಸ್ ಮಾಡಿ. ಫ್ಲವರಿಂಗ್ ಕಾಯಿ ಬಿಡ್ತಾ ಇದೆ ಅಂದ್ರೆ ನ್ಯಾನೋಟೆಕ್ ನ ಯೂಸ್ ಮಾಡಿ. ಬೇರೆ ಏನಾದ್ರು ಯೆಲ್ಲೋ ಲೀವ್ಸ್ ಇದೆ ಆತರ ಏನಾದ್ರು ಪ್ರಾಬ್ಲಮ್ ಇದ್ರೆ ನ್ಯಾನೋಟೆಕ್ ಮತ್ತೆ ಪ್ರೊಟೆಕ್ ನ ಕಾಂಬಿನೇಷನ್ ಅಲ್ಲಿ ಯೂಸ್ ಮಾಡಿ. ರೈಟ್. ಸೊ ಐ ಥಿಂಕ್ ಮೋಸ್ಟ್ ಆಫ್ ದ ಕ್ವೆರೀಸ್ ಸಾಲ್ವ್ ಆಗಿದೆ. ಸೊ ಇನ್ನೊಂದು ಕ್ವಶನ್ ಬಂದಿದೆ, 1 ಏಕರ್ಗೆ ಎಷ್ಟು ಅಗ್ರಿ ಗ್ರಾನ್ಯೂಲ್ಸ್ ಯೂಸ್ ಮಾಡಬೇಕು? 1 ಏಕರ್ಗೆ ಎಷ್ಟು ಅಗ್ರಿ ಗ್ರಾನ್ಯೂಲ್ಸ್ ಯೂಸ್ ಮಾಡಬೇಕು? ಸರ್ ಅಲ್ಲಿ 1 ಎಕರ್ಗೆ ಎಷ್ಟು ಗ್ರಾನ್ಯೂಲ್ಸ್ ನ ಯೂಸ್ ಮಾಡ್ಬೇಕು ಅಂತ ಕೇಳಿದ್ರೆ, ಸರ್ ಇದು ಏನಾಗುತ್ತೆ ಅಂದ್ರೆ ಯಾವ ಕ್ರಾಪ್ ನ ನಾವ್ ಹಾಕ್ತಾ ಇದೀವಿ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಇದು ನೀವು ಪ್ಯಾಡಿ ಆಗ್ತಾ ಇದೀರಾ, ರಾಗಿ ಆಗ್ತಾ ಇದೀರಾ ಅಂದ್ರೆ 1 ಎಕರ್ಗೆ 20 kg ಅಷ್ಟು ಗ್ರಾನ್ಯೂಲ್ಸ್ ಯೂಸ್ ಮಾಡ್ಬೇಕಾಗುತ್ತೆ. ಬಟ್ ಅಲ್ಲಿ ಥಿಯರಿಟಿಕಲ್ ಕ್ಯಾಲ್ಕುಲೇಷನ್ ಅಲ್ಲಿ ಬರ್ದಿರ್ತಾರೆ 1 ಎಕರ್ಗೆ 8 kg ಯೂಸ್ ಮಾಡಿ ಅಂತ. ಬಟ್ 8 kg ಯಾವ ಗಿಡಕ್ಕೆ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಸೊ ಈಗ ನೀವು ಬೀಟ್ರೋಟು ಅಥವಾ ಕ್ಯಾರೆಟ್, ಪೊಟ್ಯಾಟೊ ಈ ತರ ಯೂಸ್ ಮಾಡ್ತಿದೀರಾ ಅಂದ್ರೆ ನೀವು ಅಗ್ರಿ ಗ್ರಾನ್ಯೂಲ್ಸ್ ನ 25 to 30 kg ಅಷ್ಟು ಯೂಸ್ ಮಾಡ್ಬೋದು 1 ಎಕರ್ಗೆ. ಅಥವಾ ನಾರ್ಮಲ್ ನೀವು ಬರೀ ಟೊಮೊಟೊ ಈ ತರ ಸಣ್ಣ ಪುಟ್ಟ ಯೂಸ್ ಮಾಡ್ತಾ ಇದೀರಾ ಅಂದ್ರೆ 15 to 20 kg ಯೂಸ್ ಮಾಡ್ಬೋದು 1 ಎಕರ್ಗೆ. ಸೊ ಇದು ಡಿಪೆಂಡ್ ಅಪಾನ್ ದ ಪ್ಲಾಂಟ್ಸ್, ಯಾವ ಪ್ಲಾಂಟ್ ನಾವು ಹಾಕಿದೀವಿ, ಹಾಕಕ್ ಹೋಗ್ತಾ ಇದೀವಿ, ಅದ್ರ ಮೇಲೆ ನಮ್ಮ ಗ್ರಾನ್ಯೂಲ್ಸ್ ಡೋಸೇಜ್ ಡಿಸೈಡ್ ಆಗುತ್ತೆ. All right, thank you so much.
ಇಲ್ಲಿ ಕೆಲವೊಂದು ಜನ ನನಗೆ ಅನ್ಮ್ಯೂಟ್ ಮಾಡಕ್ಕೆ ಹೇಳ್ತಾ ಇದ್ದಾರೆ. ಸಾರಿ, ನಾನು ಮಾಡೋಕ್ಕಾಗಲ್ಲ, ಬಿಕಾಸ್ ಮಾಡಿದ್ರೆ ಎಲ್ಲರಿಗೂ ಮಾಡಬೇಕಾಗತ್ತೆ. ಸೊ ಗೈಸ್, ಈ ಸೆಷನ್ ಅಲ್ಲಿ ನಾವು ಎಂಡ್ ಮಾಡೋಣ. ಅಂಡ್ ಇಟ್ ಹಸ್ ಬೀನ್ ಆಲ್ಮೋಸ್ಟ್ 1 hour. ಸೊ ಮೋಸ್ಟ್ ಆಫ್ ದ ಥಿಂಗ್ಸ್ ಮಿಸ್ಟರ್ ಸುಹಾಸ್ ಅವರು ಆನ್ಸರ್ ಮಾಡಿದ್ದಾರೆ. ಮೇ ಬಿ ಫ್ಯೂಚರ್ ಅಲ್ಲಿ ಡೆಫಿನೆಟ್ಲಿ ವಿ ವಿಲ್ ಹ್ಯಾವ್ ಅ ಕ್ವೆಶ್ಚನ್ ಆನ್ಸರ್ ಸೆಷನ್. ಬರೀ ಕ್ವೆಶ್ಚನ್ ಆನ್ಸರ್ಸ್ ಏನಿರುತ್ತೆ ಅದ್ರ ಒಂದು ಸೆಷನ್ ಕಂಡಕ್ಟ್ ಮಾಡೋಣ. ಅಂಡ್ ಸೊ ಬಹಳ ಜನ ಕೇಳ್ತಾ ಇದ್ದಾರೆ ಸರ್ ಯಾವ ತರ ಕಾಂಟ್ಯಾಕ್ಟ್ ಮಾಡಬೇಕು. ಸೊ ಯು ಗೈಸ್, ಯು ಕ್ಯಾನ್ ಫಾಲೋ ಮಿಸ್ಟರ್ ಸುಹಾಸ್ on Instagram. Suhas_Rudresh is his username, and you can connect with him. And he has got some great experience of field of agri, and he will definitely help you out if he is having time and if he's not busy with his schedule, right? So thank you so much, Suhazi. Nima time goskara you came, you gave your 1 hour, and nima schedule in the bandri. So thank you so much for coming, guys. How was the session? ನಿಮ್ಮ ಫೀಡ್ಬ್ಯಾಕ್ ನ ಚಾಟ್ ಬಾಕ್ಸ್ ಅಲ್ಲಿ ಹೋಗ್ಬಿಟ್ಟು ಮೆನ್ಷನ್ ಮಾಡಿ. ನಾನು ಚಾಟ್ ಬಾಕ್ಸ್ ನ ಈಗ ಓಪನ್ ಮಾಡ್ತಾ ಇದ್ದೀನಿ. ಸೊ ಗೋ ಅಂಡ್ ಶೇರ್ ಯುವರ್ ಲವ್, ಶೇರ್ ಯುವರ್ gratitude to Mr. Suhas. Thank you. Thank you so much, sir. Yes, Suhas ji, looking forward that ನೀವು ಬರೋ ಟೈಮಲ್ಲಿ ಬಹಳ ಸೂಪರ್ ಆಗಿ ಬಿಸ್ನೆಸ್ ಮಾಡ್ತೀರಾ. And you will be the future example trend setter in agri in Karnataka, I believe, right? And ನಾನು ಅದನ್ನ ನೋಡ್ತಾ ಇದ್ದೀನಿ. I'm seeing that. Definitely. Right? So a lot of people have given the feedback. So the next session, sorry sir. Sorry for the interference, sir. Sir, next session ಬೇಕಿದ್ರೆ like how to do, why we need to do ಅಂತ ಇನ್ನೊಂದು ಸೆಷನ್ ನ ಬೇಕಾದ್ರೆ ಪ್ಲಾನ್ ಮಾಡ್ಕೊಂಡು ಮಾಡ್ಬೋದು ಸರ್. ಲೈಕ್ ಅವಾಗ ಕ್ವಶನ್ಸ್ ಅಂಡ್ ಆನ್ಸರ್ ಸೆಷನ್ ನ ಬೇಕಾದ್ರೆ ಮಾಡ್ಬೋದು ಸರ್. ಲೈಕ್ 20 minutes ಅಲ್ಲಿ ಸೆಷನ್ ಮುಗಿಯುತ್ತೆ. ನೆಕ್ಸ್ಟ್ ರೆಸ್ಟ್ 40 minutes ಬೇಕಾದ್ರೆ ಕ್ವಶನ್ ಆನ್ಸರ್ ಅಥವಾ ಅವ್ರದ್ದೇನ್ ಪ್ರಾಬ್ಲಮ್ಸ್ ಇದೆ ಅದನ್ನ ಡಿಸ್ಕಸ್ ಮಾಡ್ಬೋದು ಸರ್. ಹೌದು ಬಿಕಾಸ್ ಮೆಜಾರಿಟಿ ಬಹಳಷ್ಟು ಜನಕ್ಕೆ ಈ ಕ್ರಾಪಿಗೆ ಏನಾಗಬೇಕು, ಆ ಕ್ರಾಪಿಗೆ ಏನಾಗಬೇಕು, ಹೂವಕ್ಕೆ ಏನಾಗಬೇಕು, ಕಾಫಿಗೆ ಏನಾಗಬೇಕು, ಸೊ ಆ ತರ ಡೌಟ್ ಇರುತ್ತಲ್ವಾ. ಸೊ ಮೇ ಬಿ ನೆಕ್ಸ್ಟ್ ಟೈಮ್ ಆ ಸೆಷನ್ ಕಂಡಕ್ಟ್ ಮಾಡೋಣ. ಸೊ ಇವಾಗ ಎಲ್ಲರೂ ನಮ್ಮ ದೀಪಾವಳಿ ಎಲ್ಲ ಬಿಸಿ ಆಗ್ಬಿಟ್ಟಿದ್ದಾರೆ, ರೈಟ್? ದೀಪಾವಳಿ ಅರೇಂಜ್ಮೆಂಟ್ಸ್ ಅಲ್ಲಿ, ರೈಟ್? ಸೊ ಎಲ್ಲರಿಗೂ ದೀಪಾವಳಿಗೆ ಅಡ್ವಾನ್ಸ್ ಶುಭಾಶಯಗಳು. ಅಂಡ್ ಎಂಜಾಯ್ ಮಾಡಿ, ಮಜಾ ಮಾಡಿ, ಅದ್ರ ಜೊತೆ ಹಸಲು ಮಾಡಿ, ಬಿಕಾಸ್ ವಿ ಆರ್ VDTians, ಬಿಕಾಸ್ ವಿ ಆರ್ ನೋನ್ ಟು ಹಸಲ್ ಹಾರ್ಡ್. ಅಂಡ್ thank you, Suhaji, for coming. And thank you. ID ಕೇಳ್ತಾ ಇದ್ದಾರೆ Suhas_Rudresh. Suhas_Rudresh, right? So thank you all. Everyone, take care. Have an amazing evening and advance Diwali ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಮೋಸ್ಟ್ ಪ್ರಾಬಬ್ಲಿ ಸಂಡೇ ಮೀಟ್ ಮಾಡೋಣ ಕನ್ನಡ CNT ದಲ್ಲಿ. ಅಂಡ್ ಆದಷ್ಟು ಜನನ ಇನ್ವೈಟ್ ಮಾಡಿ. ಕನ್ನಡ CNT ಇರುತ್ತೆ ಸಂಡೇ, ನಾನು ಕಂಡಕ್ಟ್ ಮಾಡ್ತೀನಿ, ನಾನು ಆರ್ಗನೈಸ್ ಮಾಡ್ತಾ ಇದ್ದೀನಿ. ಅಂಡ್ ಅಲ್ಲಿ ಮೀಟ್ ಆಗೋಣ. Till then, take care, stay safe, stay home. Enjoy your evening, enjoy your night, take care of your family, friends, and everybody. And let's hustle hard. Let's take this team and let's take ourselves to the next level. And thank you so much, everyone. See you soon. Bye-bye. Take care.